ಗೈಸ್, ಹೇಗಿದ್ದೀರಾ ಎಲ್ಲ? ನನ್ಗೊತ್ತು ನನ್ನ ವ್ಯೂವರ್ಸ್ ಯಾವಾಗ್ಲೂ ಖುಷಿಯಾಗೇ ಇರ್ತೀರಾ ಅಂತ. ಖುಷಿಯಾಗೇ ಇರ್ಬೇಕು, ಓಕೆನಾ? ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಲೈಕ್ಸ್, ನಿಮ್ಮ ಕಾಮೆಂಟ್ಸ್, ನಿಮ್ಮ ಶೇರ್ಸ್, ನಿಮ್ಮ ಸಬ್ಸ್ಕ್ರಿಪ್ಷನ್ಸ್ಗೆ ಥ್ಯಾಂಕ್ ಯು ಸೋ ಮಚ್ ಗೈಸ್. ಇಟ್ ಮೀನ್ಸ್ ಅ ಲಾಟ್ ಫಾರ್ ಮೀ. ಗೈಸ್, ಯಾರ್ಯಾರು ಹೊಸದಾಗಿ ಸಬ್ಸ್ಕ್ರೈಬ್ ಆಗಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಅಂಡ್ ವೆಲ್ಕಮ್. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಯಾಕಂದ್ರೆ ಸಬ್ಸ್ಕ್ರಿಪ್ಷನ್ ಬಟನ್ ತಗೊಂಡು ಕ್ಷಣ ಸಾಕಲ್ವಾ ಗೈಸ್. ಇವತ್ತಿನ ಟಾಪಿಕ್ ನಂಗೆ ಯಾಕೋ ಇಂಟ್ಯೂಟಿವ್ ಆಗಿ ತುಂಬಾ ಅನ್ನಿಸ್ತಾ ಇತ್ತು. ನಿಮ್ಮ ಪರ್ಸನ್ ಕಡೆಯಿಂದ ಅರ್ಜೆಂಟ್ ಮೆಸೇಜಸ್, ಅವ್ರು ಏನೋ ನಿಮ್ಗೆ ಅರ್ಜೆಂಟ್ ಆಗಿ ಈ ಸಮಯದಲ್ಲಿ ತಿಳಿಸ್ಬೇಕು ಅಂತ ತುಂಬಾ ಅನ್ಕೋತಾ ಇದಾರೆ. ಅದೇನು ಅಂತ ನೋಡೋಣ, ಓಕೆನಾ? ನೀವ್ ಯಾವ ವ್ಯಕ್ತಿ ಬಗ್ಗೆ ಹಗ್ಲು ರಾತ್ರಿ ಯೋಚನೆ ಮಾಡ್ಕೊಂಡು ನನ್ ವಿಡಿಯೋವರೆಗೂ ಬಂದಿದ್ದೀರೋ ಆ ವ್ಯಕ್ತಿ ನಿಮ್ಗೆ ಏನೋ ಒಂದು ಅರ್ಜೆಂಟ್ ಮೆಸೇಜ್ ಕೊಡ್ಬೇಕು ಅಂತ ಅನ್ಕೊಂಡಿದ್ದಾರೆ. ಸೊ ನನ್ಗೆ ತುಂಬಾ ಜನಕ್ಕೆ ಈ ಮೆಸೇಜ್ ತಲುಪಿಸ್ಬೇಕು ಅಂತ ಇಂಟ್ಯೂಷನ್ ಹೇಳ್ತಾ ಇದೆ. ಸೊ ಐ ಆಮ್ ಡೂಯಿಂಗ್ ದ ವಿಡಿಯೋ ಗೈಸ್. ಆಸ್ ಯೂಶುವಲ್ ನನ್ನ ವಿಡಿಯೋಸ್ ಅಲ್ಲಿ 2 ಫೈಲ್ ಇರುತ್ತೆ, ಫೈಲ್ 1 ಮತ್ತೆ ಫೈಲ್ 2. ಫೈಲ್ 1 ಯಾರ್ಯಾರಿಗೆ ರೆಸನೇಟ್ ಆಗುತ್ತೋ ಅಥವಾ ಇಷ್ಟ ಆಗುತ್ತೋ ನೋಡ್ಬೇಕು ಅಂತ ಫೈಲ್ 1 ಸೆಲೆಕ್ಟ್ ಮಾಡ್ಕೊಳ್ಳಿ. ಫೈಲ್ 2 ಯಾರ್ಯಾರಿಗೆ ನೋಡ್ಬೇಕು ಅಂತ ಇಷ್ಟ ಆಗುತ್ತೋ ಫೈಲ್ 2 ಸೆಲೆಕ್ಟ್ ಮಾಡ್ಕೊಳ್ಳಿ, ಓಕೆನಾ? ಅಂಡ್ ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಗೆ ಎಷ್ಟು ಅನ್ವಯ ಅಷ್ಟನ್ನ ಮಾತ್ರ ತಗೊಳ್ಳಿ. ಟೈಮ್ಲೆಸ್ ರೀಡಿಂಗ್ ಆಗಿರೋದ್ರಿಂದ ನನ್ನ ವಿಡಿಯೋ ನಿಮ್ಗೆ ಯಾವಾಗ ಸಿಗುತ್ತೋ ಆವಾಗ ರೆಸೊನೇಟ್ ಆಗುತ್ತೆ. ಅಂಡ್ ಇದು ಎನರ್ಜೀಸ್ ಗೈಸ್, ಮೇಲ್ಗೆ ಫಿಮೇಲ್, ಫಿಮೇಲ್ಗೆ ಮೇಲ್, ಕನ್ಫ್ಯೂಷನ್ಸ್ ಬೇಡ, ಓಕೆನಾ? ಓಕೆ, ಫೈಲ್ಸ್ ಸ್ಕ್ರೀನ್ ಮೇಲೆ ಬರುತ್ತೆ ನೋಡಿ. ಓಕೆ ಗೈಸ್, ಯಾರ್ಯಾರು ಫೈಲ್ 1 ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ವೆಲ್ಕಮ್ ಫೈಲ್ 1. ಓಕೆ ಗೈಸ್, ಫೈಲ್ 1 ಅವರು ನಿಮ್ಮ ವ್ಯಕ್ತಿನ ನೆನ್ಸ್ಕೊಳ್ಳಿ, ಅವ್ರ ಜೊತೆ ಕಳೆದಿರೋಂಥ ಒಳ್ಳೆ ಕ್ಷಣಗಳನ್ನ ನೆನ್ಸ್ಕೊಳ್ಳಿ, ಅವ್ರ ಫೋಟೋ ಇದ್ರೆ ಫೋಟೋ ನೋಡಿ. ಅಂಡ್ ನನ್ನ ಮಾತುಗಳನ್ನ ನೀವು ಕ್ಲೈಮ್ ಮಾಡ್ಬೇಕು, ನಿಮ್ ಲೈಫಲ್ಲಿ ಅದ್ ನಡಿಬೇಕು ಅಂದ್ರೆ 392 ಬರ್ದು ಯೂನಿವರ್ಸ್ಗೆ, ಏಂಜಲ್ಸ್ಗೆ ಥ್ಯಾಂಕ್ಸ್ ಹೇಳಿ ಗೈಸ್. ಎನರ್ಜಿ ಎಕ್ಸ್ಚೇಂಜ್ಗೋಸ್ಕರ ಲೈಕ್, ಕಾಮೆಂಟ್, ಶೇರ್, ಸಬ್ಸ್ಕ್ರೈಬ್, ಓಕೆನಾ? ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಫೈಲ್ 1 ಪರ್ಸನ್ ನನ್ನ ವಿವರ್ಸ್ ಬಗ್ಗೆ ಈ ಸಮಯದಲ್ಲಿ ಏನ್ ಅರ್ಜೆಂಟ್ ಮೆಸೇಜ್ ಕೊಡ್ಬೇಕು ಅಂತ ಅನ್ಕೊಂತಾ ಇದ್ದಾರೆ. ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಫೈಲ್ 1 ಪರ್ಸನ್ ನನ್ನ ವ್ಯೂವರ್ಸ್ಗೆ ಈ ಸಮಯದಲ್ಲಿ ಅರ್ಜೆಂಟ್ ಆಗಿ ಏನ್ ಗೈಡೆನ್ಸ್ ಕೊಡ್ಬೇಕು ಅನ್ಕೋತಾ ಇದ್ದಾರೆ, ಪ್ಲೀಸ್. 5 ಆಫ್ ಕಪ್ಸ್, ಓಕೆ. 5 ಆಫ್ ಪೆಂಟಿಕಲ್ಸ್, ಓಕೆ. ಸನ್ ಕಾರ್ಡ್, ಎಂಪ್ರೆಸ್ ಅಂಡ್ 10 ಆಫ್ ಕಪ್ಸ್, ಓಕೆ. ಸ್ವಲ್ಪ ಸ್ಯಾಡ್ ಎನರ್ಜಿನೇ ಕಾಣಿಸ್ತಿದೆ ಗೈಸ್. ಸಿ, ತುಂಬಾ ಕರೆಂಟ್ಲಿ ಅವ್ರು ಒಂಟಿಯಾಗಿದ್ದೀನಿ ಅಂತ ನಿಮ್ಗೆ ಅರ್ಜೆಂಟ್ ಆಗಿ ಹೇಳ್ಬೇಕು ಅಂತ ಅನ್ಕೋತಾ ಇದ್ದಾರೆ. ತುಂಬಾ ಬೇಜಾರಾಗಿದೆ ಅವ್ರಿಗೆ, ಒಂಟಿಯಾಗಿದ್ದಾರೆ, ಹಾರ್ಟ್ ಬ್ರೇಕ್ ಆಗಿದೆ. ನಿಮ್ ಕಡೆಯಿಂದ ಹರ್ಟ್ ಆಗಿರ್ಬೋದು ಅಥವಾ ಅವ್ರು ಯಾರನ್ನ ನಂಬಿದ್ರು, ಯಾಕಂದ್ರೆ 5 ಆಫ್ ಪೆಂಟಿಕಲ್ಸ್ ಕಾರ್ಡ್ ಬಂದಿದೆ. ಅವ್ರು ತುಂಬಾ ಯಾರನ್ನ ನಂಬಿದ್ರು ಅವ್ರ ಕಡೆಯಿಂದನೂ ಹರ್ಟ್ ಆಗಿರ್ಬೋದು ಗೈಸ್. ಅವ್ರು ಬಿಟ್ಟು ಹೋಗಿರ್ಬೋದು, ಅಥವಾ ಇವ್ರು ಅನ್ಕೊಂಡಂಗ ಅವ್ರು ನಡ್ಕೊಂಡಿಲ್ಲ, ಅಥವಾ ಅವ್ರ ಕಡೆಯಿಂದ ತುಂಬಾ ಮೋಸ ಆಗಿರಬಹುದು. ಸೊ ಮತ್ತೆ ಅವರ ಲೈಫಲ್ಲಿ ಏನ್ ಹಿಂದೆ ಅವ್ರಿಗೆ ಫೇಲ್ಯೂರ್ಸ್ ನೋಡಿದ್ರು ಅದು ಈ ಕನೆಕ್ಷನ್ಗೂ ಅಫೆಕ್ಟ್ ಆಯ್ತು ಅಂತ ಹೇಳ್ತಾ ಇದಾರೆ ನಿಮ್ಗೆ. ಅವ್ರ ಮುಂಚೆ ಅವ್ರ ಲೈಫಲ್ಲಿ ಫೇಲ್ಯೂರ್ಸ್ ನೋಡಿದ್ದಾರೆ ಗೈಸ್, ಲವ್ ಅಲ್ಲಿ, ಓಕೆನಾ? ಅಥವಾ ಅವ್ರು ನಂಬದವ್ರು ಅವ್ರನ್ನ ಜನರಲ್ ರಿಲೇಶನ್ಶಿಪ್ ಅಲ್ಲೇ ಬಿಟ್ಟು ಹೋಗಿರ್ಬೋದು. ಸೊ ನಿಮ್ಮನ್ನ ಎಲ್ಲಿ ಕಳ್ಕೊಬಿಡ್ತೀನೋ ಅಂತ ಅದನ್ನೆಲ್ಲ ಪಾಸ್ಟ್ ಫೇಲ್ಯೂರ್ಸ್ ಎಕ್ಸ್ಪೀರಿಯನ್ಸ್ ತಗೊಬಂದು ಈ ಕನೆಕ್ಷನ್ ಅಲ್ಲಿ ಹಾಕಿರೋದುಂಟು ಅಂತ ಅವರು ನಿಮ್ಗೆ ಹೇಳ್ಬೇಕು ಅಂತ ಅನ್ಕೋತಾ ಇದ್ದಾರೆ. ಅಂಡ್ ಅದಕ್ಕೆ ಜಾಸ್ತಿ ಡಿಸ್ಟರ್ಬ್ ಆಗಿದ್ದಾರೆ. ಪಾಸ್ಟ್ ಅಲ್ಲಿ ಅವ್ರು ಏನೇನ್ ಫೇಲ್ಯೂರ್ಸ್ ನೋಡಿದ್ರು ಅದಕ್ಕೆ ಜಾಸ್ತಿ ಡಿಸ್ಟರ್ಬ್ ಆಗಿದ್ದಾರೆ. ಸೊ ಅದು ಈ ಕನೆಕ್ಷನ್ ಬ್ರೇಕಪ್ ಆಗಕ್ಕೆ ಅಥವಾ ಆನ್ ಅಂಡ್ ಆಫ್ ಆಗಕ್ಕೆ ಅಥವಾ ಕರೆಂಟ್ ಸಿಚುವೇಶನ್ಗೆ ಕಾರಣ ಅಂತ ನಿಮ್ಗೆ ಹೇಳ್ಬೇಕು ಅಂತ ಅನ್ಕೋತಾ ಇದ್ದಾರೆ. ಹೊಸದಾಗಿ ಸ್ಟಾರ್ಟ್ ಮಾಡೋಣ ಅಂತ ಅವ್ರು ನಿಮ್ಗೆ ಮೆಸೇಜ್ ಕೊಡ್ತಾ ಇದ್ದಾರೆ ನನ್ ಮುಖಾಂತರ.
ಹೊಸದಾಗಿ ಕನೆಕ್ಷನ್ ಸ್ಟಾರ್ಟ್ ಆಗ್ಬೇಕು ಅಂತ ಅನ್ಕೋತಾ ಇದ್ದಾರೆ. ತುಂಬಾ ಲೋನ್ಲಿ ಆಗಿದ್ದಾರೆ, ಹಾರ್ಟ್ ಬ್ರೇಕ್ ಆಗಿದ್ದಾರೆ, ಸ್ಯಾಡ್ ಆಗಿದ್ದಾರೆ, ಅವ್ರನ್ನ ಅವ್ರು ಐಸೋಲೇಟ್ ಮಾಡ್ಕೊಂಡಿದ್ದಾರೆ. ಅವ್ರ ಸುತ್ತ ಎಷ್ಟೇ ಜನ ಇರ್ಬೋದು, ಯಾರೇ ಇರ್ಬೋದು, ಅವ್ರು ಅಷ್ಟು ಮಿಂಗಲ್ ಆಗಕ್ ಇಷ್ಟ ಆಗ್ತಿಲ್ಲ ಕರೆಂಟ್ಲಿ. ಅಂಡ್ ಅವ್ರ ಲೈಫಲ್ಲಿ ಅವ್ರ ಜೊತೆ ಫ್ಯಾಮಿಲಿ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಯಾರೇ ಇರ್ಬೋದು, ಪ್ರೀತಿ ಅನ್ನೋದು ಅವ್ರ ಜೀವನದಲ್ಲಿ ಇಲ್ಲ ಯಾರ ಕಡೆಯಿಂದನೂ. ನಿಮ್ ಜೊತೆನೂ ಕಮ್ಯುನಿಕೇಶನ್ ತುಂಬಾ ನಿಂತೆ ಹೋಗಿರ್ಬೋದು, ಬ್ಲಾಕ್ ಆಗಿರ್ಬೋದು, ಅಥವಾ ತುಂಬಾ ಕಡಿಮೆ ಆಗಿರ್ಬೋದು. ಒಟ್ನಲ್ಲಿ ಈ ಕನೆಕ್ಷನ್ ಅಲ್ಲಿ ಕರೆಂಟ್ಲಿ ಏನ್ ನಡೀತಿದೆ ಅದು ಅವ್ರಿಗೆ ತುಂಬಾ ಅನ್ಸ್ಯಾಟಿಸ್ಫ್ಯಾಕ್ಷನ್ ಫೀಲ್ ಆಗ್ತಿದೆ ಅಂತ ಹೇಳಕ್ ಇಷ್ಟಪಡ್ತಾರೆ. ಅಂಡ್ ತುಂಬಾ ಅನ್ಸ್ಯಾಟಿಸ್ಫೈಡ್ ರಿಲೇಶನ್ಶಿಪ್ ಅಂತ ಅವ್ರಿಗೆ ಅನ್ನಿಸ್ತಿದೆ. ಯಾಕಂದ್ರೆ ಅವ್ರು ಅನ್ಕೊಂಡಂಗೆ ಈ ರಿಲೇಶನ್ಶಿಪ್ ಅಲ್ಲಿ ಏನೂ ನಡೀತಿಲ್ಲ. ಅಂಡ್ ತುಂಬಾ ಎಮೋಷನಲ್ ಫೀಲ್ ಮಾಡ್ತಿದ್ದಾರೆ ಕರೆಂಟ್ಲಿ, ತುಂಬಾ ಎಮೋಷನಲ್ ಆಗಿ ಫೀಲ್ ಮಾಡ್ತಿದ್ದಾರೆ. ಅಂಡ್ ಕರೆಂಟ್ಲಿ ಅವ್ರ ಲೈಫಲ್ಲಿ ತುಂಬಾ ಫೇಲ್ಯೂರ್ಸ್ ನೋಡ್ತಿದ್ದಾರೆ ಗೈಸ್, ತುಂಬಾ ಫೇಲ್ಯೂರ್ಸ್ ನೋಡ್ತಿದ್ದಾರೆ. ಕರಿಯರ್ ವೈಸ್ ಇರ್ಬೋದು, ರಿಲೇಶನ್ಶಿಪ್ ವೈಸ್ ಇರ್ಬೋದು, ನಿಮ್ ಕನೆಕ್ಷನ್ ವೈಸ್ ಇರ್ಬೋದು, ತುಂಬಾ ಫೇಲ್ಯೂರ್ಸ್ ನೋಡ್ತಾ ಇದ್ದಾರೆ ಕರೆಂಟ್ಲಿ. ಓಕೆನಾ? ತುಂಬಾ ಡಿಸ್ಟರ್ಬ್ ಆಗಿದ್ದಾರೆ, ಡಿಸ್ಟರ್ಬ್ ಎನರ್ಜಿ ಕಾಣಿಸ್ತಿದೆ ಪೈಲ್ ಒನ್ ನಿಮ್ ಪರ್ಸನ್ ಕರೆಂಟ್ಲಿ. ಅವ್ರಿಗೆ ಯಾರ್ದು ಸಪೋರ್ಟ್ ಇಲ್ಲ ಕರೆಂಟ್ಲಿ. ನೀವ್ ಇದ್ದಿದ್ರೆ ಅವ್ರ ಜೊತೆ ನೀವು ಮೆಂಟಲಿ, ಫೈನಾನ್ಷಿಯಲಿ ಎಲ್ಲಾ ತರದಲ್ಲೂ ಸಪೋರ್ಟ್ ಮಾಡ್ತಿದ್ರಿ. ಫೈನಾನ್ಷಿಯಲಿ ಫುಲ್ ಇಲ್ದೆ ಹೋದ್ರು ನೀವ್ ಅವ್ರ ಜೊತೆ ಇದ್ರೆ ಸಾಕು, ಮೆಂಟಲಿ ಅವ್ರು ಸ್ಟ್ರಾಂಗ್ ಫೀಲ್ ಮಾಡೋರು. ಬಟ್ ಈಗ ಅವ್ರ ಲೈಫಲ್ಲಿ ಬ್ಯಾಡ್ ಲಕ್ ನಡೀತಿದೆ, ಯಾರ್ದು ಸಪೋರ್ಟ್ ಇಲ್ಲ. ಅಂಡ್ ದೇವ್ರನ್ನ ಸಾರಿ ಕೇಳ್ತಿದ್ದಾರೆ. ಯಾಕಂದ್ರೆ ಅವ್ರಿಗೆ ಅನ್ನಿಸ್ತಿದೆ ಅವ್ರ ಮುಂಚೆ ಕನೆಕ್ಷನ್ ಏನ್ ಕೊಡ್ಬೇಕು ಕೊಟ್ಟಿಲ್ಲ, ಅಥವಾ ನೀವು ಪ್ರಾಬ್ಲಮ್ ಅಲ್ಲಿ ಇದ್ದಾಗ ಅವ್ರು ಬಿಟ್ಟು ಹೋಗಿರ್ಬೋದು, ನೀವು ಪ್ರಾಬ್ಲಮ್ ಅಲ್ಲಿ ಇದ್ದಾಗ ಅವರು ಹೆಲ್ಪ್ ಮಾಡದೇ ಇರ್ಬೋದು. ಸೊ ದೇವ್ರ ಹತ್ರ ಸಾರಿ ಕೇಳ್ತಿದ್ದಾರೆ. ಯಾಕಂದ್ರೆ ನಾನ್ ಹಂಗ್ ಮಾಡಿದ್ದಕ್ಕೆ ತಾನೇ ನಾನ್ ಲೈಫಲ್ಲಿ ಕರೆಂಟ್ಲಿ ಅನುಭವಿಸ್ತಾ ಇರೋದು ಅಂತ ಹೇಳ್ತಾ ಇದ್ದಾರೆ. ಅಂಡ್ ಕರೆಂಟ್ಲಿ ಅವ್ರು ಯಾವ ಕನೆಕ್ಷನ್ಗೆ ತುಂಬಾ ಕೊಟ್ಟಿದ್ದಾರೆ, ಅವರು ಎಮೋಷನಲ್ ಎಫರ್ಟು, ಫೈನಾನ್ಷಿಯಲ್ ಎಫರ್ಟು, ಯಾರನ್ನ ತುಂಬಾ ಅವ್ರ ಲೈಫಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಕೊಂಡಿದ್ರು ಅವರೇ ಇವ್ರನ್ನ ಇಗ್ನೋರ್ ಮಾಡ್ತಿದ್ದಾರೆ. ಸುಮಾರು ಜನನ ಬಿಟ್ಟು ಹೋಗ್ತಾ ಇದ್ದಾರೆ, ಹೋಗಿದ್ದಾರೆ. ಅಂಡ್ ಅವ್ರ ಜೀವನದಲ್ಲಿ ನಾನ್ ಮತ್ತೆ ಹೇಳ್ತಾ ಇದ್ದೀನಿ, ಅವ್ರ ಜೀವನದಲ್ಲಿ ನೀವ್ ಇಲ್ದೇನೆ ಪ್ರೀತಿ ಅನ್ನೋದೇ ಇಲ್ಲ. ಓಕೆನಾ? ಅಂಡ್ ಈ ಬ್ರೇಕಪ್ ಆದ್ಮೇಲಂತೂ ಅವ್ರ ಜೀವನದಲ್ಲಿ ಲವ್ ಅನ್ನೋದೇ ಇಲ್ಲ, ಮಾಯ ಆಗಿದೆ. ಅಂದ್ರೆ ಈ ಬೇರೆ ಕಡೆಯಿಂದನೂ ಅವ್ರಿಗೆ ಪ್ರೀತಿ ಸಿಗ್ತಾ ಇಲ್ಲ, ಎಲ್ಲಾ ಕಡೆಯಿಂದ ಇಗ್ನೋರೆನ್ಸ್ ಸಿಗ್ತಾ ಇದೆ. ಅವ್ರನ್ನ ನೆಗ್ಲೆಕ್ಟ್ ಮಾಡ್ತಿದ್ದಾರೆ ಅಂತ ಫೀಲ್ ಆಗ್ತಿದೆ ಇವ್ರಿಗೆ. ಅಂಡ್ ದುಡ್ಡು ಕಳ್ಕೊಂಡಿದ್ದಾರೆ ಸುಮಾರು ಜನನ ನಂಬಿ. ಫೈನಾನ್ಷಿಯಲ್ ಸಪೋರ್ಟ್ ಇವ್ರ ಹತ್ರ ಎಲ್ಲ ಇಸ್ಕೊಂಡವರು ಇವ್ರಿಗೆ ವಾಪಸ್ ಯಾರು ಕೊಡ್ತಾ ಇಲ್ಲ. ಜಾಬ್ ಕಳ್ಕೊಂಡಿರ್ಬೋದು ಸುಮಾರು ಜನ, ಬಿಸ್ನೆಸ್ ಅಲ್ಲಿ ಲಾಸ್ ಆಗ್ತಿರ್ಬೋದು. ಅಂಡ್ ಅವ್ರ ವರ್ಕಿಂಗ್ ಎನ್ವಿರಾನ್ಮೆಂಟ್ ಬ್ಯಾಡ್ ಅನ್ನಿಸ್ತಿರ್ಬೋದು. ಆಮೇಲೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಕಾಣಿಸ್ತಿರ್ಬೋದು, ಕಾಲ್ಗೆ ಏನಾದ್ರು ಹೇಟ್ ಆಗಿರ್ಬೋದು ಸುಮಾರು ಜನಕ್ಕೆ, ಫ್ರಾಕ್ಚರ್ ಹತ್ರ ಏನಾದ್ರು ಆಗಿರ್ಬೋದು ಕರೆಂಟ್ಲಿ. ತುಂಬಾ ಹೆಲ್ತ್ ಇಶ್ಯೂಸ್ ಕಾಣಿಸ್ತಾ ಇದೆ. ಒಟ್ನಲ್ಲಿ ಅವ್ರು ಕುಂತ್ಕೊಂಡ್ ನಡೆಯೋ ತರ ಸುಮಾರು ಜನಕ್ಕೆ ಹಂಗಾಗಿದೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಒಂದು 65% ಅವ್ರಿಗೆ ಕಾಲಲ್ಲಿ ನೋವಿರ್ಬೋದು, ಸ್ವಲ್ಪ ಊತ ಇರ್ಬೋದು, ಆತರ. ಓಕೆನಾ? ಅವರು ತುಂಬಾ ಈಗೋಯಿಸ್ಟಿಕ್ ಆಗಿ ನಡ್ಕೊಂಡಿದ್ದಾರೆ ಮುಂಚೆ, ತುಂಬಾ ಈಗೋಯಿಸ್ಟಿಕ್ ಆಗಿ ನಡ್ಕೊಂಡಿದ್ದಾರೆ. ಅವ್ರಿಗೆ ಈಗ್ಲೂ ಈಗೋ, ಇಷ್ಟೆಲ್ಲ ಆದ್ರೂನು ಈಗೋ ಅನ್ನೋದೇನ್ ಸೈಡ್ಗೆ ಹೋಗಿಲ್ಲ. ಓಕೆನಾ? ಈಗೋ ಇನ್ನೂ ಇದೆ ಆ ಪರ್ಸನ್ ಅಲ್ಲಿ. ಆ ಈಗೋ ಅಂತೂ ಅವ್ರಿಗೆ ಹೋಗಲ್ಲ, ಮುಂಚೆನೂ ಇತ್ತು, ಇಷ್ಟೆಲ್ಲ ಆದ್ರೂ ಈಗ್ಲೂ ಇದೆ. ಅಂಡ್ ಲೈಫ್ ಅಲ್ಲಿ ಎಂತೂಸಿಯಾಸಮ್ ಇಲ್ಲ, ಆ ಖುಷಿ ಇಲ್ಲ ನೀವ್ ಇಲ್ದೇ ಇರೋದಕ್ಕೆ. ತುಂಬಾ ಇನ್ಸೆಕ್ಯೂರಿಟಿ ಕಾಡ್ತಿದೆ ಅವ್ರ ಜೀವನ. ಯಾಕೆ ಹಿಂಗಾಯ್ತು, ನೆಕ್ಸ್ಟ್ ಏನಾಗುತ್ತೋ, ಫ್ಯೂಚರ್ ಏನಾಗುತ್ತೋ ಅಂತ ತುಂಬಾ ಯೋಚನೆ ಮಾಡ್ತಿದ್ದಾರೆ. ಅವ್ರು ಏನೇ ಎಫರ್ಟ್ ಮಾಡ್ಲಿ ಲೈಫ್ ಅಲ್ಲಿ ಫೇಲ್ಯೂರ್ಸ್ ನೋಡ್ತಾ ಇದ್ದಾರೆ. ನೀವು ಅವ್ರ ಲೈಫ್ ಇಂದ ದೂರ ಆದ್ಮೇಲೆ, ಅಥವಾ ನಿಮ್ಮಿಂದ ಆನ್ ಅಂಡ್ ಆಫ್ ಆದ್ಮೇಲೆ ಅವ್ರು ತುಂಬಾ ಫೇಲ್ಯೂರ್ಸ್ ನೋಡ್ತಿದ್ದಾರೆ. ಅವ್ರು ಏನ್ ಎಫರ್ಟ್ ಹಾಕಿದ್ರು ಫೇಲ್ ಆಗ್ತಿದೆ. ಅಂಡ್ ಅವ್ರಿಗೆ ಯಾರ್ದು ಸಪೋರ್ಟ್ ಸಿಗ್ತಿಲ್ಲ ಗೈಸ್. ನಿಮ್ ತರ ಯಾರು ಅವ್ರ ಬ್ಯಾಕ್ ಬೋನ್ ಅಥವಾ ಬ್ಯಾಕ್ ಸಪೋರ್ಟ್ ಆಗಿ ನಿಲ್ಲಕ್ ಆಗ್ತಿಲ್ಲ. ಅಂಡ್ ಇವ್ರು ಯಾರನ್ನ ಅವ್ರ ಬ್ಯಾಕ್ ಸಪೋರ್ಟ್ ಅಂತ ಅನ್ಕೊಂಡಿದ್ರು ಅವರು ಇಲ್ಲ. ಅವರು ನಿಮ್ ಸ್ಥಾನ ತಗೊಳಕ್ ಆಗೇ ಇಲ್ಲ, ಸಾಧ್ಯನೂ ಇಲ್ಲ. ಇವ್ರ ಹತ್ರ ಅನ್ಕೊಂಡಿದ್ರು. ಈಗ್ಲೂ ಇಷ್ಟೆಲ್ಲ ಆದ್ರೂ ಈಗೋಯಿಸ್ಟಿಕ್ ಪರ್ಸನ್ನೇ, ಈಗೋ ಅಂತೂ ಇದೆ. ನಿಮ್ ಸಪೋರ್ಟ್ ಸಿಕ್ಕಿದಾಗ ಖುಷಿಯಾಗಿದ್ರು, ಎಂಜಾಯ್ ಮಾಡಿದ್ರು, ಪ್ರೀತಿ
ನಂಬಿಕೆ ಅನ್ನೋದು ಅವ್ರ ಲೈಫಲ್ಲಿ ಇತ್ತು, ಈಗಿಲ್ಲ. ನಿಮ್ ಜೊತೆ ಟ್ರಾವೆಲ್ ಮಾಡಿರೋದಿರ್ಬೋದು, ಅದನ್ನೆಲ್ಲ ತುಂಬಾ ನೆನ್ಸ್ಕೊತಾ ಇದಾರೆ. ಅವ್ರು ತುಂಬಾ ಮಗು ಅಷ್ಟ್ ಆರಾಮಾಗಿರ್ತಾರೆ. ಈಗ ಒಂದ್ ಮಗುನ ನಾವು ಬೆಳ್ಸಿದ್ರೆ ಆ ಮಗು ನಮ್ ಜೊತೆ ಎಷ್ಟು ಸೆಕ್ಯೂರ್ಡ್ ಫೀಲ್ ಮಾಡುತ್ತೆ, ಬಿಡು ಅಮ್ಮ ಇದಾರೆ, ಬಿಡು ಅಪ್ಪ ಇದಾರೆ ಅಂತ. ಅಷ್ಟು ಅವರು ನೀವಿದ್ರೆ ಸೆಕ್ಯೂರ್ಡ್ ಫೀಲ್ ಮಾಡ್ತಿದ್ರು ಅಂತ ಹೇಳಕ್ ಇಷ್ಟಪಡ್ತಿದ್ದಾರೆ. ಅಂಡ್ ನೀವಿದ್ದಾಗ ಅವ್ರ ಲೈಫಲ್ಲಿ ತುಂಬಾ ಪ್ರಾಸ್ಪರಿಟಿ ಇತ್ತು, ಅಬಂಡೆನ್ಸ್ ಇತ್ತು, ಹೈ ಸ್ಟೇಟಸ್ ಇತ್ತು. ಈಗೆಲ್ಲ ಫೇಲ್ಯೂರ್ಸ್ದು ಸರಪಳಿನೇ ಸಿದ್ಧ ಆಗಿದೆ. ಅಂದ್ರೆ ಒಂದಾದ್ಮೇಲೆ ಒಂದ್ ಫೇಲ್ಯೂರ್ಸ್ ನೋಡ್ತಾ ಇದ್ದೀನಿ ಅಂತ ಹೇಳಕ್ ಇಷ್ಟಪಡ್ತಾರೆ ಅರ್ಜೆಂಟ್ ಆಗಿ. ಅವ್ರದ್ದು ಮೆಸೇಜಸ್ ಗೈಸ್, ಇದು ಅರ್ಜೆಂಟ್ ಮೆಸೇಜಸ್. ಅವ್ರು ಏನ್ ಹೇಳ್ಬೇಕು ಅದನ್ನ ನಾನ್ ನಿಮ್ಗೆ ಹೇಳ್ತಾ ಇದ್ದೀನಿ. ಅವ್ರ ಲೈಫಲ್ಲಿ ತುಂಬಾ ಬೇಗ ಸಕ್ಸಸ್ ಸಿಕ್ಕಿದೆ ಜೀವನದಲ್ಲಿ ಮುಂಚೆ, ಅಂಡ್ ಪ್ರಮೋಷನ್, ಒಳ್ಳೆ ಜಾಬ್ ಎಲ್ಲ ಸಿಕ್ಕಿದೆ. ನಂಗೆ ಬೋನ್ಸ್ ಅಲ್ಲಿ ಮತ್ತೆ ಪ್ರಾಬ್ಲಮ್ಸ್ ಕಾಣಿಸ್ತಿದೆ ಗೈಸ್. ಆರ್ಥರೈಟಿಸ್ ಇರ್ಬೋದು, ಬಿದ್ದಿರ್ಬೋದು, ಚಿಕ್ಕ ಪುಟ್ಟ ಆಕ್ಸಿಡೆಂಟ್ ಇರ್ಬೋದು. ಓಕೆ, ಎಸ್ಪೆಷಲಿ ಲೆಗ್ಸ್ದು ರಿಕವರಿ ಆಗ್ತಾ ಇದಾರೆ, ಬಟ್ ಸುಮಾರು ಜನಕ್ಕೆ ಆ ಜಾಗದಲ್ಲಿ ಪೇನ್ ಇದೆ. ಮೈನರ್, ಒಟ್ನಲ್ಲಿ ಮೈನರ್, ಮೇಜರ್ ಏನಲ್ಲ. ಸೊ ಅವ್ರ ಮುಂಚೆ ತುಂಬಾ ಅರ್ಲಿ ಸಕ್ಸಸ್ ನೋಡಿದಾರೆ ಲೈಫಲ್ಲಿ. ಸೊ ಈಗ ಸಡನ್ ಆಗಿ ಫೇಲ್ಯೂರ್ಸ್ ಅವ್ರಿಗೆ ಅವ್ರ ಲೈಫೇ ಶಿಫ್ಟ್ ಆದಂಗ ಅನ್ನಿಸ್ತಿದೆ. ಓಕೆನಾ? ತುಂಬಾ ಜನ ನೋ ಕಾಂಟ್ಯಾಕ್ಟ್ ಅಥವಾ ತುಂಬಾ ಲೆಸ್ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ, ಆನ್ ಅಂಡ್ ಆಫ್ ಅಲ್ಲಿ ಇದ್ದೀರಾ. ಸೊ ಅವ್ರಿಗೆ ತುಂಬಾ ಅವ್ರ ಲೈಫಲ್ಲಿ ಶಿಫ್ಟ್ ನೋಡಿದಾರೆ ನೀವು ಅಲ್ಲಿಂದ ಆಚೆ ಬಂದ್ಮೇಲೆ. ಓಕೆನಾ? ನೀವು ಅವ್ರ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಿದ್ರಿ, ಅವ್ರ ಜೊತೆ ಇದ್ರಿ, ಸಪೋರ್ಟಿವ್ ಆಗಿದ್ರಿ. ಈಗ ಅದ್ ಆಗ್ತಿಲ್ಲ. ಓಕೆನಾ? ಈಗ ಅದ್ ಆಗ್ತಿಲ್ಲ. ಸೊ ಅವ್ರ ಲೈಫಲ್ಲಿ ದೊಡ್ಡ ಶಿಫ್ಟೇ ಆಗಿದೆ. ನೀವು ಊಹೆನೂ ಮಾಡ್ಕೊಳಕ್ಕಾಗಲ್ಲ, ಅಷ್ಟು ದೊಡ್ಡ ಶಿಫ್ಟ್ ಅವ್ರು ಅನುಭವಿಸ್ತಾ ಇದ್ದಾರೆ. ಬಟ್ ಅವ್ರು ಏನು ನಿಮ್ಗೆ ಹೇಳ್ಕೊಳಕ್ ಕರೆಂಟ್ಲಿ ಅವ್ರಿಗೆ ಆಗ್ತಿಲ್ಲ. ಅದಕ್ಕೇನೆ ನನಗೆ ತುಂಬಾ ಅರ್ಜೆಂಟ್ ಮೆಸೇಜ್ ಬಂದಿದ್ದು. ಅವ್ರದ್ದು ಏನ್ ಕರೆಂಟ್ ಸಿಚುವೇಶನ್ ಇದೆ ಚೆನ್ನಾಗಿಲ್ಲ ಗೈಸ್. ಓಕೆ, ಅವ್ರ ಕಾನ್ಫಿಡೆನ್ಸೇ ಇಲ್ಲ ಕರೆಂಟ್ಲಿ ನಿಮ್ ಜೊತೆ ಮಾತಾಡಕ್ಕೆ, ಇದನ್ನೆಲ್ಲ ಹೇಳಕ್ಕೆ ಕಾನ್ಫಿಡೆನ್ಸ್ ಇಲ್ಲ, ಮೆಂಟಲ್ ಕ್ಲಾರಿಟಿ ಇಲ್ಲ ಅಂತ ಹೇಳ್ತಿದ್ದಾರೆ. ಅಂಡ್ ಅವ್ರ ಥಾಟ್ಸ್ ನ ಅವ್ರು ರಿಸ್ಟ್ರಿಕ್ಟ್ ಮಾಡ್ಕೋತಿದ್ದಾರೆ. ನಾನು ಆಗ್ಲೇ ಹೇಳ್ದೆ ಅವ್ರ ಈಗೋ ಮಾತ್ರ ಕಡಿಮೆ ಆಗಿಲ್ಲ ಅಂತ. ಅವರ ಥಾಟ್ಸ್ ನ ಅವ್ರು ರಿಸ್ಟ್ರಿಕ್ಟ್ ಮಾಡ್ಕೋತಿದ್ದಾರೆ. ಅಂಡ್ ಏನು ಅವ್ರ ಲೈಫಲ್ಲಿ ಹಾರ್ಮೋನಿಯಸ್ ಆಗಿ ನಡೀತಿಲ್ಲ. ಅಂದ್ರೆ ಅವ್ರು ಅನ್ಕೊಂಡಂಗೆ ಏನೂ ನಡೀತಾ ಇಲ್ಲ. ಓಕೆ, ನಿಮ್ ಕಂಡ್ರೆ ತುಂಬಾ ಅಟ್ರಾಕ್ಷನ್ ಇದೆ, ಸೆಕ್ಷುಯಲ್ ಅಟ್ರಾಕ್ಷನ್ ಇದೆ, ತುಂಬಾ ಜಾಸ್ತಿ ಕಾಣಿಸ್ತಿದೆ. ನಿಮ್ನ ಹೈ ಸ್ಟ್ಯಾಂಡರ್ಡ್ಸ್ ಅಲ್ಲಿ ನೋಡ್ತಾರೆ. ಅಂಡ್ ನೀವು ತುಂಬಾ ಕೇರಿಂಗ್ ಇದ್ದೀರಾ, ಒಬ್ರು ತಾಯಿ ತರ. ನೀವು ಮೇಲ್ ಆಗಿರ್ಬೋದು, ಫಿಮೇಲ್ ಆಗಿರ್ಬೋದು, ಆದ್ರೆ ನಿಮ್ ನೇಚರ್ ಅವ್ರಿಗೆ ತಾಯಿ ತರ ಕೇರ್ ಮಾಡ್ತೀರಾ. ಸೊ ಅವ್ರು ಆ ನರ್ಚರಿಂಗ್ ಪ್ರೀತಿ, ಆ ಕೇರ್ ನ ತುಂಬಾ ಮಿಸ್ ಮಾಡ್ಕೋತಿದ್ದಾರೆ ಅಂತ ಹೇಳ್ತಿದ್ದಾರೆ. ನೀವು ಪ್ರೀತಿ ಕೊಟ್ಟಿದ್ದೀರಾ, ರೆಸ್ಪೆಕ್ಟ್ ಕೊಡ್ತಿದ್ರಿ, ಕೇರ್ ಮಾಡ್ತಿದ್ರಿ, ಈಗ್ಲೂ ಮಾಡ್ತೀರಾ. ಅದನ್ನ ತುಂಬಾ ಅವ್ರು ಮಿಸ್ ಮಾಡ್ಕೋತಾ ಇದ್ದಾರೆ. ಓಕೆ, ಅಂಡ್ ಸ್ವಲ್ಪ ನಿಮ್ಮನ್ನ ಅವ್ರಿಗಿಂತ ಮೇಲ್ ನೋಡ್ತಾರೆ. ಓಕೆ, ಯಾವ್ದ್ರಲ್ಲಾದ್ರೂ ಓಕೆ, ನಿಮ್ಮನ್ನ ಅವ್ರಿಗಿಂತ ಮೇಲ್ ನೋಡ್ತಾರೆ. ನಿಮ್ಮಿಂದನೇ ಅವ್ರ ಮುಂಚೆ ಎಲ್ಲ ಸಕ್ಸಸ್ ಸಿಕ್ಕಿದ್ದಿರ್ಬೋದು, ಅಥವಾ ಅವ್ರ ಲೈಫಲ್ಲಿ ಖುಷಿ ಅಂತ ಬಂದಾಗ ಗೈಸ್ ಆಟೋಮೆಟಿಕ್ ಆಗಿ ಎಲ್ಲ ನಡ್ಕೊಂಡು ಹೋಗುತ್ತೆ. ಲೈಫಲ್ಲಿ ಎಲ್ಲ ಚೆನ್ನಾಗಿ ನಡ್ಕೊಂಡು ಹೋಗುತ್ತೆ. ಸೊ ನೀವ್ ಆ ಖುಷಿ ಅವ್ರ ಲೈಫಲ್ಲಿ ಸನ್ ಕಾರ್ಡ್ ಬಂದಿದೆ, ನೀವ್ ಆ ಖುಷಿ ಅಂತ ತುಂಬಾ ಮಿಸ್ ಮಾಡ್ಕೋತಾ ಇದ್ದಾರೆ ಗೈಸ್. ಓಕೆನಾ? ನಿಮ್ ಪರ್ಸನ್ ತುಂಬಾ, ನಾನು ಆಗ್ಲೇ ಹೇಳ್ದೆ, ಈಗೋಯಿಸ್ಟಿಕ್, ಫ್ಯಾಮಿಲಿ ಓರಿಯೆಂಟೆಡ್, ಮತ್ತೆ ಲಕ್ಕಿ ಪರ್ಸನ್. ಅವ್ರ ಲೈಫಲ್ಲಿ ನಾನು ಆಗ್ಲೇ ಹೇಳ್ದಂಗೆ ಸಕ್ಸಸ್ ಎಲ್ಲ ಅವ್ರು ಬೇಗ ಬೇಗನೆ ಸಿಕ್ಬಿಡ್ತು. ಅವ್ರೇನ್ ಜಾಸ್ತಿ ಎಫರ್ಟ್ ಹಾಕಿಲ್ಲ, ಈ ಕನೆಕ್ಷನ್ಗೂ ಜಾಸ್ತಿ ಎಫರ್ಟ್ ಹಾಕಿಲ್ಲ. ಯಾಕಂದ್ರೆ ಅವ್ರನ್ನ ಯಾಕೆ ಲಕ್ಕಿ ಅಂತೀನಿ ಅಂದ್ರೆ, ನನ್ ವಿವರ್ಸ್ ಅವ್ರ ಲೈಫಲ್ಲಿ ಬಂದಿದ್ದಾರೆ ಅಂದ್ರೆ ಆಬ್ವಿಯಸ್ಲಿ ಅವ್ರ ಲಕ್ಕಿ ಅಲ್ವಾ ಗೈಸ್. ನಿಮ್ಮಂತ ಒಳ್ಳೆ ವ್ಯಕ್ತಿಗಳು ಅವ್ರ ಲೈಫಲ್ಲಿ ಬಂದಿದ್ದೀರಾ ಅಂದಾಗ ಅವ್ರು ಆಬ್ವಿಯಸ್ಲಿ ಲಕ್ಕಿ. ಅವ್ರು ಅದನ್ನ ಫೀಲ್ ಮಾಡ್ಕೋತಾ ಇದ್ದಾರೆ. ಓಕೆನಾ? ಅವ್ರು ತುಂಬಾ ಖುಷಿಯಾಗಿದ್ರು, ಎಮೋಷನಲಿ ಸ್ಯಾಟಿಸ್ಫೈಡ್ ಆಗಿದ್ರು ಲೈಫಲ್ಲಿ. ಅಂಡ್ ನಿಮ್ ಕಡೆ ತುಂಬಾ ಈಗ್ಲೂ ಅಟ್ಯಾಚ್ ಆಗಿದ್ದಾರೆ, ಆಗ್ಲೂ ಅಟ್ಯಾಚ್ ಆಗಿದ್ರು. ತುಂಬಾ ಜನ ಅನ್ಮ್ಯಾರಿಡ್ ಇದ್ರೆ ಮದ್ವೆ ಆಗ್ಬೇಕು ಅಂತ ಅನ್ಕೋತಾ ಇದ್ದಾರೆ. ಇನ್ ಕೇಸ್ ಮ್ಯಾರಿಡ್ ಲೈಫಲ್ಲಿ ಇದ್ರೂನು ನಿಮಗ್ ಕಮಿಟ್ಮೆಂಟ್ ಕೊಡ್ಬೇಕು ಅಂತ ಅರ್ಜೆಂಟ್ ಮೆಸೇಜ್ ಕೊಡ್ತಾ ಇದ್ದಾರೆ. ಕಮಿಟ್ ಆಗ್ಬೇಕು ಅಂತ ಅನ್ಕೋತಾ ಇದ್ದಾರೆ.
ತುಂಬಾ ಸಕ್ಸಸ್ಫುಲ್ಲು, ಫ್ಯಾಮಿಲಿಲೂ ಏನು ಪ್ರಾಬ್ಲಮ್ ಇಲ್ಲ, ವೆಲ್ತ್ಗೆ ತೊಂದರೆ ಇಲ್ಲ, ಇದ್ದಿದ್ರಲ್ಲೇನು ಅಂತ ಫುಲ್ಲು ದುಡ್ಡಿನ ಸಮಸ್ಯೆ ಅಂತ ಹೇಳಕ್ಕಾಗಲ್ಲ. ಕಂಪ್ಯಾರಿಟಿವ್ಲಿ ನೀವಿದ್ದಾಗಿಂತ ಈಗ ಕಡಿಮೆ ಅಂತ ಅನ್ನಿಸ್ತಿದೆ. ಸ್ವಲ್ಪ ಫೇಲ್ಯೂರ್ಸ್ ನೋಡ್ತಿದ್ದಾರೆ. ಅವ್ರದ್ದು ಯೂಶಲಿ ಅವ್ರ ಲೈಫಲ್ಲಿ ತುಂಬಾ ಸ್ಟ್ರಗಲ್ಸು, ಕರಿಯರ್ ವೈಸು, ಜಾಬ್ ವೈಸು, ಬಿಸ್ನೆಸ್ ವೈಸು ಅಷ್ಟು ಬಂದಿಲ್ಲ. ಹ್ಯಾಪಿ ಗೋ ಲಕ್ಕಿ ಪರ್ಸನ್ ಅವರು ಬೇರೆಯವ್ರ ಕಂಪೇರ್ ಮಾಡಿದ್ರೆ. ಬಟ್ ಈಗ ನೀವ್ ಇಲ್ದೇ ಇರೋದು ಅಥವಾ ನೀವ್ ಆನ್ ಅಂಡ್ ಆಫ್ ಆಗ್ತಿರೋದು ಅವ್ರಿಗೆ ತುಂಬಾ ಸಮಸ್ಯೆ ಉಂಟು ಮಾಡ್ತಿದೆ. ಅದವ್ರ ಕರಿಯರ್ ಮೇಲೂ ಅಫೆಕ್ಟ್ ಆಗ್ತಿದೆ. ಸೊ ಅದ್ರಲ್ಲೂ ಸ್ವಲ್ಪ ಫೇಲ್ಯೂರ್ಸ್ ನೋಡ್ತಾ ಇದಾರೆ ಅಷ್ಟೇ. ಫೇಲ್ಯೂರ್ಸ್ ಅಂದ್ರೆ ಯಾವ ಲೆವೆಲ್ಗೆ ಅಂದ್ರೆ ಫುಲ್ ಮುಗ್ದೆ ಹೋಗಿದೆ ಅಂತಲ್ಲ, ಚಿಕ್ಕ ಪುಟ್ಟ ಫೇಲ್ಯೂರ್ಸ್. ಹೆಲ್ತ್ ಇಶ್ಯೂನು ಅಷ್ಟೇ, ಚಿಕ್ಕ ಪುಟ್ಟ ಹೆಲ್ತ್ ಇಶ್ಯೂಸ್. ಬಟ್ ಮೆಂಟಲಿ ತುಂಬಾ 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 ಹರ್ಟ್ ಆಗಿದ್ದಾರೆ. ಮೇನ್ ಆಗಿ ಮೆಂಟಲಿ ತುಂಬಾ ಡಿಸ್ಟ್ರೆಸ್ ಅಲ್ಲಿ ಇದ್ದಾರೆ. ಅವ್ರಿಗೆ ಈ ಮೆಸೇಜ್ ನ ನಿಮಗ್ ತಲುಪಿಸ್ಲೇಬೇಕು ಅನ್ನೋ ಕಾತುರತೆ ನಂಗೆ ಜಾಸ್ತಿ ಕಾಣಿಸ್ತಿದೆ. ಸೊ ನನ್ ಮುಖಾಂತರ ಯೂನಿವರ್ಸ್ ಏಂಜಲ್ಸ್ ನಿಮ್ಗೆ ಈ ಮೆಸೇಜ್ ತಲುಪಿಸ್ತಾ ಇದ್ದಾರೆ. ಯಾರಿಗೆ ಈ ವಿಡಿಯೋ ಸಿಗುತ್ತೋ ಖಂಡಿತ ನಿಮ್ ಪರ್ಸನ್ ಕಡೆಯಿಂದ ಎಕ್ಸ್ಟ್ರೀಮ್ ಎಮೋಷನ್ಸ್ ನಾನು ಫೀಲ್ ಮಾಡ್ತಾ ಇದ್ದೀನಿ. ಅವ್ರು ನಿಮ್ಗೆ ಹೇಳ್ಬೇಕು, ಇದನ್ನೆಲ್ಲ ಹೇಳ್ಕೋಬೇಕು. ಅವ್ರ ಲೈಫಲ್ಲಿ ಏನ್ ನಡೀತಿದೆ, ನನ್ಗೆ ಯಾಕೆ ಹಿಂಗ್ ಆಗ್ತಿದೆ, ನನ್ ಈ ವ್ಯಕ್ತಿನ ಇಷ್ಟೊಂದು ಯಾಕೆ ಮಿಸ್ ಮಾಡ್ಕೋತಿದ್ದೀನಿ ಅಂತ ಅವ್ರಿಗೆ ಅನ್ಸೋದು ತುಂಬಾ ಸರಿ ಉಂಟು. ಅವ್ರ ಎಮೋಷನಲಿ ತುಂಬಾ ಇಂಬ್ಯಾಲೆನ್ಸ್ ಆಗ್ತಾರೆ. ಅವ್ರು ತುಂಬಾ ಪ್ರಾಕ್ಟಿಕಲ್ ಪರ್ಸನ್. ಆದ್ರೆ ನೀವು ಅಂತ ಬಂದಾಗ ತುಂಬಾ ಎಮೋಷನಲ್ ಆಗ್ತಾರೆ. ಅವ್ರ ಫ್ಯಾಮಿಲಿ ಅನ್ನೋದ್ ಬಿಟ್ರೆ ಇನ್ ಯಾರ ಕಡೆನೂ ಅವ್ರು ಎಮೋಷನಲ್ ಆಗಿರ್ತಿರ್ಲಿಲ್ಲ. ಬಟ್ ನೀವು ಅವ್ರ ಲೈಫ್ಗೆ ಎಂಟ್ರಿ ಕೊಟ್ಮೇಲೆ ತುಂಬಾ ತುಂಬಾ ಎಮೋಷನಲ್ ಆಗ್ತಾರೆ ನಿಮ್ಮನ್ನ ನೋಡಿದ್ರೆ, ಅಥವಾ ನಿಮ್ಮನ್ನ ನೆನೆಸ್ಕೊಂಡ್ರೆ, ನಿಮ್ ಜೊತೆ ಟೈಮ್ ಸ್ಪೆಂಡ್ ಮಾಡಿರೋದ್ ನೋಡಿದ್ರೆ ಅವ್ರಿಗೆ ಆಶ್ಚರ್ಯ ಆಗುತ್ತೆ. ನಾನ್ ಈ ತರ ವ್ಯಕ್ತಿನೇ ಅಲ್ಲ, ನಾನು ಎಷ್ಟು ಈಗೋಯಿಸ್ಟಿಕ್ ವ್ಯಕ್ತಿ. ಅವ್ರು ಎಷ್ಟು ಈಗೋಯಿಸ್ಟಿಕ್ ಅಂದ್ರೆ ಅವ್ರ ಲೈಫಲ್ಲಿ ಸುಮಾರು ಜನ ಬಂದು ಹೋಗಿ ಮಾಡಿದ್ದಾರೆ. ಓಕೆನಾ, ಲವ್ ರಿಲೇಶನ್ಶಿಪ್ ಅಂತಾನೆ ಅಲ್ಲ, ಫ್ರೆಂಡ್ ಇರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ರಿಲೇಟಿವ್ಸ್, ಎನಿ ಒನ್ ಬಂದು ಹೋಗಿ ಮಾಡಿದ್ದಾರೆ. ಅವರಿಂದ ಈಸಿಯಾಗಿ ಮೂವ್ ಆನ್ ಆಗ್ತಿದ್ರು. ಬಟ್ ನಿಮ್ದ್ ಹಂಗ ಆಗ್ತಿಲ್ಲ ಅವ್ರಿಗೆ. ಅವ್ರು ಈಸಿಯಾಗಿ ಮೂವ್ ಆನ್ ಆಗಕ್ ಆಗ್ತಿಲ್ಲ. ಅವರು ಮತ್ತೆ ನೀವ್ ಅವ್ರ ಲೈಫಿಗೆ ಬೇಕು ಅಂತ ತುಂಬಾ ಅನ್ನಿಸ್ತಿದೆ ಕರೆಂಟ್ಲಿ ಅವ್ರಿಗೆ. ಯಾಕಂದ್ರೆ ಅವ್ರು ಒಂಟಿ ಆಗ್ಬಿಟ್ಟಿದ್ದಾರೆ. ಅವ್ರು ಎಷ್ಟು ಕೇರ್ ಮಾಡ್ತಾರೆ ಫ್ಯಾಮಿಲಿನ, ಮನೇನ. ಬೇರೆಯವ್ರನ್ನ ಈಗೋಯಿಸ್ಟಿಕ್ ಆಗಿ ನೋಡಿದ್ರು ಅವ್ರ ಫ್ಯಾಮಿಲಿ ಅಂತ ಬಂದಾಗ ತುಂಬಾ ಕೇರಿಂಗ್ ಇದ್ದಾರೆ. ಬಟ್ ಅವ್ರ ಮನೆಯವ್ರ ಕಡೆಯಿಂದ ಆ ಕೇರಿಂಗ್ ಅವ್ರಿಗೆ ವಾಪಸ್ ಸಿಗ್ತಿಲ್ಲ. ಅದನ್ನ ಕೊಡ್ತಿದ್ದಿದ್ ನೀವು ಮಾತ್ರ. ಸೊ ನಿಮ್ಮನ್ ತುಂಬಾ ತುಂಬಾ ಮಿಸ್ ಮಾಡ್ಕೊತಾರೆ. ಓಕೆನಾ, ಮಿಸ್ ಮಾಡ್ಕೊತಾ ಇದ್ದಾರೆ. ಆದ್ರೆ ಅದನ್ನ ಹೇಳ್ಕೊಳಕ್ ಆಗ್ತಿಲ್ಲ ಅವ್ರಿಗೆ. ಅವ್ರ ಥಾಟ್ಸ್ ನ ಕಂಟ್ರೋಲ್ ಮಾಡ್ಕೊತಿದ್ದಾರೆ. 5Dಲಿ ನಿಮ್ಗೆ ಮೆಸೇಜಸ್ ಅಥವಾ ನಿಮ್ಗೆ ಸಡನ್ ಆಗಿ ಸುಮ್ನೆ ಕೂತಿರ್ತೀರಾ, ಅವ್ರ ಥಾಟ್ಸ್ ಬರ್ಬೋದು. ನಿಮ್ಗೂ ತುಂಬಾ ಇಂಟೆನ್ಸ್ ಆಗಿ ಅವ್ರ ನೆನ್ಪಾಗ್ಬೋದು ಗೈಸ್. ಯಾಕಂದ್ರೆ ನಾನು ಈ ರೀಡಿಂಗ್ ಫೈಲ್ 1 ಮಾಡೋವಾಗ ನನ್ಗೆ ತುಂಬಾ ಇಂಟೆನ್ಸಿಟಿ ಬರ್ತಿದೆ ನಿಮ್ ಪರ್ಸನ್ದು. ತುಂಬಾ ಎಮೋಷನಲ್, ತುಂಬಾ ಆ ಇಂಟೆನ್ಸಿಟಿ ನನಗ್ ಫೀಲ್ ಆಗ್ತಿದೆ. ಬಟ್ ಅವ್ರು ಈಗೋಯಿಸ್ಟಿಕ್ ಇರೋದ್ರಿಂದ ಇದನ್ನೆಲ್ಲ ಅವ್ರು ಏನೂ ಹೇಳ್ಕೊಳಲ್ಲ. ಇಷ್ಟೆಲ್ಲ ಫೀಲಿಂಗ್ಸ್ ಇದೆ ಅಲ್ವಾ ಗೈಸ್, ಅವ್ರಿಗೆ ಏನು ಶೇರ್ ಮಾಡಲ್ಲ. ಓಕೆ, ನೀವೇ ಎಲ್ಲ ತಿಳ್ಕೊಂಡು ಅವ್ರ ಹತ್ರ ಬರ್ಬೇಕು ಅನ್ನೋ ತರ ಅವ್ರದ್ದು ಎಕ್ಸ್ಪೆಕ್ಟೇಷನ್. ಸಿ ಡೆಪ್ತ್. ಅವರು ಮುಂಚೆ ಈ ಕನೆಕ್ಷನ್ ನ ತುಂಬಾ ಇಗ್ನೋರ್ ಮಾಡಿದ್ದಾರೆ, ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಅನ್ಕೊಂಡಿದ್ದಾರೆ, ಏನು ಎಫರ್ಟ್ ಹಾಕಿಲ್ಲ. ಫ್ಯಾಮಿಲಿ ಓರಿಯೆಂಟೆಡ್, ಅವ್ರ ಫ್ಯಾಮಿಲಿನೇ ಎಲ್ಲ. ಅಂಡ್ ಅದ್ ಚೆನ್ನಾಗಿದ್ರೆ ಸಾಕು, ಈ ಕನೆಕ್ಷನ್ ಕಟ್ಕೊಂಡ್ ನನ್ಗೇನು, ಆ ತರ ಇದ್ದಿದ್ ವ್ಯಕ್ತಿ ಈಗ ಈ ಸಿಚುವೇಶನ್ ಇಂದ ನಾನು ಆಚೆ ಬರ್ಬೇಕು, ನನ್ಗ ಆಗ್ತಿಲ್ಲ, ನನ್ ಬದ್ಲಾಗ್ಬೇಕು. ಅವ್ರ ಲೈಫಲ್ಲಿ ಎಲ್ಲ ಖಾಲಿ ಖಾಲಿ ಅನ್ಸುತ್ತೆ. ಎಲ್ಲ ಇದೆ ಆಯ್ತಾ, 10 ಆಫ್ ಕಪ್ಸ್ ಬಂದಿದೆ. ಅವ್ರ ಲೈಫಲ್ಲಿ ಎಲ್ಲ ಇದೆ, ಆದ್ರೂ ನೋಡಿ ಖಾಲಿ. ಇಲ್ಲಿ ವ್ಯಕ್ತಿನೇ ಇಲ್ಲ, ಬರೀ ಸುತ್ತ ಡ್ರೆಸ್ ಇದೆ ನೋಡಿ, ಇಲ್ಲಿ ಖಾಲಿ ಇದೆ. ಸೊ ಅವ್ರಿಗೆ ಖಾಲಿ ಅಂದ್ರೆ ಆ ಖಾಲಿ ಖಾಲಿ ಫೀಲ್ ಆಗುತ್ತೆ. ಏನೋ ಇಲ್ಲ ನನ್ನ ಲೈಫಲ್ಲಿ, ಏನಿದ್ರೇನು ಏನೋ ಒಂಥರ ಸಮಥಿಂಗ್ ಇಸ್ ಮಿಸ್ಸಿಂಗ್ ಅಂತ ಅವ್ರಿಗೆ ಪದೇ ಪದೇ ಅನ್ಸುತ್ತೆ. ಏನೋ ಒಂದ್ ಲೈಫಲ್ಲಿ ಇಲ್ಲ, ನನ್ನ ಲೈಫಲ್ಲಿ ಇಲ್ಲ ಅಂತ ತುಂಬಾ ಅನ್ಸುತ್ತೆ ಅವ್ರಿಗೆ, ಅನ್ನಿಸ್ತಾ ಇದೆ. ಓಕೆ, ಅವ್ರ ಆಕ್ಷನ್ ಓರಿಯೆಂಟೆಡ್, ಆಕ್ಷನ್ ತಗೋಬೇಕು, ನಾನ್ ಆಕ್ಷನ್ ಮಾಡ್ಬೇಕು ಅಂತ ತುಂಬಾ ತುಂಬಾ ಅನ್ಕೋತಾರೆ. ಬಟ್ ಅವ್ರು ಏನೇ ಆಕ್ಷನ್ ತಗೊಳಕ್ಕೂನು ಎನ್ವಿರಾನ್ಮೆಂಟ್ ಅವ್ರನ್ನ ಬಿಟ್ಕೊಡ್ತಾ ಇಲ್ಲ. ಸಿ ಇವ್ರು ಈ ವಾಂಡ್ ನ ಕಳಿಸ್ಬೇಕು, ಬಟ್ ಗಾಳಿ ನೋಡಿ ಸರ್ಕ್ಯುಲರ್ ಆಗಿದೆ. ಸೊ ಆ ವಾಂಡ್ ಮತ್ತೆ ಕೆಳಗಡೆನೆ ಬೀಳುತ್ತೆ.
ಅವ್ರು ಅನ್ಕೊಂಡಿದ್ ಜಾಗಕ್ಕೆ ಹೋಗಲ್ಲ. ಹಾಗೆ ನಿಮ್ ಕಡೆ ತುಂಬಾ ತುಂಬಾ ಇಂಟೆನ್ಸ್ ಥಾಟ್ಸ್ ಇದೆ, ಬಟ್ ಅದು ನಿಮ್ಮ ಹತ್ರ ಬರ್ತಾ ಇಲ್ಲ. ಅವ್ರು ಫೈಡಿಲ್ ಕಳಿಸ್ತಿದಾರೆ, ನಿಮ್ಗದ್ ಗೊತ್ತಾಗ್ತಿಲ್ಲ. ಓಕೆನಾ? ಸೊ ನನ್ ಮುಖಾಂತರ ಅವ್ರದ್ದು ಇಂಟೆನ್ಸಿಟಿ ಎಷ್ಟಿದೆ ಅಂದ್ರೆ ಐ ಫೆಲ್ಟ್ ಸೋ ಮಚ್. ನಾನು ಈಗ್ಲೂ ಫೀಲ್ ಮಾಡ್ತಾ ಇದ್ದೀನಿ ಗೈಸ್ ಅವ್ರದ್ದು ಎನರ್ಜಿನ. ಫೈಲ್ 1 ಅಂತೂ ನೋಡಿ. ಮತ್ತೆ ಹರ್ಮಿಟ್, 5 ಆಫ್ ಕಪ್ಸ್, ಹರ್ಮಿಟ್ ಅಂಡ್ 5 ಆಫ್ ಪೆಂಟಕಲ್ಸ್, ಮೋಸ್ಟ್ ಸ್ಯಾಡ್ ಕಾರ್ಡ್ಸ್ ಇಂದ ಟ್ಯಾರೋ ಡೆಕ್. ಎಷ್ಟು ಬೇಜಾರಾಗಿದ್ದಾರೆ, ಕತ್ಲಲ್ಲಿ ಕೂತಿದ್ದಾರೆ, ಬೆಳಕು ಹುಡ್ಕೊಂಡ್ ಕೂತಿದ್ದಾರೆ, ಯಾರು ಇಲ್ದಿರೋ ಜಾಗಕ್ಕೆ ಬಂದು ಹೆಂಗ್ ಕೂತಿದಾರೆ ನೋಡಿ. ಅವ್ರ ಲೈಫಲ್ಲಿ ನಂಗೆ ಏನು ಬೇಡ ಅನ್ಸೋವಷ್ಟು ಆಗೋಗಿದೆ. ಎಲ್ಲ ಇದೆ ಆದ್ರೆ ಏನೂ ಇಲ್ಲ, ಖಾಲಿ. ಸೊ ಆ ಮಿಸ್ಸಿಂಗ್ ಪಾರ್ಟ್, ಆ ಮಿಸ್ಸಿಂಗ್ ಸಮಥಿಂಗ್ ಅದ್ ನೀವು ಅಂತ ಅವ್ರು ನಿಮ್ಗೆ ಹೇಳಕ್ ಇಷ್ಟಪಡ್ತಾರೆ ಗೈಸ್. ಓಕೆನಾ? ಎಷ್ಟು ದೂರ ಹೋಗಿದ್ದಾರೆ ಅವ್ರ ಲೈಫಲ್ಲಿ. ಮೆಟ್ಲು ಸಕ್ಸಸ್, ಇಲ್ಲಿ ನೋಡಿ ಮೆಟ್ಲುಗಳಿದೆ. ಅವ್ರ ಲೈಫಲ್ಲಿ ಸಕ್ಸಸ್ ಅಚೀವ್ ಮಾಡಿದ್ದಾರೆ, ಎಲ್ಲ ಅಚೀವ್ ಮಾಡಿದ್ದಾರೆ. ಆದ್ರೆ ಅವ್ರು ಅನ್ಕೊಂಡಂಗ ಅವ್ರು ಇರಕ್ ಆಗ್ತಿಲ್ಲ, ಬಿಕಾಸ್ ನಿಮ್ಮ ಆಬ್ಸೆನ್ಸ್, ಸಮಥಿಂಗ್ ಮಿಸ್ಸಿಂಗ್ ಅಂತ ಅವ್ರಿಗೆ ತುಂಬಾ ಜಾಸ್ತಿ ಅನ್ನಿಸ್ತಿದೆ ಗೈಸ್. ಯಾಕಂದ್ರೆ ಅವ್ರ ಜೀವನದಲ್ಲಿ ಪ್ರೀತಿ ಅನ್ನೋದೇ ಇಲ್ವಲ್ಲ, ಅದು ಅವ್ರ ಲೈಫಲ್ಲಿ ಖಾಲಿ ಖಾಲಿ ಅಂತ ಫೀಲ್ ಮಾಡ್ತಿದ್ದಾರೆ. ಸಿ, ಅವ್ರು ನಿಮ್ ಜೊತೆ ಟ್ರಾವೆಲ್ ಮಾಡ್ಬೇಕು. ಅವ್ರು ಕರೆಂಟ್ಲಿ ಯಾವ ಸಿಚುವೇಶನ್ ಅಲ್ಲಿ ಇದ್ದಾರೆ ಗೈಸ್, ಆ ಸಿಚುವೇಶನ್ ಅವ್ರಿಗೆ ಇಷ್ಟ ಇಲ್ಲ. ಓಕೆ, ಅವ್ರು ಬಂದಿ ಆಗಿದ್ದಾರೆ, ಅಲ್ಲಿಂದ ನಿಮ್ ಕಡೆ ಬರಕ್ ಆಗಲ್ಲ ಅವರು ಕರೆಂಟ್ಲಿ. ಸಿ, ಕಾರ್ ಇದೆ ಆದ್ರೆ ಕಿಟಕಿ ಕ್ಲೋಸ್ ಆಗಿದೆ. ಓಕೆ, ಕಾರ್ ಚಿತ್ರ ಇದೆ, ಬಟ್ ಕಿಟಕಿ ಅಂದ್ರೆ ಅವ್ರು ಅನ್ಕೋತಾರೆ ಬಂದ್ಬಿಡ್ಬೇಕು, ನಾನ್ ಮಾತಾಡ್ಬಿಡ್ಬೇಕು, ಎಲ್ಲ ಹೇಳ್ಬಿಡ್ಬೇಕು, ಇಷ್ಟೊಂದು ಫೀಲ್ ಮಾಡ್ತಿದೀನಿ ಅಂತ. ಅವರ ಎನ್ವಿರಾನ್ಮೆಂಟ್ ನೋಡಿ, ಇಲ್ಲೂ ವಾಂಡ್ ಮುಂದಕ್ಕೆ ಹೋಗ್ತಾ ಇಲ್ಲ. ಸರ್ಕ್ಯುಲರ್ ಮೋಷನ್ ಅಲ್ಲಿ ಏರ್ ಸುತ್ತಾ ಇದೆ. ಇಲ್ಲೂ ಅಷ್ಟೇ ವಿಂಡೋ ಕ್ಲೋಸ್ಡ್ ವಿಂಡೋ. ಸೊ ಅದ್ರಿಂದ ಆಚೆ ಬರಕ್ ಆಗಲ್ಲ. ಅವ್ರ ಸುತ್ತ ಇರೋ ಎನ್ವಿರಾನ್ಮೆಂಟ್ ನಿಮ್ ಹತ್ರ ಬರಕ್ ಅವ್ರ ಕೈಲಿ ಆಗ್ತಿಲ್ಲ. ಮತ್ತೆ ಅವ್ರ ಈಗೋ ಕೂಡ, ಅವ್ರು ಒಂಟಿಯಾಗಿ ಇದ್ಕೊಂಡ್ ಹಿಂಗ್ ಕೊರಗ್ ಬಿಡ್ತಾರೆ ಹೊರ್ತು ಅವ್ರ ಈಗೋದಲ್ಲಿ ನಿಮ್ ಹತ್ರ ಬರಕ್ಕೆ ಅವರು ಡಿಸೈಡ್ ಮಾಡಲ್ಲ. ಓಕೆ, ನೀವೇ ಬರ್ಬೇಕು ಅನ್ನೋದು ಜಾಸ್ತಿ ಇದೆ ಅವ್ರಿಗೆ. ಈಗೋಯಿಸ್ಟಿಕ್, ನಂಗೆ ತುಂಬಾ ಈಗೋಯಿಸ್ಟಿಕ್ ಕಾಣ್ತಿದ್ದಾರೆ. ಸುಮಾರು ಜನಕ್ಕೆ ಥರ್ಡ್ ಪಾರ್ಟಿ ಇದ್ದಾರೆ. ಇನ್ ಕೇಸ್ ಥರ್ಡ್ ಪಾರ್ಟಿ ಇಲ್ಲ ಅಂದ್ರೆ ಜಾಬ್ ಇರ್ಬೋದು, ಡಿಸ್ಟೆನ್ಸ್ ಇರ್ಬೋದು. ಡಿಸ್ಟೆನ್ಸ್ ಕೂಡ ಥರ್ಡ್ ಪಾರ್ಟಿ ಆಗುತ್ತೆ ಗೈಸ್. ಓಕೆ, ಅಂಡ್ ಫ್ಯಾಮಿಲಿ ಇರ್ಬೋದು, ಕರಿಯರ್ ಇರ್ಬೋದು. ಅವ್ರಿಗೆ ಎಲ್ಲೇ ಇರ್ಲಿ, ನಾನು ಆಗ್ಲೇ ಹೇಳ್ದಂಗೆ ಡಬಲ್ ರೆಪ್ಯುಟೇಷನ್ ಗೈಸ್. ಅವ್ರು ಎಲ್ಲೇ ಇರ್ಲಿ ಒಂಟಿನೇ. ಅವರು ನಿಮ್ ಕಡೆನೆ ಅಟ್ರಾಕ್ಷನ್ ಇದೆ. ಥರ್ಡ್ ಪಾರ್ಟಿ ಜೊತೆ ಅವರು ಕನೆಕ್ಟ್ ಆಗಿದ್ದಾರೆ. ಹೆಂಗೆ ಅಂದ್ರೆ ಸೊಸೈಟಿ, ಫ್ಯಾಮಿಲಿ, ಜವಾಬ್ದಾರಿ, ಆ ತರ ಕನೆಕ್ಟ್ ಆಗಿದ್ದಾರೆ ನೋಡಿ. ಈ ಲೇಡಿ ಏನೋ ಎಣಿತಾ ಇದಾರೆ, ಅವ್ರಿಗೆ ಹೆಲ್ಪ್ ಮಾಡ್ತಿದ್ದಾರೆ, ಬಟ್ ಅವ್ರ ಜ್ಞಾನ ನೋಡಿ ನಿಮ್ ಕಡೆ ಇದೆ. ಅವ್ರ ಅಟೆನ್ಷನ್ ಎಲ್ಲ ನಿಮ್ ಕಡೆ ಇದೆ ನೋಡಿ. ಅವ್ರು ನಿಮ್ನ ನೋಡ್ತಿದ್ದಾರೆ. ಸಿಮಿಲರ್ಲಿ ಡಬಲ್ ಕನ್ಫರ್ಮೇಶನ್ ಕೊಡ್ತಾ ಇದೀನಿ ಗೈಸ್. ಅವ್ರ ಕತ್ಲಲ್ಲಿ ಇದಾರೆ, ಬೇಜಾರಲ್ಲಿ ಇದಾರೆ. ತುಂಬಾ ಸ್ಯಾಡ್ ಕಾರ್ಡ್ಸ್, ಲೋನ್ಲಿ ಕಾರ್ಡ್ಸ್ ಬರ್ತಿದೆ ನೋಡಿ. ವ್ಯಕ್ತಿ ನಿಮ್ಮನ್ನ ನೋಡ್ದಾಗ ನಗ್ತಾ ಇದಾರೆ. ಅಂದ್ರೆ ನೀವ್ ಅವ್ರ ಲೈಫಿಗೆ ಎಂಟ್ರಿ ಕೊಟ್ರೆ ಅವ್ರ ಲೈಫ್ ಚೆನ್ನಾಗಾಗುತ್ತೆ, ನಾನ್ ಖುಷಿಯಾಗಿರ್ತೀನಿ ಅಂತ ಅವ್ರಿಗೆ ತುಂಬಾ ಕರೆಂಟ್ಲಿ ಅನ್ಸ್ತಿದೆ. ಕರೆಂಟ್ ಮೆಸೇಜಸ್ ಅವ್ರು ನಿಮಗ್ ಕೊಡಕ್ ಇಷ್ಟ ಪಡ್ತಾ ಇದಾರೆ. ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ. ಯೂನಿವರ್ಸ್ ಅಂಡ್ ಏಂಜಲ್ಸ್, ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ. ಪೈಲ್ 1. ಸಿ, ನೀವು ಎಕ್ಸೆಪ್ಟ್ ಮಾಡ್ಕೊಳಲ್ವೇನೋ ಅಂತ ಅವ್ರಿಗೆ ತುಂಬಾ ಅನ್ನಿಸ್ತಿದೆ. ಇಲ್ಲ, ಮುಂಚೆ ನೀವು ಪ್ರೀತಿ ಅಂತ ಹೇಳ್ದಾಗ ಅಥವಾ ಪ್ರೀತಿಯ ಕಪ್ ಕೊಟ್ಟಾಗ ಅವ್ರು ರಿಜೆಕ್ಟ್ ಮಾಡಿದ್ದಾರೆ. ಈಗ ನೀವು ರಿಜೆಕ್ಟ್ ಮಾಡ್ತೀರಾ ಅಂತ ಅವ್ರಿಗೆ ಅನ್ನಿಸ್ತಿದೆ. ಯಾಕಂದ್ರೆ ನೀವು ಇಂಡಿಪೆಂಡೆಂಟ್ ಆಗಿದ್ದೀರಾ, ನಿಮ್ ಲೈಫ್ ಸ್ಟೈಲ್ ಚೇಂಜ್ ಆಗಿದೆ, ಅಂಡ್ ನೀವು ಮೊದ್ಲಿಗಿಂತ ಇಂಪ್ರೂವ್ ಆಗಿದ್ದೀರಾ, ಅಂಡ್ ನಿಮ್ ಲೆವೆಲ್ ಚೇಂಜ್ ಆಗಿದೆ, ಆರ್ ನೀವು ಒಂಟಿಯಾಗಿರೋದನ್ನ ಕಲ್ತ್ಕೊಂಡಿದ್ದೀರಾ. ಸೊ ಈಗ ನೀವು ಎಕ್ಸೆಪ್ಟ್ ಮಾಡಲ್ಲ ಅವ್ರನ್ನ ಅಂತ ಅವ್ರಿಗೆ ತುಂಬಾ ಅನ್ನಿಸ್ತಿದೆ. ಯಾಕಂದ್ರೆ ಮುಂಚೆ ಅವರು ಈಗೋಯಿಸ್ಟಿಕ್ ಆಗಿ ನಡ್ಕೊಂಡ್ರಲ್ಲ, ಅವ್ರಿಗೆ ನಿಮ್ಮನ್ ಬಂದು ಕೇಳಿ ಒಂದ್ ಪ್ರಯತ್ನ ಮಾಡ್ಬೇಕು ಅನ್ನೋದಿಲ್ಲ. ನೀವು ರಿಜೆಕ್ಟ್ ಮಾಡಿದ್ರೆ ಅವ್ರಿಗೆ ಎಲ್ಲಿ ಹರ್ಟ್ ಆಗ್ಬಿಡುತ್ತೋ ಅಂತ ತುಂಬಾ ಜಾಸ್ತಿ ಇದೆ ಗೈಸ್. ಓಕೆ, 4 ಆಫ್ ವಾಂಡ್ಸ್. ಸುಮಾರು ಜನ ಯಾವ್ದಾದ್ರು ಫಂಕ್ಷನ್ ಅಲ್ಲಿ ಇರ್ಬೋದು. ಕರೆಂಟ್ಲಿ ಎಷ್ಟೇ ಫಂಕ್ಷನ್ ಇದ್ರು ಎಲ್ಲಾರು ಖುಷಿಯಾಗಿರೋದ್ ನೋಡ್ದಾಗ್ಲೂ ಅವ್ರಿಗೆ ಖುಷಿ ಆಗಲ್ಲ.
ಸ್ಯಾಡ್ ಎನರ್ಜಿನೇ ಇರುತ್ತೆ. ಆಮೇಲೆ ತಲೆಯಲ್ಲಿ ನೀವೇ ಓಡ್ತಿರ್ತೀರಾ, ನೀವು ಒಪ್ಕೊಳ್ಳಲ್ವೇನೋ, ನಾನ್ ಮುಂಚೆ ಹಂಗ್ ಮಾಡ್ಬಾರ್ದಿತ್ತು, ಅದೆಲ್ಲ ಇದೆ. ಓಕೆ, ಅವ್ರ ಲೈಫಲ್ಲಿ ಹಾವಂತ ವ್ಯಕ್ತಿಗಳು ತುಂಬಾ ಜನ, ಇಲ್ಲಿ ನೋಡಿ ಹಾವು ಆಚೆ ಹೋಗ್ತಾ ಇದೆ, ತುಂಬಾ ಜನ ಇದ್ರು ಅನ್ಸುತ್ತೆ, ಅವರೆಲ್ಲ ಆಚೆ ಹೋಗಿದ್ದಾರೆ. ಅವ್ರಿಗೆ ಏನೂ ಸರ್ವ್ ಮಾಡಿಲ್ಲ ಆ ರಿಲೇಶನ್ಶಿಪ್ಸ್, ಅವರೆಲ್ಲ ಆಚೆ ಹೋಗಿದ್ದಾರೆ. ಓಕೆ, ಅವರಿಂದ ಮೂವ್ ಆನ್ ಆಗಿದ್ದಾರೆ. ಈಗ ನೀವ್ ಅವ್ರ ಲೈಫ್ ಅಲ್ಲಿ ಬೇಕು ಅಂತ ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ, ದೇವರಲ್ಲಿ ಕೇಳ್ಕೊತಾ ಇದ್ದಾರೆ. ಪ್ರೀತಿ ಅಂತ ತುಂಬಾ ಜಾಸ್ತಿ ಆಗಿದೆ, ಇನ್ಫಿನಿಟಿ ಸಿಂಬಲ್ ಜಾಸ್ತಿ ಆಗ್ತಾನೆ ಹೋಗುತ್ತೆ ಗೈಸ್. ಅಂಡ್ ಬಟರ್ಫ್ಲೈಸ್ ಇರೋದ್ರಿಂದ ನಿಮ್ ಫೋಟೋ ನೋಡಿದ್ರೆ ಸಾಕು ಅವ್ರು ಎಕ್ಸೈಟ್ ಆಗ್ತಾರೆ, ಅಷ್ಟು ಖುಷಿ ಆಗುತ್ತೆ ಅವ್ರಿಗೆ. ಅವ್ರು ನಿಮ್ದೊಂದ್ ಫೋಟೋ ನೋಡಿದ್ರೆ ಸಾಕು ಗೈಸ್, ಈಗ ಒಂದ್ ರೂಮ್ ಅಲ್ಲೋ ಒಂದ್ ಫಂಕ್ಷನ್ ಅಲ್ಲೋ ನೀವ್ ಎಲ್ಲೋ ಅಲ್ಲಿ ಇದೀರಾ ಅಂದ್ರೆ ಸಾಕು, ಆ ಹಾಲ್ ಅಲ್ಲಿ ನೀವ್ ಅವ್ರ ಜೊತೆ ಮಾತಾಡೋದು ಬೇಡ, ಆ ಅವ್ರು ನಿಮ್ ನೋಡೋದು ಬೇಡ, ಬಟ್ ನಿಮ್ ಪ್ರೆಸೆನ್ಸ್ ಸಾಕು ಅವ್ರಿಗೆ, ಅಷ್ಟು ಅವ್ರಿಗೆ ಖುಷಿ ಆಗುತ್ತೆ ಗೈಸ್. ಅಂದ್ರೆ ಅವ್ರ ಫುಲ್ ಮೂಡೇ ಟರ್ನ್ ಆಗುತ್ತೆ. ಯಾಕಿದು ಅಂತ ಇವನ್ ಅವ್ರಿಗೂ ಗೊತ್ತಿಲ್ಲ. ಓಕೆ, ಹೊಸ ಸ್ಟಾರ್ಟ್ ಬೇಕು, ನ್ಯೂ ಬಿಗಿನಿಂಗ್ ಬೇಕು ಈ ಕನೆಕ್ಷನ್ ಅಲ್ಲಿ ಅಂತ ಅನ್ಕೋತಾ ಇದಾರೆ. ಆಗಿದ್ದೆಲ್ಲ ಆಯ್ತು, ಈಗ ಹೊಸ ಸ್ಟಾರ್ಟ್ ಬೇಕು ಅಂತ ಅನ್ಕೋತಾ ಇದಾರೆ. ಅಂಡ್ ಅವ್ರ ಕೂಗಿ ಹೇಳ್ಬೇಕು, ನೀವೇ ಅವ್ರ ವ್ಯಕ್ತಿ, ನೀವ್ ಅವ್ರ ಲೈಫಲ್ಲಿ ತುಂಬಾ ಇಂಪಾರ್ಟೆಂಟ್, ನಿಮ್ ಕನೆಕ್ಷನ್ ತುಂಬಾ ಇಂಪಾರ್ಟೆಂಟ್, ನೀವ್ ಅವ್ರಿಗೆ ಬೇಕು ಅನ್ನೋದ್ನ ಅವರು ಹೇಳ್ಬೇಕು ಅಂತ ತುಂಬಾ ಅನ್ಕೋತಾ ಇದಾರೆ. ಬಟ್ ಸದ್ಯಕ್ಕೆ ಎಫರ್ಟ್ ಹಾಕಲ್ಲ ಗೈಸ್. ಯಾಕೆ ಅಂದ್ರೆ ಅವ್ರನ್ನ ಅವ್ರು ಪ್ರೊಟೆಕ್ಟ್ ಮಾಡ್ಕೋಬೇಕು. ಸಿ, ವ್ಯಕ್ತಿ ಛತ್ರಿ ಇಟ್ಕೊಂಡಿದ್ದಾರೆ. ಓಕೆ, ಛತ್ರಿನ ಹಿಂದಕ್ ತೆಗ್ದು ಅವರು ಏನೋ ಹೇಳ್ಬೇಕು ಅನ್ಕೊಂಡಿದ್ದಾರೆ. ಓಕೆನಾ, ಅವರ ಕಂಫರ್ಟ್ ಝೋನ್ ಇಂದ ಆಚೆ ಬಂದು, ಅಂದ್ರೆ ಅವ್ರ ಮಳೆ ಆದ್ರೂ ಬರ್ಲಿ, ಏನೇ ಬಿಸ್ಲಾದ್ರೂ ಇರ್ಲಿ, ಕಂಫರ್ಟ್ ಝೋನ್. ನಾವ್ ಛತ್ರಿ ಯಾಕೆ ಇಟ್ಕೋತೀವಿ? ನಮ್ಗೆ ಬಿಸಿಲಿಂದ ನೆರಳು ಸಿಗ್ಲಿ, ತಣ್ಣಗಾಗ್ಲಿ, ಅಂಡ್ ಮಳೆಯಿಂದ ಬಚಾವಾಗಕ್ಕೆ ನಾವು ಛತ್ರಿ ಇಟ್ಕೋತೀವಿ. ಆ ಛತ್ರಿನ ತೆಗೆದು ಹೇಳ್ತಾ ಇದ್ದಾರೆ ಅಂದ್ರೆ ಅವರ ಕಂಫರ್ಟ್ ಝೋನ್ ಇಂದ ಅವ್ರ ಆಚೆ ಬರ್ಬೇಕು. ಓಕೆ, ಅವ್ರ ಕಂಫರ್ಟ್ ಝೋನ್ ಅಂದ್ರೆ ಅವ್ರ ಫ್ಯಾಮಿಲಿ, ಅವ್ರ ಜಾಬ್, ಥರ್ಡ್ ಪಾರ್ಟಿ, ಎನಿಥಿಂಗ್. ಆ ಕಂಫರ್ಟ್ ಝೋನ್ ಇಂದ ಅವ್ರಿಗೆ ಸದ್ಯಕ್ಕೆ ಆಚೆ ಬರೋಕ್ ಕಷ್ಟ ಇದೆ ಗೈಸ್. ಅಂಡ್ ಒಳಗೆ ಕೊರಗ್ತಾರೆ, ನೈಟ್ ಹೊತ್ತು ಅಳ್ತಾರೆ, ನಿಮ್ನ ತುಂಬಾ ಮಿಸ್ ಮಾಡ್ಕೋತಾರೆ. ಯಾಕಂದ್ರೆ ಬ್ಯಾಕ್ ಆಫ್ ದ ಡೆಕ್ 9 ಆಫ್ ಸೋರ್ಡ್ಸ್ ಇದೆ. ಏನು ಎಕ್ಸ್ಪ್ರೆಸ್ ಮಾಡಲ್ಲ ನಿಮ್ಗೆ. ಈಗೋ ಇನ್ ಕೇಸ್ ರಿಜೆಕ್ಟ್ ಮಾಡ್ಬಿಟ್ರೆ ನೀವು, ಅವರು ಯಾರನ್ನ ಬೇಕಾದ್ರೂ ರಿಜೆಕ್ಟ್ ಮಾಡ್ಬೋದು, ತುಂಬಾ ಜನ ಮಾಡಿದ್ದಾರೆ. ಬಟ್ ಅವ್ರನ್ನ ಯಾರು ರಿಜೆಕ್ಟ್ ಮಾಡಬಾರ್ದು ಅನ್ನೋದು ಜಾಸ್ತಿ ಕಾಣಿಸ್ತಿದೆ ನಂಗೆ. ಈಗೋ ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್. ಮತ್ತೆ ಡೆತ್ ಕಾರ್ಡ್, ಇಲ್ಲೂ ಡೆತ್ ಕಾರ್ಡ್. ಸಿ, ಇನ್ಫಿನಿಟಿ ಸಿಂಬಲ್ ನಂಗೆ ಪದೇ ಪದೇ ಕಾಣಿಸ್ತಿದೆ, ಡೆತ್ ಕಾರ್ಡ್ ಪದೇ ಕಾಣಿಸ್ತಿದೆ. ಈ ರಿಲೇಶನ್ಶಿಪ್ ಏನ್ ಗೊತ್ತಾ, ಆನ್ ಅಂಡ್ ಆಫ್ ತುಂಬಾ ಜಾಸ್ತಿ ಕಾಣಿಸ್ತಿದೆ ನನ್ಗೆ. ಫುಲ್ ಮುಗ್ದೇ ಹೋಯ್ತು, ಇನ್ ಇದಕ್ಕೆ ಚಾನ್ಸೇ ಇಲ್ಲ. ಇನ್ನೊಂದ್ ಚಾನ್ಸ್ ಕೊಡೋದ್ ಬೇಡ ಅನ್ಕೊಂಡಾಗ್ಲೇನೆ, ಇಲ್ಲ ಅವ್ರು ಸಿಗ್ತಾರೆ, ಇಲ್ಲ ನೀವ್ ಸಿಗ್ತೀರಾ, ಅಥವಾ ಸಿಗದೆ ಹೋದ್ರು ನಿಮ್ ನೆನ್ಪುಗಳು ಕಾಡುತ್ತೆ, ಅವಾಗ ಮೂವ್ ಆನ್ ಆಗಕ್ ಆಗಲ್ಲ. ಮೂವ್ ಆನ್ ಆಗೇ ಬಿಡೋಣ ಅಂತ ನಿಮ್ಗೂ ಅನ್ಸುತ್ತೆ, ಅವ್ರಿಗೂ ಅನ್ಸುತ್ತೆ, ಬಟ್ ಆಗಲ್ಲ. ಸಿ, ಅವ್ರ ಫ್ಯಾಮಿಲಿಯಿಂದ ಇರ್ಬೋದು, ಥರ್ಡ್ ಪಾರ್ಟಿಯಿಂದ ಇರ್ಬೋದು, ಕಾರ್ಮಿಕ್ ರಿಲೇಶನ್ಶಿಪ್, ಅದೆಲ್ಲ ನಿಮ್ದು ಸೋಲ್ ಕನೆಕ್ಷನ್ ಪಕ್ಕ. ಯಾಕಂದ್ರೆ ಅದು ಕಾರ್ಮಿಕ್ ಆದಾಗ ನಿಮ್ದು ಸೋಲ್ ಕನೆಕ್ಷನ್ ಆಬ್ವಿಯಸ್ಲಿ. ಲವ್ ಅನ್ನೋದ್ ಬ್ರೇಕ್ ಆಗಿದೆ ನೋಡಿ. ನಾನು ಆಗ್ಲೇ ಏನ್ ಹೇಳ್ದೆ ಗೈಸ್, ಫಸ್ಟ್ 10 minutes ಅಲ್ಲಿ ಅವ್ರ ಜೀವನದಲ್ಲಿ ಪ್ರೀತಿ ಇಲ್ಲ ಅಂತ. ಸಿ, ಡಬಲ್ ಕ್ಲಾರಿಫಿಕೇಶನ್, ಹಾರ್ಟ್ ಕಟ್ ಆಗಿದೆ. ಅವ್ರ ಲೈಫ್ ಅಲ್ಲಿ ಇದೇ ವರ್ಡ್ ಹೇಳಿದೀನಿ ನಾನು, ಅವ್ರ ಲೈಫ್ ಅಲ್ಲಿ ಲವ್ ಇಲ್ಲ ಅಂತ ಅಲ್ವಾ. ಸೊ ಲವ್ ಅನ್ನೋದಿಲ್ಲ ಅಂತ ಡಬಲ್ ಕ್ಲಾರಿಟಿ. ಓಕೆ, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಏಂಜಲ್ಸ್. ಮತ್ತೆ ನನ್ನ ರೀಡಿಂಗ್ ನ ಪವರ್ಫುಲ್ ಮಾಡಿದ್ದಕ್ಕೆ ಗೈಸ್. ನಾನು ಏನ್ ಹೇಳ್ದೆ, ಲವ್ ಅನ್ನೋದಿಲ್ಲ ಅಂತ, ಅದೇ ಕಟ್ ಆಗಿದೆ. ಸೊ ಕನ್ಫರ್ಮೇಶನ್ ಕೊಡ್ತಾ ಇದ್ದೀನಿ, ಅವ್ರ ಜೀವನದಲ್ಲಿ ಏನೇ ಇರ್ಲಿ, ಯಾರೇ ಇರ್ಲಿ, ಪ್ರೀತಿ ಅನ್ನೋದಿಲ್ಲ. ಓಕೆ, ಅಂಡ್ ತುಂಬಾ ಅವರು ಟ್ರಿಗರ್ ಆಗ್ತಾರೆ. ಕಾರ್ಮಿಕ್ ಅವ್ರನ್ನ ಟ್ರಿಗರ್ ಮಾಡಿ ಕೂರಿಸ್ಬಿಟ್ಟಿದ್ದಾರೆ. ಅಂದ್ರೆ ಅವ್ರಿಗೆ ಬಿಟ್ಬಿಡ್ಬೇಕು ಅನ್ನೋವಷ್ಟು ಬೇಜಾರಾಗಿದೆ. ಫ್ಯಾಮಿಲಿ ಜನ ಇರ್ಬೋದು, ಥರ್ಡ್ ಪಾರ್ಟಿ ಇರ್ಬೋದು, ಜಾಬ್ ಇರ್ಬೋದು, ಡಿಸ್ಟೆನ್ಸ್ ಇರ್ಬೋದು, ಹತ್ರ ಹೊಟ್ಟೋಗೋಣ, ಆತರ ಬಿಟ್ಬಿಡ್ಬೇಕು ಅನ್ಸ್ತಾ ಇದೆ. ಅಷ್ಟು ಅವ್ರಿಗೆ ಹರ್ಟ್ ಆಗಿದೆ, ಹಾರ್ಟ್ ಬ್ರೇಕ್ ಆಗಿದೆ. ನ್ಯೂ ಫೇಸ್, ಅವ್ರ ಲೈಫಲ್ಲಿ ಹೊಸ ಫೇಸ್ ಬೇಕು, ಚೇಂಜ್ ಬೇಕು. ಮತ್ತೆ ಇದ್ರಿಂದ ನಾನು ಆಚೆ ಬರ್ಬೇಕು, ನನ್ ಕೈಲಿ ಆಗ್ತಿಲ್ಲ, ನನ್ನನ್ನು ನಾನು
ಆಚೆ ತಗೋಬರ್ಬೇಕು, ರಿಲೀವ್ ಮಾಡ್ಬೇಕು, ಈ ಪ್ರಾಬ್ಲಮ್ಸ್ ಇಂದ, ಈ ಓವರ್ ಥಿಂಕಿಂಗ್ ಇಂದ ನಾನು ರಿಲೀವ್ ಮಾಡ್ಕೋಬೇಕು ಅಂತ ತುಂಬಾ ಕರೆಂಟ್ಲಿ ಅನ್ಕೋತಾ ಇದಾರೆ. ಅದನ್ನ ನಿಮ್ಗೆ ಅರ್ಜೆಂಟ್ ಆಗಿ ಹೇಳ್ಬೇಕು ಅಂತ ಅನ್ಕೋತಾ ಇದಾರೆ. ಅಂಡ್ ಈ ಕನೆಕ್ಷನ್ಗೆ ಸ್ಟೆಬಿಲಿಟಿ ಅಂಡ್ ಸೆಕ್ಯೂರಿಟಿ ಕೊಡ್ಬೇಕು. ಇದಿನ್ನು ಚೆನ್ನಾಗಿ ಬೆಳಿಬೇಕು ಅಂಡ್ ಸ್ಟೇಬಲ್ ಫೌಂಡೇಶನ್ ಕೊಡ್ಬೇಕು ಈ ಕನೆಕ್ಷನ್ಗೆ. ನಾನು ಆಗ್ಲೇ ಹೇಳ್ದಂಗೆ ಮದ್ವೆ ಆಗ್ತಿರೋರ್ಗೆ ಮ್ಯಾರೇಜ್ ಪ್ರಪೋಸಲ್ಸ್ ಬರ್ಬೋದು ಮೆಸೇಜ್ ಮಾಡಿ. ಓಕೆ, ಆಗಿರೋರ್ಗೆ ಅಟ್ಲೀಸ್ಟ್ ಕಮಿಟ್ಮೆಂಟ್, ನಾನು ಕೊನೆವರೆಗೂ ನೀನ್ ಬಿಟ್ಟು ಹೋಗಲ್ಲ ಅಂತ ಹೇಳ್ಬೇಕು ಅನ್ನೋ ಮೆಸೇಜ್ ನಿಮ್ಗೆ ಕೊಡ್ಬೇಕು ಅನ್ಕೊಂಡಿದ್ದಾರೆ. ಅಂಡ್ ಅವ್ರು ತುಂಬಾ ಖುಷಿಯಾಗಿ ಇರೋ ತರ, ಫ್ರೆಂಡ್ ಜೊತೆ ತುಂಬಾ ಖುಷಿಯಾಗಿರೋ ತರ, ಫ್ರೆಂಡ್ಸ್ ಜೊತೆ ನಾನು ಒಬ್ಳೇ ಇದ್ರು ಖುಷಿಯಾಗಿರ್ತೀನಿ ಅನ್ನೋ ತರ ಶೋ ಮಾಡ್ತಾರೆ. ಆ ಮೂಮೆಂಟ್ ಅಲ್ಲಿ ನಾನು ಬದುಕ್ತೀನಿ, ಪಾಸ್ಟ್ ಫ್ಯೂಚರ್ ತಲೆ ಕೆಡ್ಸ್ಕೊಳಲ್ಲ ಅಂತ ಶೋ ಮಾಡ್ತಾರೆ. ಬಟ್ ಖಂಡಿತ ಇಲ್ಲ, ಅವ್ರು ಏನ್ ಶೋ ಮಾಡ್ತಾರೆ ಅದಿಲ್ಲ, ಅವ್ರ ಲೈಫಲ್ಲಿ ಆ ತರ ನಡೀತಾನೂ ಇಲ್ಲ ಗೈಸ್. ಓಕೆ, ಅವ್ರು ಇಷ್ಟೆಲ್ಲ ಆದ್ರೂ ನನ್ಗೆ ಒಂದ್ ಅನ್ಸಿದ್ ಏನು ಅಂದ್ರೆ, ಅವರು ಸೋಲ್ ಒಪ್ಕೊಳಕ್ ರೆಡಿ ಇಲ್ಲ ಗೈಸ್. ಲೈಫಲ್ಲಿ ನಾನು ಸೋತೆ ಅಂತ ಸೋಲ್ ಒಪ್ಕೊಳಕ್ ರೆಡಿ ಇಲ್ಲ. ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ ಯೂನಿವರ್ಸ್ ಅಂಡ್ ಏಂಜಲ್ಸ್, ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ ಯೂನಿವರ್ಸ್ ಅಂಡ್ ಏಂಜಲ್ಸ್. ಫೈಲ್ 1 ಪರ್ಸನ್ ಅವ್ರು ಕರೆಂಟ್ಲಿ ತುಂಬಾ ಬರ್ಡನ್ ಫೀಲ್ ಮಾಡ್ತಿದ್ದಾರೆ. ಓಕೆನಾ, ಅವ್ರ ಫ್ಯಾಮಿಲಿ ಜವಾಬ್ದಾರಿಗಳಿರ್ಬೋದು, ಅವ್ರಿಗೆ ಏನ್ ಡ್ಯೂಟೀಸ್ ಇದೆ ಅದನ್ನ ಮಾಡಕ್ ತುಂಬಾ ಬರ್ಡನ್ ಫೀಲ್ ಮಾಡ್ತಿದ್ದಾರೆ ಕರೆಂಟ್ಲಿ. ಅದನ್ನು ಹೇಳ್ಕೋಬೇಕು ಅಂತ ಅನ್ಕೋತಾ ಇದ್ದಾರೆ. ಯಾಕಂದ್ರೆ ಇಲ್ಲಿ ನೋಡಿ, ಅವ್ರದ್ದು ಅರಮನೆ ತರ, ಇದು ಅರಮನೆ ತರ ಇದೆ ಮನೆ. ಅಲ್ಲಿಗೆ ವಾಂಡ್ಸ್, ಕಟ್ಕೆಗಳನ್ನ ತಗೊಂಡು ಹೋಗ್ತಿದ್ದಾರೆ ಅವ್ರ ಹೆಗ್ಲ ಮೇಲೆ ಹೊತ್ಕೊಂಡು. ಅಂದ್ರೆ ಅದು ಬರ್ಡನ್ ಅಂತ ಅನ್ನಿಸ್ತಿದೆ ಅವ್ರಿಗೆ. ಆ ಜವಾಬ್ದಾರಿಗಳಿರ್ಬೋದು, ಆ ರೆಸ್ಪಾನ್ಸಿಬಿಲಿಟೀಸ್ ಇರ್ಬೋದು, ಎನಿಥಿಂಗ್. ಅಥವಾ ಈ ಟೈಮಿಗೆ ಕೆಲ್ಸಗಳ ಅವ್ರ ವರ್ಕ್ ಲೋಡ್ ಇರ್ಬೋದು, ಈ ಟೈಮಿಗೆ ಮುಗಿಸ್ಬೇಕು ಅನ್ನೋದು ಅವ್ರಿಗೆ ತುಂಬಾ ಬರ್ಡನ್ ಅಂತ ಅನ್ನಿಸ್ತಿದೆ. ಓಕೆ, ನೈಟ್ ಆಫ್ ಪೆಂಟಕಲ್ಸ್ ಗೈಸ್, ನಾನು ಅವಾಗ್ಲೇ ಏನ್ ಹೇಳ್ದೆ, ಅವ್ರು ಏನೋ ಆಕ್ಷನ್ ತಗೊಳಲ್ಲ ಅನ್ಕೋತಾರೆ ನಿಮ್ ಹತ್ರ ಬಂದ್ಬಿಡ್ಬೇಕು ಅಂತ, ಆದ್ರೆ ಏನೂ ಆಕ್ಷನ್ ತಗೊಳಲ್ಲ. ನೈಟ್ ಆಫ್ ಪೆಂಟಕಲ್ಸ್ ಯಾಕಂದ್ರೆ ಬಿಕಾಸ್ ಆಫ್ ಅವ್ರ ಈಗೋ, ಬಿಕಾಸ್ ಆಫ್ ಅವರ್ ಸರೌಂಡಿಂಗ್ಸ್. ಅವರ ಸರೌಂಡಿಂಗ್ಸ್ ಏನಿದೆ ಅದು. ಅವ್ರ ಕುದುರೆ ಮೇಲೆ ಕೂತಿದ್ದಾರೆ, ಆದ್ರೆ ಕುದುರೆನ ನಿಲ್ಲಿಸ್ಕೊಂಡ್ ನಿಂತಿದಾರಷ್ಟೆ. ಓಕೆ, ಕುದುರೆನ ನಿಲ್ಲಿಸ್ಕೊಂಡ್ ನಿಂತಿದ್ದಾರೆ. ಅಂಡ್ ಅವ್ರ ಫ್ಯಾಮಿಲಿಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ ಗೈಸ್ ಅವರು. ಆ ಫ್ಲಾಗ್ ಅಲ್ಲಿ ಡಿಯರ್ ಇದೆ, ಇಲ್ಲೂ ಡಿಯರ್ ಇದೆ ನೋಡಿ, ಡಿಯರ್. ಅದು ಜಿಂಕೆ ಚಿಹ್ನೆ ತರ ಅದು. ಅಂದ್ರೆ ಫ್ಯಾಮಿಲಿ, ಅವ್ರ ಫ್ಯಾಮಿಲಿಯಿಂದ ಕುದುರೆ ಮುಂದಕ್ಕೆ ಹೋಗಕ್ ಅವ್ರು ಬಿಡ್ತಾ ಇಲ್ಲ. ಮತ್ತೆ ಫ್ಯಾಮಿಲಿ ಅವ್ರು ಯಾರೋ ಅವ್ರನ್ನ ನೋಡ್ತಿದ್ದಾರೆ ಅಥವಾ ಅಬ್ಸರ್ವ್ ಮಾಡ್ತಾರೆ ಅನ್ಸುತ್ತೆ. ಸೊ ಅವ್ರ ಕಣ್ ತಪ್ಸಿ ಅವರು ಮುಂದಕ್ಕೆ ಬರಕ್ ಆಗಲ್ಲ ಗೈಸ್. ಕ್ಲಿಯರ್ ಆಗಿ ಇಲ್ಲಿದೆ, ಫ್ಲಾಗ್ ಅಲ್ಲಿ ಜಿಂಕೆ ಇದೆ, ಇಲ್ಲೊಂದು ಜಿಂಕೆ ನಿಂತ್ಕೊಂಡು ನೋಡ್ತಿದೆ. ಅಂದ್ರೆ ಅವ್ರ ಫ್ಯಾಮಿಲಿಯಿಂದ ಯಾರೋ ಅವ್ರನ್ನ ಅಬ್ಸರ್ವ್ ಮಾಡ್ತಿದ್ದಾರೆ. ಸೊ ಅದನ್ನ ಮೀರಿ ಇವರು ಬರಕ್ಕೆ ಕಷ್ಟ ಆಗುತ್ತೆ ಗೈಸ್. ಓಕೆ, ನೈಟ್ ಹೊತ್ತು ಯಾರು ಇಲ್ದೇ ಇರೋವಾಗ ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೋತಾರೆ. 3 ಆಫ್ ಪೆಂಟಕಲ್ಸ್ ಇದೆ. ಥರ್ಡ್ ಪಾರ್ಟಿ ಸಿಚುವೇಶನ್ ತುಂಬಾ ಜಾಸ್ತಿ ಕಾಣಿಸ್ತಿದೆ ನನ್ಗೆ. ಲೆಟರ್, ಆಗಿನ ಕಾಲದಲ್ಲಿ ಲೆಟರ್ ಬರೀತಿದ್ರು, ಈಗ್ಲೂ ಕೆಲವ್ರು ಬರೀತಾರೆ. ಬಟ್ ಲೆಟರ್ ಅಂತ ಬಂದಿದೆ ಅಂದ್ರೆ ಈಗ ನಾವು ಮೆಸೇಜ್ ಅಂತ ತಗೋಬೇಕಾಗುತ್ತೆ, ಪೋಸ್ಟ್ಸ್ ಅಂತ ತಗೋಬೇಕಾಗುತ್ತೆ, ಕಾಲ್ ಅಂತ ತಗೋಬೇಕಾಗುತ್ತೆ. ಸೊ ನಿಮ್ಗೆ ಏನಾದ್ರು ಕಾಲ್ ಮೆಸೇಜ್ ಮಾಡ್ಬೇಕು ಅಂತ ತುಂಬಾ ಅನ್ಕೋತಿದ್ದಾರೆ. ಮ್ಯಾನಿಫೆಸ್ಟ್ ತುಂಬಾ ಮಾಡ್ತಾ ಇದಾರೆ ಗೈಸ್. ಅಥವಾ ನೀವಿಬ್ರು ದೂರ ಆಗೋವಂಗೆ ಥರ್ಡ್ ಪಾರ್ಟಿ ಮ್ಯಾನಿಫೆಸ್ಟ್ ಮಾಡ್ತಿರ್ಬೋದು, ಬ್ಲಾಕ್ ಮ್ಯಾಜಿಕ್ ಮಾಡ್ಸಿರ್ಬೋದು. ಯಾಕಂದ್ರೆ ಇಲ್ಲಿ ಬ್ಲಾಕ್ ಕ್ಯಾಟ್ ಇದೆ. ಓಕೆ, ಅದಕ್ಕೆ ನಿಮ್ಮಿಬ್ರು ಮಧ್ಯೆ ಇಷ್ಟೊಂದು ಡಿಫ್ರೆನ್ಸ್ ಆಫ್ ಒಪಿನಿಯನ್ಸ್ ಅಥವಾ ಡಿಫ್ರೆನ್ಸ್ ನಡೀತಿರ್ಬೋದು. ಎಷ್ಟ್ ಹತ್ರ ಬರ್ತೀನಿ ಅಂದ್ರು ಅವಾಗ ಅವ್ರಿಗೆ ಫ್ಯಾಮಿಲಿ ನೆನಪಾಗುತ್ತೆ, ಅವಾಗ ಅವ್ರಿಗೆ ಅವ್ರ ಕಮಿಟ್ಮೆಂಟ್ಸ್ ನೆನಪಾಗುತ್ತೆ, ಅವಾಗ ಅವ್ರ ಈಗೋ ಅಡ್ಡ ಬರುತ್ತೆ. ನೈಟ್ ಆಫ್ ವಾಂಟ್ಸ್ ಗೈಸ್, ಅವ್ರಿಗೆ ನಿಜವಾಗ್ಲೂ ನೀವು ಮ್ಯಾರೇಜ್ ಮೆಟೀರಿಯಲ್. ಅಂಡ್ ನಿಮ್ಮನ್ ಮದ್ವೆ ಆಗಿದ್ರೆ ನಾನು ಚೆನ್ನಾಗಿರ್ತಿದ್ದೆ, ನಿಮ್ಮನ್ ಪ್ರಪೋಸ್ ಮಾಡಿ ಹೇಗಾದ್ರೂ ಅವ್ರ ಲೈಫ್ ತಗೋಬೇಕು ಅಂತ ಅವ್ರಿಗೆ ಕರೆಂಟ್ಲಿ ತುಂಬಾ ಅನ್ಸ್ತಿದೆ. ಬಟ್ ಏನೂ ಆಕ್ಷನ್ ಇಲ್ಲ. 2 ನೈಟ್ ಎನರ್ಜೀಸ್ ಬಂತು. ಸೊ ಆಕ್ಷನ್ ಇಲ್ಲ. ಅನ್ಕೋತಾರೆ
ಚೆನ್ನಾಗಿರೋದಲ್ವಾ ಲೈಫ್, ಈ ವ್ಯಕ್ತಿ ನನ್ ಜೊತೆ ಇದ್ದಿದ್ರೆ ತುಂಬಾ ಚೆನ್ನಾಗಿರೋದು ಅಂತ. ಬ್ಯಾಕ್ ಆಫ್ ದ ಡೆಕ್ ಗೈಸ್ 9 ಆಫ್ ಸೋರ್ಡ್ಸ್ ಇದೆ. ಸಿ, ನಿದ್ರೆ ಸರಿಯಾಗಿ ಬರ್ತಿಲ್ಲ ಅವ್ರಿಗೆ, ಕರೆಕ್ಟ್ ಆಗಿ ನಿದ್ರೆ ಮಾಡ್ತಿಲ್ಲ, ಅಂಡ್ ತುಂಬಾ ಡಿಸ್ಟರ್ಬ್ ಆಗಿದ್ದಾರೆ, ಡಿಸ್ಟರ್ಬ್ ಸ್ಲೀಪ್ ಇದೆ. ಫೈಲ್ 1 ಪರ್ಸನ್ ಅಂತೂ ತುಂಬಾ ಇಂಟೆನ್ಸ್ ಮೆಸೇಜಸ್ ಕೊಡ್ತಾ ಇದಾರೆ ಗೈಸ್. ನೀವೇನ್ ಅನ್ಕೊಂಡಿದ್ರು ಸಿನಾರಿಯೋನೇ ಬೇರೆ ಇದೆ. ನೀವ್ ಅನ್ಕೊಂಡಿರ್ಬೋದು ಅವ್ರು ತುಂಬಾ ಖುಷಿಯಾಗಿ ಜೀವನ ನಡೆಸ್ತಿದಾರೆ ನೀವ್ ಇಲ್ದೇನೆ ಅಂತ. ಸಿನಾರಿಯೋನೇ ಚೇಂಜ್ ಇದೆ ನೋಡಿ. ಬಟ್ ವೆರಿ ಈಗೋಯಿಸ್ಟಿಕ್ ಪರ್ಸನ್, ವೆರಿ ಪ್ರಾಕ್ಟಿಕಲ್ ಪರ್ಸನ್. ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಫೈಲ್ 1 ಪರ್ಸನ್ ಕಡೆಯಿಂದ ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ. ವೈ ಯು ಆರ್ ಅವಾಯ್ಡಿಂಗ್ ಮೀ? ನೀವು ಮುಂಚೆ ತರ ಇಲ್ಲ, ನಾನು ಆಗ್ಲೇ ಹೇಳ್ದಂಗೆ ನೀವು ಎಕ್ಸೆಪ್ಟ್ ಮಾಡ್ಕೊಳಲ್ಲ ಅಂತ ಅವ್ರಿಗೆ ಅನ್ನಿಸ್ತಿದೆ ಅಂದ್ರೆ ಡಬಲ್ ಕನ್ಫರ್ಮೇಶನ್, ನೀವು ಅವ್ರನ್ನ ಅವಾಯ್ಡ್ ಮಾಡ್ತಿದ್ದೀರಾ ಅಂತ ಅವ್ರಿಗೆ ಫೀಲ್ ಆಗಿದೆ. ಓಕೆ, ಮೊದ್ಲಿನಷ್ಟು ಅಟೆನ್ಷನ್ ಕೊಡ್ತಾ ಇಲ್ಲ, ಅವ್ರ ಹಿಂದೆ ಓಡ್ತಾ ಇಲ್ಲ, ಅಥವಾ ಮೆಸೇಜ್ ಕಾಲ್ ನೀವೇ ಮಾಡ್ತಿದ್ರಿ ಆತರ ಮಾಡ್ತಿಲ್ಲ. ಏನಕ್ಕೆ ಹಿಂಗ್ ಮಾಡ್ತಿದ್ದೀರಾ ಅಂತ ಅವ್ರಿಗೇನೆ, ಅಂದ್ರೆ ಅವ್ರು ಹರ್ಟ್ ಮಾಡಿರೋದು ಅವ್ರಿಗೆ ಇನ್ನೂ ಕರೆಕ್ಟ್ ಆಗಿ ಗೊತ್ತಾಗ್ತಿಲ್ಲ. ಅದಕ್ಕೆ ಯಾಕೆ ಮುಂಚೆ ಆಗಿದ್ರೆ ಅವ್ರು ಏನೇ ಹರ್ಟ್ ಮಾಡಿದ್ರು, ಅವ್ರು ಏನೇ ಮಾತಾಡಿದ್ರು ನೀವೇ ಹಿಂದೆ ಹೋಗ್ತಿದ್ರಿ. ಈಗ ಏನಕ್ಕೆ ಈ ತರ ಸ್ಟ್ಯಾಂಡ್ ತಗೊಂಡಿದ್ದೀರಾ ಅಂತ ಅವ್ರಿಗೆ ಆಶ್ಚರ್ಯ ಆಗಿದೆ. ಅವ್ರಿಗೆ ಯಾವತ್ತು ಯಾವುದೇ ಕಾರಣಕ್ಕೂ ನಿಮ್ನ ಕಳ್ಕೊಳಕ್ ಇಷ್ಟ ಇಲ್ಲ ನೋಡಿ. ಐ ನೆವರ್ ವಾಂಟ್ ಟು ಲೂಸ್ ಯು. ಅವ್ರಿಗೆ ಯಾವುದೇ ಕಾರಣಕ್ಕೂ ನಿಮ್ನ ಕಳ್ಕೊಳಕ್ ಇಷ್ಟ ಇಲ್ಲ. ಯಾಕಂದ್ರೆ ಈಗ ಎಲ್ಲರ ಕಡೆಯಿಂದನೂ ನೆಗ್ಲಿಜೆನ್ಸ್ ಫೀಲ್ ಮಾಡ್ತಿದ್ದಾರೆ. ಅವರು ನಿಮ್ ಜೊತೆ ಹೇಗ್ ಮಾಡಿದ್ರೋ ಬೇರೆಯವ್ರು ಅವ್ರ ಜೊತೆ ಮಾಡ್ತಿದ್ದಾರೆ. ಸೊ ಥರ್ಡ್ ಪಾರ್ಟಿ ಸಿಚುವೇಶನ್, ನಾನು ಆಗ್ಲೇ ಏನ್ ಹೇಳ್ದೆ, ಸುಮಾರು ಜನಕ್ಕೆ ಥರ್ಡ್ ಪಾರ್ಟಿ ಸಿಚುವೇಶನ್ ಇರುತ್ತೆ. ಡಬಲ್ ಕನ್ಫರ್ಮೇಶನ್ ಗೈಸ್, ಅಗೇನ್ ಪವರ್ಫುಲ್ ರೀಡಿಂಗ್. ನನ್ ರೀಡಿಂಗ್ ಯಾರ್ಯಾರು ನೋಡ್ತಿರ್ತೀರಾ ಗೊತ್ತಿರುತ್ತೆ, ನಾನು ಏನ್ ಮಾತಾಡಿರ್ತೀನಿ ಅದೇ ಕಾರ್ಡ್ಸ್ ಬರುತ್ತೆ ಗೈಸ್. ನಿಮ್ ಎದುರಿಗೆ ನಾನು ಕಾರ್ಡ್ ಶಫಲ್ ಮಾಡ್ತೀನಿ, ಅದೇ ಬರುತ್ತೆ. ಥರ್ಡ್ ಪಾರ್ಟಿ ಸಿಚುವೇಶನ್ ತುಂಬಾ ಜನಕ್ಕಿದೆ, ಅದರಿಂದ ಅವ್ರು ಆಚೆ ಬರಕ್ ಆಗ್ತಿಲ್ಲ ಅಷ್ಟೇ. ಮೈ ಲವ್ ಫಾರ್ ಯು ಗ್ರೋಸ್ ವಿತ್ ಈಚ್ ಡೇ. ಗೈಸ್ ನಾನು ಇದನ್ನು ಹೇಳಿದ್ದೀನಿ, ಅಗೇನ್ ಇಟ್ಸ್ ಎ ಪವರ್ಫುಲ್ ಮೆಸೇಜ್ ಫ್ರಮ್ ಯುವರ್ ಪರ್ಸನ್, ಅರ್ಜೆಂಟ್ ಮೆಸೇಜ್. ನಾನು ಏನ್ ಹೇಳ್ದೆ, ಅವ್ರ ಪ್ರೀತಿ ದಿನೇ ದಿನೇ ಹೆಚ್ಚಾಗ್ತಿದೆ, ಯಾಕಂದ್ರೆ ಇನ್ಫಿನಿಟಿ ಸೈನ್ ಇದೆ ಅಂತ ನಾನು ಆಗ್ಲೇ ಹೇಳ್ದೆ ಅಲ್ವಾ. ಅದೇ ಕಾರ್ಡ್, ಅದೇ ವರ್ಡ್ಸ್, ಅದೇ ಮೆಸೇಜ್. ಮೈ ಲವ್ ಫಾರ್ ಯು ಗ್ರೋಸ್ ವಿತ್ ಈಚ್ ಡೇ. ಜಾಸ್ತಿ ಆಗ್ತಿದೆ ಹೊರತು ಪ್ರೀತಿ ನಿಮ್ ಮೇಲೆ ಅವ್ರಿಗೆ ಕಡಿಮೆ ಆಗ್ತಿಲ್ಲ ಗೈಸ್. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಏಂಜಲ್ಸ್. ತುಂಬಾ ರಿಪೀಟೆಡ್ ನಾನು ಹೇಳಿದ ಮೆಸೇಜಸ್ ಬರ್ತಿದೆ, ಅಂಡ್ ಐ ಆಮ್ ಸೋ ಹ್ಯಾಪಿ. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಏಂಜಲ್ಸ್. ನನ್ನ ಕಡೆಯಿಂದ ಅವ್ರ ಪರ್ಸನ್ ಏನ್ ಹೇಳ್ಬೇಕು ಅಂತಿದ್ರು ಅದನ್ನ ನೀವು ನನ್ನ ವ್ಯೂವರ್ಸ್ಗೆ ತಲುಪಿಸ್ತಾ ಇದ್ದೀರಾ. ಥ್ಯಾಂಕ್ ಯು. ಐ ವಾಂಟ್ ಯು ಫಾರ್ ಲೈಫ್ ಟೈಮ್. ನೋಡಿ, ನಾನು ಅವಾಗ್ಲೇ ಏನ್ ಹೇಳ್ದೆ, ಮ್ಯಾರೇಜ್ ಆಗದೆ ಇರೋರ್ಗೆ ಕಮಿಟ್ಮೆಂಟ್ ಕೊಡ್ತಾರೆ, ಅಂಡ್ ಮದ್ವೆ ಆಗಿರೋರ್ಗೆ ಅಟ್ಲೀಸ್ಟ್ ಮದ್ವೆ ಅಲ್ದೇನೆ ಕಮಿಟ್ ಆಗ್ಬೇಕು ಅಂತ ಅನ್ಕೋತಾರೆ ಅಂತ. ಸಿ, ಐ ವಾಂಟ್ ಯು ಫಾರ್ ಲೈಫ್ ಟೈಮ್. ಹೆಂಗಾದ್ರೂ ಸರಿ ಅವ್ರು ನಿಮ್ನ ಬಿಡಕ್ ರೆಡಿ ಇಲ್ಲ. ಓಕೆ, ಆಲ್ರೆಡಿ ಮ್ಯಾರೇಜ್ ಆಗ್ಬಿಟ್ಟಿದ್ರೆ ಥರ್ಡ್ ಪಾರ್ಟಿನ ಬಿಡೋಕೆ ಯೋಚನೆ ಮಾಡಿರ್ಬೋದು, ಅಥವಾ ಬಿಡಕ್ ಆಗದೆ ಇದ್ರೆ ನಿಮ್ಗೂ ಕಮಿಟ್ ಆಗಕ್ಕೆ ಯೋಚನೆ ಮಾಡ್ತಿರ್ಬೋದು. ಹೆಂಗಾದ್ರೂ ಆ ಸಿಚುವೇಶನ್ ಇಂದ ಆಚೆ ಬರ್ಬೇಕು ಅಂತ ಅನ್ಕೋತಿರ್ಬೋದು. ಸೊ ಮಲ್ಟಿಪಲ್ ಆಪ್ಷನ್ಸ್ ಇದೆ ಗೈಸ್. ಅವ್ರಿಗೆ ಒಟ್ನಲ್ಲಿ ನೀವು ಬೇಕಷ್ಟೆ, ಹೆಂಗಾದ್ರೂ ಬೇಕು ಆ ತರ ಅನ್ನಿಸ್ಬಿಟ್ಟಿದೆ ಅವ್ರಿಗೆ. ಜೀವನ್ ಪರ್ಯಂತ ಅವ್ರು ನಿಮ್ ಜೊತೆ ಇರ್ಬೇಕು ಅಂತ ತುಂಬಾ ಅನ್ಕೋತಾ ಇದಾರೆ. ಬಟ್ ಎಲ್ಲ ತಲೆಯಲ್ಲಿ ಓಡ್ತಿದೆ ಗೈಸ್. ಇದೆಲ್ಲ ರಿಯಾಲಿಟಿಗ್ ಬರೋದು ತುಂಬಾ ಕಷ್ಟ ಇದೆ. ರಿಯಾಲಿಟಿಗ್ ಬರೋದು ತುಂಬಾ ಕಷ್ಟ ಇದೆ, ಇದು ರಿಯಾಲಿಟಿ ಆಗೋದು. ಬಟ್ ಅವ್ರ ತಲೆಯಲ್ಲಿ ಹಿಂಗೆಲ್ಲ ಓಡ್ತಿದೆ. ಬಟ್ ಸೊಸೈಟಿ ಎದುರುಗಡೆ ಇವೆಲ್ಲ ತುಂಬಾ ಕಷ್ಟ ಇದೆ ಗೈಸ್. ಓಕೆ, ನನಗ್ ಫೀಲ್ ಆಗ್ತಿದೆ. ಅದಕ್ಕೆ ಅವ್ರು ನಿಮ್ಗೆ ಇದನ್ನ ಏನು ಹೇಳಕ್ ಆಗ್ತಿಲ್ಲ. ಬಿಕಾಸ್ ಸುಮಾರು ಜನಕ್ಕೆ ಥರ್ಡ್ ಪಾರ್ಟಿ ಸಿಚುವೇಶನ್ ಇರೋದ್ರಿಂದ, ಆಲ್ರೆಡಿ ಮದ್ವೆ ಆಗಿರೋದ್ರಿಂದ ಅನ್ಎಥಿಕಲ್ ಆಗುತ್ತೆ, ಅದಾಗಲ್ಲ. ಮ್ಯಾರೇಜ್ ಪ್ರಪೋಸ್ ಮಾಡ್ಬೇಕು ಅನ್ನೋರ್ಗೆ ಆಗೋ ಚಾನ್ಸಸ್ ಇದೆ. ಬಟ್ ಫ್ಯಾಮಿಲಿ ಅಡ್ಡ ಇರ್ಬೋದು, ಬೇರೆ ಏನೋ ಒಂದು ಬಿರ್ಕಿರ್ಬೋದು. ನಂಗೆ ಥರ್ಡ್ ಪಾರ್ಟಿ ಸ್ಟ್ರಾಂಗ್ ಆಗಿ ಬಂದಿರೋದ್ರಿಂದ ಹೇಳ್ತಾ ಇದ್ದೀನಿ. ಸೊ ಎಲ್ಲ ಅವ್ರ ತಲೆಯಲ್ಲಿ ನಡೀತಿದೆ ಅಷ್ಟೇ, ಆಕ್ಷನ್ ತಗೊಳಲ್ಲ. ರಿಯಾಲಿಟಿಗ್ ಬರಕ್ಕೆ ಕಷ್ಟ ಇದೆ ಅವ್ರು ಅನ್ಕೊಂಡಿದ್ದೆಲ್ಲ. ಬಟ್ ಎಫರ್ಟು ಹಾಕಲ್ಲ ಅವರು. ನೈಟ್ ಎನರ್ಜೀಸ್ ಇದೆ, ಈಗೋಯಿಸ್ಟಿಕ್ಕು, ಸುಮ್ನೆ ತಲೆಯಲ್ಲಿ ಹಂಗ ಅನ್ಕೋತಾ ಇದಾರೆ ಅಷ್ಟೇ.
ಸೊ ಬೆಟರ್ ನೀವೇ ಹೋಗ್ಬೇಕು ಅನ್ನೋದು ಅವರ ಇಂಟೆನ್ಷನ್. ನೀವೀಗ ಯಾವ ಎನರ್ಜಿಲಿ ಇದ್ದೀರಾ, ಅವ್ರನ್ನ ನೆಗ್ಲೆಕ್ಟ್ ಮಾಡ್ತಿದ್ದೀರಾ, ಅದೇ ಎನರ್ಜಿ ಗುಡ್ ಅಂತ ನನ್ಗನ್ಸುತ್ತೆ. ಯಾಕಂದ್ರೆ ನನ್ ವ್ಯೂವರ್ಸ್ ಚೆನ್ನಾಗಿರ್ಬೇಕು ಅಂಡ್ ನೀವು ನಿಮ್ಗೂ ಅಂತ ಒಂದ್ ಜೀವನ ಇದೆ, ನೀವು ನಿಮ್ ಲೈಫ್ ನೋಡ್ಕೊಳ್ಳಿ ಗೈಸ್, ಓಕೆನಾ. ಅವ್ರು ಬರ್ಬೇಕು ಅಂತಿದ್ರೆ ಎಲ್ಲಾನು ಬಿಟ್ಟು ಬರ್ಬೋದು ಅಥವಾ ಮೂವ್ ಆನ್ ಆಗ್ಬೋದು. ನೀವು ನಿಮ್ ಜೀವನನ ನೋಡ್ಕೊಳ್ಳಿ. ಆಪ್ಷನ್ ಆಗಿ ಯಾವತ್ತೂ ಇರ್ಬೇಡಿ ಗೈಸ್, ಚೇಸರ್ ಆಗಿ ಯಾವತ್ತೂ ಇರ್ಬೇಡಿ. ಓಕೆ, ಅವ್ರು ನಿಮ್ಮನ್ನ ಚೇಸ್ ಮಾಡ್ಬೇಕು, ನೀವಲ್ಲ. And ನೀವು ಆಪ್ಷನ್ ಆಗಿರ್ಬಾರ್ದು, ಅವ್ರ ಪ್ರಿಯಾರಿಟಿ ಆಗಿರ್ಬೇಕು. ಅದ್ ಮನ್ಸಲ್ಲಿ ಮಾತ್ರ ಅಲ್ಲ, ಆಚೆ ಕೂಡ. ಪ್ರಾಕ್ಟಿಕಲ್ ಆಗಿ ನೀವ್ ಅವ್ರ ಆಪ್ಷನ್ ಆಗಿರ್ಬಾರ್ದು, ನೀವ್ ಅವ್ರ ಚಾಯ್ಸ್ ಆಗಿರ್ಬೇಕು. ಓಕೆ, ಲವ್ ಗೈಡೆನ್ಸ್ ಏನಿದೆ ನೋಡೋಣ. ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಲವ್ ಗೈಡೆನ್ಸ್ ಏನಿದೆ ನಿಮಗೆ. ಡಿಸೆಪ್ಷನ್. ಸಿ, ನಾನು ಅವಾಗ್ಲೇ ಏನ್ ಹೇಳ್ದೆ ಗೈಸ್, ಅವ್ರ ಫ್ರೆಂಡ್ಸ್ ಜೊತೆ ಖುಷಿಯಾಗಿದ್ದಾರೆ, ಫ್ಯಾಮಿಲಿ ಜೊತೆ ಖುಷಿಯಾಗಿದ್ದಾರೆ, ಅಥವಾ ಒಂಟಿಯಾಗಿದ್ರೆ ನಾನು ಒಂಟಿಯಾಗೇ ಖುಷಿಯಾಗಿದ್ದೀನಿ ಅಂತ ಶೋ ಮಾಡ್ತಾರೆ ಅಂತ ಹೇಳ್ದೆ ಅಲ್ವಾ. ಅಗೈನ್ ರಿಪೀಟೆಡ್ ಮೆಸೇಜು. ನಾನು ಏನ್ ಹೇಳ್ದೆ, ಅವ್ರ ಮಾಸ್ಕ್ ಹಾಕೊಂಡಿದ್ದಾರೆ, ಅವ್ರ ಆ ರಿಲೇಶನ್ಶಿಪ್ ಅಲ್ಲೂ ಮಾಸ್ಕ್ ಹಾಕೊಂಡಿದ್ದಾರೆ, ನಿಮ್ ರಿಲೇಶನ್ಶಿಪ್ ಅಲ್ಲೂ ಮಾಸ್ಕ್ ಹಾಕೊಂಡಿದ್ದಾರೆ. ನಾನು ಏನ್ ಹೇಳ್ದೆ, ಅವ್ರು ಏನು ಎಕ್ಸ್ಪ್ರೆಸ್ ಮಾಡಲ್ಲ, ಅವ್ರ ಈಗೋ ಅವ್ರನ್ನ ತಡೆಯುತ್ತೆ, ಅವ್ರ ಎನ್ವಿರಾನ್ಮೆಂಟ್ ಅವ್ರನ್ನ ತಡೆಯುತ್ತೆ, ಥರ್ಡ್ ಪಾರ್ಟಿ ಅವ್ರನ್ನ ತಡೆಯುತ್ತೆ. ನಿಮ್ಗೂ ಅವ್ರ ಮನ್ಸಲ್ಲಿ ಏನಿದೆ ಅಂತ ಅವ್ರು ಶೋ ಮಾಡ್ತಿಲ್ಲ, ಮಾಸ್ಕ್ ಹಾಕೊಂಡ್ ಜೀವನ ಮಾಡ್ತಿದ್ದಾರೆ. ಡಬಲ್ ಕನ್ಫರ್ಮೇಶನ್ ಕೊಟ್ಟಿದ್ದೀನಿ ಗೈಸ್. ನಿಮ್ಗೆ ಸಿಂಕ್ರಾನಿಟೀಸು, ಸೈನ್ಸ್, ಯೂನಿವರ್ಸ್ ಕಡೆಯಿಂದ ಬರ್ತಿರುತ್ತೆ. ಅದನ್ನ ನೋಟಿಸ್ ಮಾಡಿ. ತುಂಬಾ ಕೋಇನ್ಸಿಡೆನ್ಸ್ ನಿಮ್ ಲೈಫಲ್ಲಿ ನಡೀತಿರುತ್ತೆ, ಅದನ್ನ ನೋಟಿಸ್ ಮಾಡಿ. ಅವ್ರ ಕಡೆಯಿಂದ ಏನ್ ಮೆಸೇಜ್ ಇರುತ್ತೆ ನೀವು ಇಂಟ್ಯೂಟಿವ್ ಆಗಿ ಯೋಚನೆ ಮಾಡಿ. ಖಂಡಿತ ನೀವ್ ಏನ್ ಮಾಡ್ಬೇಕು ಅಂತ ನಿಮ್ ಗಟ್ ಹೇಳುತ್ತೆ. ಮೂವ್ ಆನ್ ಆಗ್ಬೇಕಾ, ಇರ್ಬೇಕಾ, ನಿಮ್ ಜೀವನದ ಕಡೆ ನೋಡ್ಕೊಳ್ಳಿ. ನಿಮ್ ಜೀವನ ಫಸ್ಟ್, ನೆಕ್ಸ್ಟ್ ಅವರು. ಓಕೆ, ಅವರು ಇಷ್ಟು ದಿನ ಇಂಪಾರ್ಟೆನ್ಸ್ ನಿಮಗ್ ಕೊಟ್ಟಿರ್ಲಿಲ್ಲ ಅಲ್ವಾ. ಈಗ್ಲೂ ಅಷ್ಟೇ ಅವ್ರು ಏನು ಆಕ್ಷನ್ ತಗೊಳ್ಳೋ ತರ ಕಾಣಿಸ್ತಿಲ್ಲ. ಆದ್ರೆ ಈ ಮೆಸೇಜಸ್ ಅರ್ಜೆಂಟ್ ಮೆಸೇಜ್ ಅವ್ರು ನಿಮ್ಗೆ ಹೇಳ್ಬೇಕು, ಯಾಕಂದ್ರೆ ಅವ್ರು ದುಃಖದಲ್ಲಿದ್ದಾರೆ. ಸೊ ಈಗ ನೀವು ಬೇಕು ಅಂತ ಅವ್ರಿಗೆ ತುಂಬಾ ಅನ್ಸ್ತಿದೆ. ಬಟ್ ನೀವು ಪ್ರಾಬ್ಲಮ್ ಅಲ್ಲಿ ಇದ್ದಾಗ ನಂಗೆ ಆ ಕಾರ್ಡು ಬಂತು, ನೀವು ಪ್ರಾಬ್ಲಮ್ ಅಲ್ಲಿ ಇದ್ದಾಗ ಅವ್ರು ಅಷ್ಟೊಂದು ಎಫರ್ಟ್ ಹಾಕಿಲ್ಲ. ಸೊ ನಿಮ್ ಗಟ್ ಫೀಲಿಂಗ್ ಏನ್ ಹೇಳುತ್ತೆ ಹಂಗ್ ಮಾಡಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಇಷ್ಟು ಅವ್ರದ್ದು ಅರ್ಜೆಂಟ್ ಮೆಸೇಜು. ನಿಮಗೆ ಜನರಲ್ ಗೈಡೆನ್ಸ್ ಏನು ನೋಡ್ತೀನಿ. ಫೈಲ್ 1, ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಹೋಪ್ ಇಸ್ ದ ಓನ್ಲಿ ಥಿಂಗ್ ಸ್ಟ್ರಾಂಗರ್ ದ್ಯಾನ್ ಫಿಯರ್. ನಿಮ್ಗೆ ಭಯ ಇದೆ ನಿಮ್ ಲೈಫಲ್ಲಿ ಏನಾಗ್ಬಿಡುತ್ತೋ, ನಿಮ್ ಜೀವನ ಇಷ್ಟೇನಾ, ಇಷ್ಟಕ್ಕೆ ಮುಗ್ದೋಯ್ತಾ, ಇವೆಲ್ಲ ಭಯಗಳು ನಿಮ್ನ ತುಂಬಾ ಕಾಡ್ತಾ ಇದೆ. ಓಕೆ, ಅದನ್ನೆಲ್ಲ ಬಿಡಿ. ಓಕೆ, ನೀವು ಆ ಭಯಗಳನ್ನ ಮೀರಿ ನಿಂತ್ರೆ ಖಂಡಿತ ನೀವು ಸ್ಟ್ರಾಂಗ್ ಇದ್ದೀರಾ. ಆ ಭಯ ಅದನ್ನ ಮುಚ್ಚಾಕ್ತಿದೆ. ಆ ಭಯ ಬಿಟ್ಟು ನಿಮ್ ಲೈಫಲ್ಲಿ ಏನೇ ಆಕ್ಷನ್ ತಗೊಂಡ್ರು ಒಳ್ಳೇದಾಗುತ್ತೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಆ ಭಯ ಫಸ್ಟ್ ಬಿಡಿ, ಡೌಟ್ ಬಿಡಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ನಿಮ್ ಪರ್ಸನ್ ಕಡೆಯಿಂದ ಯಾವ ಸಾಂಗ್ ನೋಡೋಣ, ಯಾವ ಸಾಂಗ್ ಡೆಡಿಕೇಟ್ ಮಾಡ್ತಾರೆ. ಇದ್ರಲ್ಲಿ ನಿಮ್ಗೆ ತುಂಬಾ ಮೆಸೇಜಸ್ ಸಿಗುತ್ತೆ ಗೈಸ್. ಯಾರೋ ಒಬ್ರು ಕಾಮೆಂಟ್ ಮಾಡಿದ್ರು, ಮೇಡಮ್ ಸ್ಯಾಡ್ ಸಾಂಗ್ ಬರ್ದ್ಬಿಟ್ಟು ಹಾಕಿ, ಬರೀ ಪಾಸಿಟಿವ್ ಒಳ್ಳೆ ಲವ್ ಸಾಂಗ್ಗೆ ಹಾಕಿದೀರಾ ಅಂತ. ಶೋರ್ ಗೈಸ್, ನಾನು ಆಡ್ ಮಾಡ್ತೀನಿ ಸ್ಯಾಡ್ ಸಾಂಗ್ಸ್. ಆ ಎಮೋಷನ್ ನ ಆಡೇ ಮಾಡಿಲ್ಲ. ಥ್ಯಾಂಕ್ ಯು ಕಾಮೆಂಟ್ ಮಾಡಿದ್ದಕ್ಕೆ, ಮಾಡ್ತೀನಿ. ಸದಾ ನಿನ್ನ ಕಣ್ಣಲ್ಲಿ ನನ್ನ ಬಿಂಬ ಕಾಣಲು, ತುದಿ ಗಾಲಿನಲ್ಲಿ ತಯಾರಾದೆ ನಾನು. ನಾನು ಹೇಳಿಲ್ವಾ ಗೈಸ್, ನಿಮ್ ಕಮಿಟ್ ಆಗ್ಬೇಕು, ಅವ್ರು ನಿಮ್ಗ್ ಕಮಿಟ್ಮೆಂಟ್ ಕೊಡ್ಬೇಕು ಅಂತ ತುಂಬಾ ಅನ್ಸ್ತಿದೆ ಅಂತ. ನಿಮ್ ಕಣ್ಣಲ್ಲಿ ಅವ್ರ ಬಿಂಬ ಮಾತ್ರ ಕಾಣ್ಬೇಕು ಅಂತ ತುಂಬಾ ಕಾತರವಾಗಿ ಕಾಯ್ತಿದ್ದಾರೆ. ಅಂಡ್ ತುಂಬಾ ಇಂಟೆನ್ಸ್ ಮೆಸೇಜು, ತುಂಬಾ ಎಮೋಷನಲ್ ಮೆಸೇಜು. ಬಟ್ ಈ ಎಮೋಷನ್ಸ್ ಎಲ್ಲ ನನ್ಗೆ ಒಂದೊಂದ್ಸಲ ಅನ್ಸುತ್ತೆ ಅವ್ರು ಏನೋ ಆಕ್ಷನ್ ತಗೊಳಕ್ ಆಗಲ್ಲ. ಅವ್ರ ಈಗೋ ಹಂಗಿದೆ ಅಂಡ್ ಅವ್ರ ಎನ್ವಿರಾನ್ಮೆಂಟ್ ಹಂಗಿದೆ, ಥರ್ಡ್ ಪಾರ್ಟಿ ಇದ್ದಾರೆ. ಸೊ ಇಟ್ಸ್ ವೆರಿ ಡಿಫಿಕಲ್ಟ್ ಸಿಚುವೇಶನ್ ಗೈಸ್. ಸೊ ನೀವು ನಿಮ್ಮ ಜೀವನಕ್ಕೆ ಏನ್ ಒಳ್ಳೇದು ಅದನ್ ಮಾಡಿ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ನನ್ ವ್ಯೂವರ್ಸ್ ಚೆನ್ನಾಗಿರ್ಬೇಕು. ನೀವು ಫಸ್ಟ್ ನಿಮ್ ಲೈಫ್ ನೋಡ್ಕೊಳ್ಳಿ. ಖಂಡಿತ ನೀವ್
ಡಿಸರ್ವಿಂಗ್ ಇದ್ರೆ ಅಂದ್ರೆ ಅವರು ನಿಮ್ ಲೈಫಿಗೆ ಬರಕ್ ಡಿಸರ್ವಿಂಗ್ ಇದ್ರೆ ಖಂಡಿತ ಬರ್ತಾರೆ. ನೀವಲ್ಲ, ನಿಮ್ಮಂತ ಒಳ್ಳೆ ವ್ಯಕ್ತಿ ಅವ್ರ ಲೈಫಿಗೆ ಬರಕ್ಕೆ ಅವ್ರಿಗೆ ಗೊತ್ತಾಗಿದೆ ಅವ್ರ ಲಕ್ಕಿ ಅಂತ. ಸೊ ನೀವು ನಿಮ್ಮ ಜೀವನ, ನಿಮ್ಮ ಸಕ್ಸಸ್, ನಿಮ್ ಕರಿಯರ್ ನೋಡಿ ಅಂತ ಪೈಲ್ ಬಂದವ್ರಿಗೆ ನಾನು ಹೇಳ್ತೀನಿ. ಖಂಡಿತ ನಿಮ್ ಲೈಫಲ್ಲಿ ಒಳ್ಳೇದಾಗೆ ಆಗುತ್ತೆ. ನೀವೇನಾದ್ರೂ ಅನ್ಕೊಂಡಿದ್ರೆ ಖಂಡಿತ ಭಯ ಬಿಟ್ಟು ಮುನ್ನುಗ್ಗಿದ್ರೆ ಖಂಡಿತ ಒಳ್ಳೇದಾಗುತ್ತೆ. ಓಕೆನಾ ಗೈಸ್, ನಿಮ್ಗೆ ನನ್ನ ರೀಡಿಂಗ್ ಫೈಲ್ 1 ಸ್ವಲ್ಪ ಆದ್ರೂ ರೆಸೊನೇಟ್ ಆಗಿದ್ರೆ ಪ್ಲೀಸ್ ಟು ಲೈಕ್, ಕಾಮೆಂಟ್, ಶೇರ್, ಸಬ್ಸ್ಕ್ರೈಬ್. ನಾನು ಎಲ್ಲಾ ಕಾಮೆಂಟ್ಸ್ ಓದ್ತೀನಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ರೀಡಿಂಗ್. ಅಂಡ್ ಪರ್ಸನಲ್ ರೀಡಿಂಗ್ ತಗೋತಾ ಇದ್ದೀನಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ವಾಟ್ಸಪ್ ಮಾಡಿ. ನನ್ನ ನಂಬರ್ನ ನಾನು ವಿಡಿಯೋದಲ್ಲಿ ಡಿಸ್ಪ್ಲೇ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಕೃಷ್ಣಂ ವಂದೇ ಜಗದ್ಗುರು. ಹಾಯ್ ಗೈಸ್, ವೆಲ್ಕಮ್ ಪೈಲ್ 2. ಯಾರ್ಯಾರು ಪೈಲ್ 2 ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ನಿಮ್ ವ್ಯಕ್ತಿನ ನೆನ್ಸ್ಕೊಳ್ಳಿ. ಅವ್ರ ಜೊತೆ ಕಳ್ದಿರೋಂತ ಒಳ್ಳೆ ಕ್ಷಣಗಳನ್ನ ನೆನ್ಸ್ಕೊಳ್ಳಿ. ಅವ್ರ ಫೋಟೋ ಇದ್ರೆ ಫೋಟೋ ನೋಡಿ ಗೈಸ್. ಅಂಡ್ ಎನರ್ಜಿ ಎಕ್ಸ್ಚೇಂಜ್ಗೋಸ್ಕರ ಲೈಕ್, ಕಾಮೆಂಟ್, ಶೇರ್, ಸಬ್ಸ್ಕ್ರೈಬ್ ಗೈಸ್. ಅಂಡ್ ಪರ್ಸನಲ್ ರೀಡಿಂಗ್ ತಗೋತಾ ಇದ್ದೀನಿ. ನನ್ನ ಕಾಂಟ್ಯಾಕ್ಟ್ ನಂಬರ್ನ ಡಿಸ್ಪ್ಲೇ ಮಾಡ್ತೀನಿ. ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಪ್ಲೀಸ್ ವಾಟ್ಸಪ್ ಮಾಡಿ. ಅಂಡ್ ನನ್ನ ಮಾತುಗಳನ್ನ ನಿಮ್ ಲೈಫಲ್ಲಿ ಕ್ಲೈಮ್ ಮಾಡ್ಬೇಕು ಅಂದ್ರೆ 392 ಬರ್ದು ಯೂನಿವರ್ಸ್ಗೆ, ಏಂಜಲ್ಸ್ಗೆ ಥ್ಯಾಂಕ್ಸ್ ಹೇಳಿ ಗೈಸ್. ಓಕೆನಾ? ನಿಮ್ಗೆ ನನ್ನ ವಿಡಿಯೋ ಇಷ್ಟ ಆದ್ರೆ ಲೈಕ್, ಕಾಮೆಂಟ್, ಶೇರ್, ಸಬ್ಸ್ಕ್ರೈಬ್ ಗೈಸ್. ಅಂಡ್ ನಾನು ಇನ್ಸ್ಟಾಗ್ರಾಮ್ ಅಲ್ಲೂ ನನ್ನ ಪೇಜ್ ಓಪನ್ ಮಾಡಿದ್ದೀನಿ. ಪ್ಲೀಸ್ ಚೆಕ್ ಇಟ್ ಅಂಡ್ ಫಾಲೋ ಮಾಡಿ. ಓಕೆ, ಶಾರ್ಟ್ಸ್ ಅಲ್ಲಿ ಹಾಕ್ತಾ ಇದ್ದೀನಿ. ಸೊ ಪ್ಲೀಸ್ ಚೆಕ್ ಮಾಡಿ ಅಂಡ್ ಫಾಲೋ ಮಾಡಿ. ಓಕೆ, ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಫೈಲ್ 2 ಪರ್ಸನ್ ನನ್ನ ವಿವರ್ಸ್ ಬಗ್ಗೆ ಈ ಸಮಯದಲ್ಲಿ ಏನ್ ಯೋಚನೆ ಮಾಡ್ತಿದ್ದಾರೆ? ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಫೈಲ್ 2 ಪರ್ಸನ್ ನನ್ನ ವಿವರ್ಸ್ ಬಗ್ಗೆ ಈ ಸಮಯದಲ್ಲಿ ಏನ್ ಯೋಚನೆ ಮಾಡ್ತಿದ್ದಾರೆ, ಅಥವಾ ಅವ್ರಿಗೆ ಏನ್ ಮೆಸೇಜಸ್, ಅರ್ಜೆಂಟ್ ಮೆಸೇಜಸ್ ಫೈಲ್ 2 ಅವ್ರಿಗೆ ತಲುಪಿಸ್ಬೇಕು ನನ್ನ ಮುಖಾಂತರ. ಪ್ಲೀಸ್ ಹೇಳಿ ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್. 10 of cups. Okay, 7 of cups, Knight of cups, 9 of cups, 6 of cups. Okay guys, ಫಸ್ಟ್ ನನಗೆ 10 of cups ಕಾರ್ಡ್ ಬಂದಿದೆ. ಫೈಲ್ 2 ಪರ್ಸನ್ ಅವರು ಕರೆಂಟ್ಲಿ ಅವ್ರ ಫ್ಯಾಮಿಲಿ ಜೊತೆ ತುಂಬಾ ಖುಷಿಯಾಗಿದ್ದಾರೆ. ಅವ್ರು ಕರೆಂಟ್ಲಿ ಯಾರ ಜೊತೆ ಇದ್ದಾರೆ ಅವ್ರ ಜೊತೆ ಖುಷಿಯಾಗಿದ್ದಾರೆ ಗೈಸ್. ಓಕೆ, ನಾನು ನೋ ಶುಗರ್ ಕೋಟಿಂಗ್. ಥರ್ಡ್ ಪಾರ್ಟಿ ಇರ್ಬೋದು ಅಥವಾ ಅವ್ರ ಫ್ಯಾಮಿಲಿ, ಎನಿಥಿಂಗ್. ಅವ್ರು ಕರೆಂಟ್ಲಿ ನೀವು ಇಲ್ದೇ ಇದ್ರು ಅವ್ರ ಲೈಫಲ್ಲಿ ಅವ್ರು ಖುಷಿಯಾಗಿದ್ದಾರೆ. ಓಕೆ, ಅಂಡ್ ಅವ್ರಿಗೆ ಎನ್ವಿರಾನ್ಮೆಂಟ್ ಎಲ್ಲ ಚೆನ್ನಾಗಿದೆ, ಸಪೋರ್ಟಿವ್ ಆಗಿದೆ. ಮನೆ ಇರ್ಬೋದು, ಆಫೀಸ್ ಇರ್ಬೋದು, ಎಲ್ಲರೂ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಅವ್ರು ಕರೆಂಟ್ಲಿ ಅವ್ರ ಲಕ್ಕಿ ಅಂತ ಅವ್ರು ಫೀಲ್ ಮಾಡ್ಕೋತಾ ಇದ್ದಾರೆ. ಅಂಡ್ ಎಮೋಷನಲಿ ಖುಷಿಯಾಗಿದ್ದಾರೆ ಅಂಡ್ ಸ್ಯಾಟಿಸ್ಫೈಡ್ ಆಗಿದ್ದಾರೆ. ಅಂಡ್ ಅವ್ರ ಫ್ಯಾಮಿಲಿಗೆ ತುಂಬಾ ಎಮೋಷನಲಿ ಅಟ್ಯಾಚ್ ಆಗಿದ್ದಾರೆ. ಓಕೆ, ಸುಮಾರು ಜನ ಮ್ಯಾರಿಡ್ ಅಂತ ಅನ್ಸ್ತಾ ಇದೆ ನನ್ಗೆ. ಅವ್ರ ಮ್ಯಾರೇಜ್ ಲೈಫಲ್ಲಿ ಚೆನ್ನಾಗಿದ್ದಾರೆ ಗೈಸ್. ಓಕೆ, ವೆಲ್ತ್ ವೈಸ್ ಗುಡ್ ಇನ್ಕಮ್ ಇದೆ, ಸಕ್ಸಸ್ಫುಲ್ ಜೀವನ ಸ್ಪೆಂಡ್ ಮಾಡ್ತಾ ಇದ್ದಾರೆ. ಅಂಡ್ ಅವ್ರು ಕರೆಂಟ್ಲಿ ಖುಷಿಯಾಗಿದ್ದಾರೆ. ಓಕೆ, ನಿಮ್ ಜೊತೆ ಕಮ್ಯುನಿಕೇಶನ್ ಕಡಿಮೆ ಆಗಿದೆ, ಇಲ್ಲ ತುಂಬಾ ಕ್ಲೋಸ್ ಆಗಿದೆ. ಇಂಬ್ಯಾಲೆನ್ಸ್, ನಿಮ್ ಕನೆಕ್ಷನ್ ಅಲ್ಲಿ ತುಂಬಾ ಇಂಬ್ಯಾಲೆನ್ಸ್ ಆಗಿ ಈ ತರ ಸ್ಥಿತಿ ಆಗಿದೆ. ಬಟ್ ಅವ್ರಿಗೆ ಅವ್ರ ಫ್ಯಾಮಿಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಕರೆಂಟ್ಲಿ. ಅಂಡ್ ಅವ್ರ ಪ್ರೀತಿ ಪಾತ್ರರು ಅಂದ್ರೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ ನ ಅವ್ರು ತುಂಬಾ ಕೇರ್ ಮಾಡ್ತಾರೆ. ಅಂಡ್ ಅವ್ರಿಗೆ ಏನು ತೊಂದರೆ ಆಗ್ದಂಗೆ ಕರೆಂಟ್ಲಿ ಅವರು ನೋಡ್ಕೋತಾ ಇದ್ದೀನಿ ಅಂತ ನಿಮ್ಗೆ ಮೆಸೇಜ್ ಹೇಳಕ್ ಇಷ್ಟಪಡ್ತಾರೆ. ಅಂಡ್ ಅವ್ರ ಲೈಫಲ್ಲಿ ಇನ್ನೂ ಚಾಯ್ಸಸ್ ಇದೆ, ತುಂಬಾ ಚಾಯ್ಸಸ್ ಇದೆ. ಸೊ ಅವ್ರಿಗೆ ಡೈರೆಕ್ಷನ್ ಲೆಸ್, ಕರಿಯರ್ ವೈಸ್ ಇರ್ಬೋದು, ಏನಾದ್ರೂ ಇರ್ಬೋದು, ಅವ್ರಿಗೆ ಅವ್ರ ಲೈಫಲ್ಲಿ ತುಂಬಾ ಚಾಯ್ಸಸ್ ಇದೆ ಗೈಸ್. ಬಟ್ ಅವರು ಸೆಲೆಕ್ಟ್ ಮಾಡ್ಕೊಳಕ್ ತುಂಬಾ ಯೋಚನೆ ಮಾಡ್ತಿದ್ದಾರೆ. ಯಾಕಂದ್ರೆ ಹೊಳೆಯೋದೆಲ್ಲ ಚಿನ್ನ ಅಲ್ಲ ಅಂತ ಅವ್ರಿಗೆ ಗೊತ್ತು, ಅರ್ಥ ಆಗಿದೆ. ಓಕೆ, ಆದ್ರೆ ಅವರು ಎಷ್ಟೇ ಖುಷಿಯಾಗಿರ್ಲಿ, ಎಷ್ಟೇ ಸ್ಯಾಟಿಸ್ಫೈಡ್ ಇರ್ಲಿ, ಎಷ್ಟೇ ಫ್ಯಾಮಿಲಿ ಜೊತೆ ಇರ್ಲಿ, ಅವ್ರ ತಲೆಲೆಲ್ಲ ಸ್ವಲ್ಪ ಕರೆಂಟ್ಲಿ ನೆಗೆಟಿವಿಟಿ ತುಂಬಿಕೊಂಡಿದೆ. ಕನ್ಫ್ಯೂಸ್ಡ್ ಆಗಿದ್ದಾರೆ, ನಿಮ್ ಮೇಲೆ ನಂಬಿಕೆ ಇಲ್ಲ.
ನೆಗೆಟಿವಿಟಿ ತುಂಬ ಇದೆ ಅಂಡ್ ಬೇರೆ ಆಪ್ಷನ್ಸ್ ಕಡೆ ನೋಡ್ತಾ ಇದ್ದಾರೆ. ಮತ್ತೆ ಅವ್ರ ಇನ್ವೆಸ್ಟ್ಮೆಂಟ್ ಸ್ವಲ್ಪ ಸ್ಟಕ್ ಅಂತ ಅವ್ರಿಗೆ ಫೀಲ್ ಆಗ್ತಿದೆ. ಎಷ್ಟೇ ಸಕ್ಸಸ್ ಇದ್ರೂ ಸ್ವಲ್ಪ ಸ್ಟಕ್ ಆಗಿದೆ ಸುಮಾರು ಜನಕ್ಕೆ ಇನ್ವೆಸ್ಟ್ ಮಾಡಿರೋದು ಅಂಡ್ ಪ್ರಾಫಿಟ್ ಬರ್ತಾ ಇಲ್ಲ. ಅಟ್ಲೀಸ್ಟ್ ಅವ್ರ ಇನ್ವೆಸ್ಟ್ಮೆಂಟ್ಗೆ ತೊಂದ್ರೆ ಇಲ್ಲ ಅವ್ರ ದುಡ್ಡಿಗೆ, ಬಟ್ ಅವ್ರು ಅನ್ಕೊಂಡಂಗ್ ಪ್ರಾಫಿಟ್ ಬರ್ತಾ ಇಲ್ಲ. ಮತ್ತೆ ಸುಮಾರು ಜನಕ್ಕೆ ದುಡ್ಡು ಕೊಟ್ಟು ಅವ್ರಿಗೆ ವಾಪಸ್ ಬರ್ದೇ ಇರ್ಬೋದು. ಸೊ ಅವ್ರಿಗೆ ನೆಗೆಟಿವ್ ಥಾಟ್ಸ್ ಇದೆ ನಿಮ್ ಮೇಲೆ. ತುಂಬಾ ಬೇರೆ ಚಾಯ್ಸಸ್ ಕಡೆ ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ ಫೈಲ್ ಟು ಕರೆಂಟ್ಲಿ ಅಂಡ್ ಫ್ಯಾಮಿಲಿ ಜೊತೆ ತುಂಬಾ ಖುಷಿಯಾಗಿದ್ದಾರೆ. ಅವ್ರ ಎಮೋಷನ್ಸ್ ತುಂಬಾ ಇಂಬ್ಯಾಲೆನ್ಸ್ ಆಗ್ತಿರುತ್ತೆ. ನಿಮ್ ಬಗ್ಗೆ ತುಂಬಾ ಓವರ್ ಎಕ್ಸ್ಪೆಕ್ಟೇಷನ್ ಇದೆ ಅವ್ರಿಗೆ. ಕಮ್ಯುನಿಕೇಶನ್ ತುಂಬಾ ಕಡಿಮೆ ಇದೆ ಅಥವಾ ಇಲ್ವೇ ಇಲ್ಲ, ಬ್ಲಾಕ್ ಮಾಡಿದ್ದಾರೆ ಸುಮಾರು ಜನ. ಸೊ ತುಂಬಾ ಓವರ್ ಎಕ್ಸ್ಪೆಕ್ಟೇಷನ್ ಇತ್ತು, ಈಗ್ಲೂ ಇದೆ. ನೀವೇ ಮಾಡ್ಲಿ, ನೀವೇ ಕಾಲ್ ಮಾಡ್ಲಿ, ನೀವೇ ಮಾತಾಡ್ಲಿ, ತಪ್ಪೆಲ್ಲ ನಿಮ್ದೆ ಅನ್ನೋ ತರ ಅವ್ರಿಗೆ ಅನ್ನಿಸ್ತಿದೆ. ತುಂಬಾ ನೆಗೆಟಿವ್ ಮೈಂಡ್ ಸೆಟ್ ಇದೆ ಕರೆಂಟ್ಲಿ ಅವ್ರಿಗೆ. ಓಕೆ, ನಿಮ್ ಮೇಲೆ ನಿಮ್ಮಿಂದಾನೇ ಆಗಿದ್ದು. ಏನೇ ನಡೆದಿದ್ರು ಅವರು ಕಾರಣನೇ, ಬಟ್ ಅವ್ರು ಅನ್ಕೊಂಡಿರೋದು ನಿಮ್ಮಿಂದ ಅಂತ. ಓಕೆ, ನೀವು ಎಮೋಷನಲಿ ಬ್ಯಾಲೆನ್ಸ್ ಇಲ್ಲ, ತುಂಬಾ ಎಮೋಷನಲ್ ಪರ್ಸನ್ನು. ಜಾಸ್ತಿ ಎಮೋಷನಲ್ ಆಗ್ಬಿಟ್ಟು ಹಿಂಗೆಲ್ಲ ಮಾತಾಡ್ತೀರಾ. ಒಂದೊಂದ್ಸರಿ ಖುಷಿಯಾಗಿರ್ತೀರಾ, ಒಂದೊಂದ್ಸರಿ ಕೋಪ ಮಾಡ್ಕೋತೀರಾ, ಒಂದೊಂದ್ಸರಿ ಜಲಸ್ ಆಗ್ತೀರಾ. ಅದೆಲ್ಲ ಅವ್ರಿಗೆ ಇವ್ರು ತುಂಬಾ ಎಮೋಷನಲಿ ಇಂಬ್ಯಾಲೆನ್ಸ್ ಅಂತ ನಿಮ್ಗೆ ಹೇಳ್ತಾ ಇದ್ದಾರೆ. ಅಂಡ್ ನೀವ್ ಏನೇ ಆಗ್ಲಿ ಚಿಕ್ಕ ಪುಟ್ಟದಾಗ್ಲಿ ಎಕ್ಸ್ಪ್ರೆಸ್ ಮಾಡ್ತೀರಾ, ಮನ್ಸಲ್ಲಿ ಇಟ್ಕೊಳಲ್ಲ. ಅದವ್ರಿಗೆ ಹರ್ಟೇ ಆಗಿರ್ಬೋದು, ನೀವ್ ಎಕ್ಸ್ಪ್ರೆಸ್ ಮಾಡ್ಬಿಡ್ತೀರಾ, ಅದವ್ರಿಗೆ ಇಷ್ಟ ಇಲ್ಲ. ಓಕೆ, ಅದು ಅವ್ರಿಗೆ ಬೇಜಾರಾಗಿದೆ. ನಿಮ್ಮಲ್ಲಿ ಇಷ್ಟೆಲ್ಲ ಆದ್ರೂ ರೆಸ್ಪೆಕ್ಟ್ ಇದೆ, ಪ್ರೀತಿ ಇದೆ, ರೊಮ್ಯಾಂಟಿಕ್ ಫೀಲಿಂಗ್ಸ್ ಇದೆ. ಆ ನಿಮ್ ಜೊತೆ ಆಚೆ ಹೋಗಿದ್ರೆ, ಡೇಟ್ ಹೋಗಿದ್ರೆ ಅದನ್ನೆಲ್ಲ ಮಿಸ್ ಮಾಡ್ಕೋತಾರೆ. ಇನ್ನೂ ಅಟ್ರಾಕ್ಷನ್ ಇದೆ, ರಿಲೇಶನ್ಶಿಪ್ ಇನ್ನೂ ಚೆನ್ನಾಗಿರ್ಬೋದಿತ್ತು ಅಂತ ಅನ್ಕೋತಾ ಇದಾರೆ. ಬಟ್ ನಿಮ್ಮಿಂದ ಈ ತರ ಎಲ್ಲ ಆಯ್ತು, ಸೊ ನಾನ್ ಈಗ ಆಕ್ಷನ್ ತಗೊಳಲ್ಲ ಅಂತ ಸುಮ್ನಿದ್ದಾರೆ. ಯಾಕಂದ್ರೆ ಅವ್ರ ಲೈಫಲ್ಲಿ ಎಲ್ಲ ಚೆನ್ನಾಗಿ ನಡೀತಾ ಇದೆ. ಚಿಕ್ಕ ಪುಟ್ಟ ಪ್ರಾಬ್ಲಮ್ಸ್ ಅನ್ನೋದ್ ಬಿಟ್ರೆ, ಪ್ರಾಫಿಟ್ ಇಲ್ಲ ಅನ್ನೋದ್ ಬಿಟ್ರೆ ಬೇರೆ ಏನೋ ಅವ್ರಿಗೆ ಇಶ್ಯೂಸ್ ಇಲ್ಲ. ಆದ್ರೆ ನಿಮ್ ಕಡೆಯಿಂದ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇದೆ, ಎಲ್ಲ ನೀವೇ ಮಾಡ್ಬೇಕು ಅನ್ನೋ ತರ ಅವ್ರ ಮನ್ಸಲ್ಲಿದೆ. ಮತ್ತೆ ಓವರ್ ಸ್ಯಾಟಿಸ್ಫೈಡ್ ಅವ್ರ ಲೈಫಲ್ಲಿ. ನಾನು ಆಗ್ಲೇ ಹೇಳಿದ್ನಲ್ಲ, ಅವ್ರ ಫ್ಯಾಮಿಲಿ ಜೊತೆ ಖುಷಿಯಾಗಿದ್ದಾರೆ, ಅವ್ರು ಎಲ್ಲಿದಾರಲ್ಲಿ ಖುಷಿಯಾಗಿದ್ದಾರೆ, ಓವರ್ ಸ್ಯಾಟಿಸ್ಫೈಡ್ ಆಗಿದ್ದಾರೆ. ಅಂಡ್ ನಿಮ್ಮನ್ನೀಗ ಕರೆಂಟ್ಲಿ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಅಂತಾನೆ ನೋಡ್ತಾ ಇದ್ದಾರೆ. ಓಕೆ, ನಿಮ್ಮನ್ನ ಅವರು ಕರೆಂಟ್ಲಿ ತುಂಬಾ ಗ್ರಾಂಟೆಡ್ ಆಗಿ ಟ್ರೀಟ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನಾನು ಖುಷಿಯಾಗಿದ್ದೀನಿ, ನಾನು ಸ್ಯಾಟಿಸ್ಫೈಡ್ ಇದ್ದೀನಿ, ಎಲ್ಲರೂ ನಾನು ಚೆನ್ನಾಗಿ ನೋಡ್ಕೋತಾರೆ, ನನ್ನ ಎನ್ವಿರಾನ್ಮೆಂಟ್ ಚೆನ್ನಾಗಿದೆ, ಅವ್ರ ಕೇರ್ ಸಿಗ್ತಿದೆ, ಪ್ರೀತಿ ಸಿಗ್ತಿದೆ. ಸೊ ನಿಮ್ನ ಸ್ವಲ್ಪ ಈಗ ಕರೆಂಟ್ಲಿ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಅಂತ ಅನ್ಕೋತಾ ಇದ್ದಾರೆ. ಅಂಡ್ ಅವ್ರ ಹತ್ರ ಇರೋದು 9 ಆಫ್ ಕಪ್ಸ್. ಓಕೆನಾ, 10 ಆಫ್ ಕಪ್ಸ್ ಅವ್ರ ಫ್ಯಾಮಿಲಿ ಎಲ್ಲ ಸೇರಿದ್ರೆ ಖಂಡಿತ ಇದೆ, ಬಟ್ ರಿಯಲಿ 9 ಆಫ್ ಕಪ್ಸ್ ಇರೋದು. ಯಾಕಂದ್ರೆ ನೀವು ಮಿಸ್ಸಿಂಗು, ಆದ್ರೆ ಅದು ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಅದಕ್ಕೆ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಅಂತ ಅನ್ಕೋತಿದ್ದಾರೆ. ಹೊಳೆಯೋದೆಲ್ಲ ಚಿನ್ನ ಅಂತಾನೆ ಅನ್ಕೋತಾ ಇದ್ದಾರೆ, ಬೇರೆ ಚಾಯ್ಸಸ್ ಕಡೆ ನೋಡ್ತಾ ಇದ್ದಾರೆ. ಕನ್ಫ್ಯೂಸ್ ಮೈಂಡ್ ಸೆಟ್, ನೆಗೆಟಿವ್ ಮೈಂಡ್ ಸೆಟ್ ಅಂಡ್ ನಿಮ್ಮೇಲೆ ಓವರ್ ಎಕ್ಸ್ಪೆಕ್ಟೇಷನ್. ನೀವೇ ಬರ್ಬೇಕು, ನೀವೇ ಮಾತಾಡ್ಬೇಕು, ನೀವೇ ಸಾರಿ ಕೇಳ್ಬೇಕು, ಹೌದು ನನ್ನಿಂದನೇ ಎಲ್ಲ ಆಗಿದ್ದು ಅನ್ಬೇಕು, ಆ ತರ ನೇಚರು. ನಿಮ್ ಜೊತೆ ಕಳ್ದಿರೋಂತ ಕ್ಷಣಗಳನ್ನ ತುಂಬಾ ಮಿಸ್ ಮಾಡ್ಕೋತಾ ಇದ್ದಾರೆ, ನೆನೆಸ್ಕೋತಾ ಇದ್ದಾರೆ. ನೀವೇನಾದ್ರು ಗಿಫ್ಟ್ ಕೊಟ್ಟಿದ್ರೆ ಅದ್ ಇಟ್ಕೊಂಡ್ ನೋಡ್ಕೊಂಡ್ ನೆನ್ಸ್ಕೋತಾರೆ, ಬಟ್ ಏನು ಹೇಳ್ಕೊಳಲ್ಲ, ಏನು ಶೇರ್ ಮಾಡ್ಕೊಳಲ್ಲ. ರೆಸ್ಪೆಕ್ಟ್ ಇದೆ, ಪ್ರೀತಿ ಇದೆ ಅಂಡ್ ಕೇರು ಇದೆ ನಿಮ್ ಕಡೆ. ನೀವು ಅವ್ರಿಗೆ ಅಷ್ಟೇ ಪ್ರೀತಿ ಕೊಟ್ಟಿದ್ದೀರಾ, ರೆಸ್ಪೆಕ್ಟ್ ಮಾಡಿದೀರಾ, ಕೇರ್ ಮಾಡಿದೀರಾ. ಬಟ್ ಹೇಳದ್ನಲ್ಲ, ಓವರ್ ಎಕ್ಸ್ಪೆಕ್ಟೇಷನ್ ನಿಮ್ ಕಡೆಯಿಂದ. ನೀವೇ ಎಲ್ಲ ಮಾಡಿಲ್ಲ ಅಂದ್ರೆ ಬಿಡು, ನಾನು ಇರ್ತೀನಿ, ಟೇಕ್ ಇಟ್ ಫಾರ್ ಗ್ರಾಂಟೆಡ್ ತರ. ನಂಗೆ ನನ್ನ ಫ್ಯಾಮಿಲಿ ಇದೆ, ಅವ್ರು ನನಗೆ ಕೇರ್ ಮಾಡ್ತಾರೆ, ಆ ತರ. ಫೈನಾನ್ಷಿಯಲಿ ಅವ್ರಿಗೆ ಆನ್ಸೆಸ್ಟ್ರಲ್ ಪ್ರಾಪರ್ಟೀಸ್ ಬಂದಿರ್ಬೋದು, ರಿಚ್ ಆಗಿರ್ಬೋದು, ಹೈ ಇನ್ಕಮ್ ಬರ್ತಾ ಇರ್ಬೋದು, ಅಥವಾ ಬಂದಿರ್ಬೋದು. ಸೊ ಮಿಸ್ ಮಾಡ್ಕೋತಾರೆ, ಬಟ್ ಏನು ಆಕ್ಷನ್ ತಗೊಳಲ್ಲ ಕರೆಂಟ್ಲಿ. ನೀವೇ ತಗೊಳ್ಳಿ ಆಕ್ಷನ್, ನಾನ್ ಯಾಕೆ ಹೋಗ್ಬೇಕು ಅನ್ನೋದು ಜಾಸ್ತಿ ಕಾಣಿಸ್ತಿದೆ ಗೈಸ್.
ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್. ಫೈಲ್ 2 ಪರ್ಸನ್ ಏನ್ ಎಮರ್ಜೆನ್ಸಿ ಮೆಸೇಜಸ್ ಕೊಡ್ಬೇಕು ಅನ್ಕೊಂಡಿದ್ದಾರೆ? ಟೂ ಆಫ್ ವಾಂಡ್ಸ್ ಕಾಣಿಸ್ತಿದೆ ಗೈಸ್. ಅವ್ರ ಲೈಫಲ್ಲಿ 2 ಸಿಚುವೇಶನ್ ಇದೆ. ಸುಮಾರು ಜನದ ಹೆಸರು ಎಂ ಇಂದ ಸ್ಟಾರ್ಟ್ ಆಗ್ಬೋದು. ನನ್ನ ಫೈಲ್ 2 ವಿವರ್ಸ್ದು ಯಾರ್ಗೆ ಎಂ, ನಿಮ್ ನೇಮ್ ಅಥವಾ ಅವ್ರ ನೇಮ್ ಎಂ ಇಂದ ಸ್ಟಾರ್ಟ್ ಆಗ್ಬೋದು. ಇಲ್ಲಿ ಎಂ ಇದೆ. ತುಂಬಾ ಮಿಸ್ ಮಾಡ್ಕೋತಾರೆ ಸಂಜೆ ಟೈಮು. ಅವ್ರು ಒಬ್ರೇ ಇದ್ದಾಗ ನಿಮ್ನ ಮಿಸ್ ಮಾಡ್ಕೋತಾರೆ. ನಿಮ್ ಜೊತೆ ಟ್ರಾವೆಲ್ ಮಾಡ್ಬೇಕು ಅಂತ ತುಂಬಾ ಅನ್ಸುತ್ತೆ. ಎಲ್ಲ ಇದೆ, ಬಟ್ ಓವರ್ ಎಕ್ಸ್ಪೆಕ್ಟೇಷನ್. ನೀವೇ ಬರ್ತೀರಾ, ನೀವೇ ಆಕ್ಷನ್ ತಗೋತೀರಾ, ನೀವೇ ಸಾರಿ ಕೇಳ್ತೀರಾ ಅನ್ನೋದು ಜಾಸ್ತಿ ಇದೆ. ಫೈಲ್ 1 ಅವ್ರ ಫೈಲ್ 2ಗೂ ಬಂದಿರ್ಬೋದು ಸುಮಾರು ಜನ, ಯಾಕಂದ್ರೆ ರಿಪೀಟೆಡ್ ಕಾರ್ಡ್ಸ್ ಬರ್ತಿದೆ. 4 ಆಫ್ ಕಪ್ಸ್. ನೀವ್ ಅವ್ರದ್ದು ಆಫರ್ನ ಎಕ್ಸೆಪ್ಟ್ ಮಾಡಲ್ಲ ಅಂತ ಅವ್ರಿಗೆ ಕರೆಂಟ್ಲಿ ಅನ್ನಿಸ್ತಾ ಇದೆ. ಓವರ್ ಎಕ್ಸ್ಪೆಕ್ಟೇಷನ್ ಇದೆ. ಅವ್ರೇನಾದ್ರೂ ಅವರೇ ಹಿಂದೆ ಬಿದ್ರೆ ನಿಮ್ಗೆ, ನೀವು ಮಾಡಿದ್ದೆಲ್ಲ ನೀವೇ ತಪ್ಪು ಅಂತ ನೀವು ಅವ್ರ ಮೇಲೆ ಹೇಳ್ತೀರಾ ಅಂತ ಅವ್ರ ಮನ್ಸಲ್ಲಿ ಜಾಸ್ತಿ ಇದೆ. ಸೊ ನೀವೇ ಬರ್ಲಿ ಅಂತ. ನೀವು ಬಂದ್ರೆ ಹೌದು ನಂದೇ ತಪ್ಪು ಅಂತ ಒಪ್ಕೊಂಡ್ ಬರ್ಲಿ ಅನ್ನೋದಿದೆ. ಅವ್ರಾಗಿದ್ದವ್ರೆ ಬಂದ್ರೆ ನೀವು ನಿಮ್ದೇ ತಪ್ಪು ಅಂತ ಹೇಳ್ಬಿಡ್ತೀರೇನೋ ಅಂತ ಅವರು ಬರ್ತಾ ಇಲ್ಲ. ನೋಡಿ ಇಲ್ಲಿ ಎಕ್ಸೆಪ್ಟ್ ಮಾಡ್ತಾ ಇಲ್ಲ. ನೀವು ಆತರ ಮಾಡ್ತೀರಾ ಅಂತಾನೆ ಅವ್ರು ಬರ್ತಾ ಇಲ್ಲ. ಅವ್ರು ಇರೋದ್ ಹಿಂಗೆ ಒದ್ದಾಟ, ಮಿಸ್ ಮಾಡ್ಕೋತಿದಾರೆ ತುಂಬಾ. ಆದ್ರೆ ಮೇಲ್ ಶೋ ಮಾಡೋದ್ ಹಿಂಗೆ, ಹೆಂಗ್ ಕಟ್ಟಾಕೊಂಡಿದ್ದಾರೆ ಅವ್ರನ್ನ ಅವರು. ನಿಮ್ ಮೇಲಿನ ಫೀಲಿಂಗ್ಸ್, ನಿಮ್ ಮೇಲಿನ ಆಸೆ ಎಲ್ಲಾನು ಕಟ್ಟಾಕೊಂಡಿದ್ದಾರೆ. ಮೇಲ್ ಸೂಪರ್ ಆಗಿ ಖುಷಿಯಾಗಿದ್ದೀನಿ ಅಂತ ತೋರ್ಸ್ಕೊತಾ ಇದಾರೆ. ಅಂಡ್ ಅವ್ರು ಖುಷಿಯಾಗೂ ಇದ್ದಾರೆ, ತುಂಬಾ ಬೇಜಾರಾಗೇನಿಲ್ಲ. ಅವ್ರ ಥಾಟ್ಸ್ ನ ಕಟ್ಟಾಕೊಂಡಿದ್ದಾರೆ. ನಿಮ್ ಮೇಲೆ ಹರಿಯೋ ಥಾಟ್ಸ್, ನಿಮ್ ಬಗ್ಗೆ ನೆನ್ಪುಗಳು, ಅದನ್ನೆಲ್ಲ ಕಟ್ಟಾಕೊಂಡಿದ್ದಾರೆ. ಅದನ್ನೆಲ್ಲ ಶೋ ಮಾಡಲ್ಲ, ಯಾಕಂದ್ರೆ ಅವ್ರ ಫ್ಯಾಮಿಲಿ ಓರಿಯೆಂಟೆಡ್ ಇರೋದ್ರಿಂದ ಅವ್ರಿಗೆ ಮೋಸ ಮಾಡಕ್ ಇಷ್ಟ ಇಲ್ಲ. ಸೊ ಅವ್ರ ಜೊತೆ ಅವ್ರು ಖುಷಿಯಾಗೇ ಇದ್ದಾರೆ. ನಿಮ್ ಥಾಟ್ಸ್ ನ ಮಾತ್ರ ಕಟ್ಟಾಕೊಂಡಿದ್ದಾರೆ. ಅವ್ರ ಲೈಫಲ್ಲಿ ಏನ್ ಮಾಡ್ಬೇಕು ಜವಾಬ್ದಾರಿ ಅದನ್ನೆಲ್ಲ ಕರೆಕ್ಟ್ ಆಗಿ ಮಾಡ್ತಾ ಇದ್ದಾರೆ. ಅಂಡ್ ಅಫಿಷಿಯಲ್ ಆಗಿ ಅವ್ರ ಜೊತೆ ಯಾರಿದ್ದಾರೆ ಅಂದ್ರೆ ಸೊಸೈಟಿ ಯಾರನ್ನ ಸರಿ ಅಂತ ಮದ್ವೆ ಮಾಡಿದಾರೋ, ಅಥವಾ ಅಫಿಷಿಯಲಿ ಮದ್ವೆ ಆಗಿದ್ರೆ, ಮದ್ವೆ ಆಗಿಲ್ಲ ಅಂದ್ರೆ ಅಫಿಷಿಯಲಿ ಅಪ್ಪ ಅಮ್ಮ, ಆತರ ಸೊಸೈಟಿ ಪ್ರಕಾರ ಅಫಿಷಿಯಲಿ ಅವ್ರ ಜೊತೆ ಯಾರಿದಾರೋ ಅವರು ಫಸ್ಟ್ ಅವ್ರ ಜವಾಬ್ದಾರಿ ಅಂತ ಕರೆಂಟ್ಲಿ ಹೇಳ್ತಾ ಇದ್ದಾರೆ. ಅವ್ರ ಫಸ್ಟ್ ಜವಾಬ್ದಾರಿ ಅಂತ ಹೇಳ್ತಾ ಇದ್ದಾರೆ. ಫ್ಯಾಮಿಲಿ ಓರಿಯೆಂಟೆಡ್ ಇನ್ನೂ ಜಾಸ್ತಿ ಆಗಿದ್ದಾರೆ. ಹೊಸ ಸ್ಟಾರ್ಟ್ ಮಾಡ್ಬೇಕು ಅವ್ರ ಫ್ಯಾಮಿಲಿ ಜೊತೆ. ಹೊಸ ಸ್ಟಾರ್ಟ್ ನಾನು ಇನ್ನೂ ಟೈಮ್ ಕೊಡ್ಬೇಕು ಅಂತ ಅವ್ರಿಗೆ ತುಂಬಾ ಅನ್ನಿಸ್ತಾ ಇದೆ. ಇಷ್ಟ ದಿನ ಅಂತೂ ನಾನು ಏನು ಸೊಸೈಟಿ ಮುಂದೆ ಏನ್ ಶೋ ಮಾಡ್ತಿದ್ರು ನಿಮ್ ಕನೆಕ್ಷನ್ನು, ಫ್ಯಾಮಿಲಿ ಅಥವಾ ಥರ್ಡ್ ಪಾರ್ಟಿ, ಆತರ ಇರಬಾರ್ದು. ಇನ್ ಫ್ಯಾಮಿಲಿ ಓರಿಯೆಂಟೆಡ್, ಫ್ಯಾಮಿಲಿಗೆ ಏನ್ ಒಳ್ಳೇದು ಅದನ್ನೇ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ನಿಮ್ ಕಡೆಯಿಂದ ಓವರ್ ಎಕ್ಸ್ಪೆಕ್ಟೇಷನ್ ಇದೆ, ನೀವು ಬಂದಿಲ್ವಲ್ಲ ಸೊ ನಾನ್ ಆಕ್ಷನ್ ತಗೊಳಲ್ಲ ಅನ್ನೋದು ಅವರ ಅರ್ಜೆಂಟ್ ಮೆಸೇಜು. ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ. ನಿಮ್ ಹತ್ರ ಬರ್ಬೇಕು ಅಂತಾನು ಅವ್ರಿಗೆ ತುಂಬಾ ಅನ್ಸುತ್ತೆ, ಬಟ್ ಅವ್ರ ಫ್ಯಾಮಿಲಿ ಇರ್ಬೋದು, ಥರ್ಡ್ ಪಾರ್ಟಿ ಇರ್ಬೋದು, ಈಗಲ್ ಐ ಅಂಡರ್ ಅವ್ರು ಬರಕ್ ಆಗ್ತಿಲ್ಲ ಗೈಸ್. ಈ ಈಗಲ್ ಐ ಅಂಡರ್ ಅವ್ರಿಗೆ ಬರಕ್ ಆಗ್ತಿಲ್ಲ. ಓಕೆ, ಇಲ್ಲಿ ನೈಟ್ ಎನರ್ಜೀಸ್ ಬಂದ್ಬಿಡ್ತು ಅಂದ್ರೆ ಗೈಸ್ ಅವ್ರ ಆಕ್ಷನ್ ತಗೊಳಲ್ಲಪ್ಪ. 4 ಆಫ್ ವಾಂಡ್ಸ್. ಪಾರ್ಟಿ ಎಲ್ಲ ಮಾಡ್ತಿದ್ದಾರೆ, ಖುಷಿಯಾಗಿದ್ದಾರೆ. ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ತುಂಬಾ ಖುಷಿಯಾಗಿ ಇದ್ದಾರೆ ಅವ್ರ ಕರೆಂಟ್. ಕಿಂಗ್ ಆಫ್ ವರ್ಡ್ಸ್. ಪ್ರೀತಿ ಇದೆ. ಕಿಂಗ್ ಆಫ್ ಸ್ವೋರ್ಡ್ಸ್. ಅಷ್ಟೇ ಕೋಪನೂ ಇದೆ, ಅಷ್ಟೇ ಆರ್ಗ್ಯುಮೆಂಟಿವ್ ಅನ್ಸ್ತಾರೆ. ಈಗ ನೀವು ಮಾತಾಡಕ್ ಹೋದ್ರು ಅವ್ರು ಆರ್ಗ್ಯೂ ಮಾಡ್ಬೋದು. ಕೋಪ ಇದೆ, ಮತ್ತೆ ನೀವ್ ಆಕ್ಷನ್ ತಗೋಬೇಕು ಅನ್ನೋದು ಜಾಸ್ತಿ ಇದೆ. ನಾನ್ ಯಾಕೆ ಆಕ್ಷನ್ ತಗೋಬೇಕು, ನನ್ ಕಿಂಗು ಅನ್ನೋದು ಜಾಸ್ತಿ ಇದೆ. ನಾನ್ ತಗೊಳಲ್ಲ ಆತರ. ಅವ್ರು ಏನು ಆಕ್ಷನ್ ತಗೊಳಲ್ಲ, ಆರ್ಗ್ಯುಮೆಂಟಿವ್ ಇದ್ದಾರೆ. ನೀವೇನಾದ್ರೂ ಮಾತಾಡಕ್ ಟ್ರೈ ಮಾಡಿದ್ರು ಅದು ಆರ್ಗ್ಯುಮೆಂಟ್ ಟರ್ನ್ ಆಗುತ್ತೆ ಗೈಸ್, ಯಾಕಂದ್ರೆ ಸ್ವೋರ್ಡ್ ಬಂದಿದೆ. ಅವ್ರ ಬೌಂಡ್ರೀಸ್ ಹಾಕೋತಾರೆ, ಜಾಸ್ತಿ ಮಾತಾಡಕ್ ಹೋಗಲ್ಲ. ಮಾತಾಡಿದ್ರೆ ಆರ್ಗ್ಯುಮೆಂಟ್ ಆಗಿ ಟರ್ನ್ ಆಗುತ್ತೆ, ಮತ್ತೆ ಇಂಟ್ರೆಸ್ಟ್ ಇಲ್ಲ ಅಂತ ತೋರಿಸ್ಕೋತಾರೆ. ಬೌಂಡ್ರೀಸ್ ಹಾಕ್ತಾರೆ, ಮೊದ್ಲಿನ ತರ ಮಾತಾಡಲ್ಲ. ಮಾತಾಡಿದ್ರು ನೀವು ಆತರ ದೂರದಿಂದ ನೋಡಿ ಪ್ರೀತಿನೇ ಇಲ್ಲ ಅನ್ನೋ ತರ ನಿಂತಿದ್ದಾರೆ. ಪ್ರೀತಿ ಇದೆ, ಆದ್ರೆ ಬೇರೆ ಕಡೆ ನಾನು ಹೇಳಿದ್ನಲ್ಲ ಫ್ಯಾಮಿಲಿ ಕಡೆ ಅದನ್ನ ಶಿಫ್ಟ್ ಮಾಡಿದ್ದಾರೆ. ಅಂಡ್ ನಿಮ್ ಕಡೆ ಆಕ್ಷನ್ ತಗೊಳಕ್ ರೆಡಿ ಇಲ್ಲ ಕರೆಂಟ್ಲಿ.
ಸ್ಟಕ್ ಆಗಿದ್ದಾರೆ, ಅವ್ರಿಗವ್ರು ಬೌಂಡ್ರೀಸ್ ಹಾಕೊಂಡಿದ್ದಾರೆ. ಜಾಸ್ತಿ ಮಾತಾಡಿದ್ರೆ ಆರ್ಗ್ಯುಮೆಂಟ್ ಆಗಿ ಟರ್ನ್ ಆಗುತ್ತೆ. ಅಂಡ್ ಬಿಟ್ಟು ಹೋಗ್ಬೇಕು ಅಂತ ತುಂಬಾ ಸರಿ ಅನ್ಕೋತಾರೆ, ಈ ಕನೆಕ್ಷನ್ ಇಂದ ಮೂವ್ ಆನ್ ಆಗ್ಬೇಕು ಅಂತ ತುಂಬಾ ಅನ್ಕೊಂಡಿದ್ದಾರೆ. ಬಟ್ ಅವ್ರ ಕೈಲಿ ಆಗ್ತಿಲ್ಲ, ಕಷ್ಟ ಆಗ್ತಿದೆ ಅವ್ರಿಗೆ, ಮೂವ್ ಆನ್ ಆಗಕ್ ಆಗ್ತಿಲ್ಲ. ಅವ್ರ ಫ್ಯಾಮಿಲಿ, ಅವ್ರ ಫ್ರೆಂಡ್ಸ್ ನೋಡಿ, ಅವ್ರ ಕಡೆ ಮೂವ್ ಆನ್ ಆಗ್ಬೇಕು. ಇಲ್ಲಿ ನೋಡಿ ಎಷ್ಟು ಬರ್ಡ್ಸ್ ಇದೆ, ಆ ಕಡೆ ಮೂವ್ ಆನ್ ಆಗ್ಬೇಕು ಅಂತ ತುಂಬಾ ಅನ್ಕೋತಿದ್ದಾರೆ. ಬಟ್ ಅವ್ರಿಗೆ ಕರೆಂಟ್ಲಿ ಆಗ್ತಾ ಇಲ್ಲ ಗೈಸ್ ಮೂವ್ ಆನ್ ಆಗಕ್ ನಿಮ್ಮಿಂದ. ಓಕೆ, ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ ಯೂನಿವರ್ಸ್ ಅಂಡ್ ಏಂಜಲ್ಸ್. ದ ವೇ ಐ ಹ್ಯಾವ್ ಟ್ರೀಟೆಡ್ ಯು ವಾಸ್ ರಾಂಗ್. ಅವ್ರು ಮುಂಚೆ ನಿಮ್ ಜೊತೆ ಹೇಗ್ ನಡ್ಕೊಂಡಿದ್ದಾರೆ ಅದು ರಾಂಗ್ ಅಂತ ಅವ್ರಿಗೂ ಗೊತ್ತಿದೆ. ಬಟ್ ಬೇರೆ ಏನೋ ಆಪ್ಷನ್ ಇಲ್ಲ ಅವ್ರಿಗೆ ನಿಮ್ ಹತ್ರ ಬರಕ್ಕೆ, ಅದ್ ಗೊತ್ತು ಅವ್ರಿಗೆ ಮನ್ಸಲ್ಲಿದೆ. ಬಟ್ ನಿಮ್ ಕಡೆಯಿಂದಾನೇ ಎಕ್ಸ್ಪೆಕ್ಟ್ ಮಾಡ್ತಾರೆ. ಇಟ್ ಈಸ್ ಡಾರ್ಕ್ ವಿತೌಟ್ ಯು. ನೀವಿಲ್ದೆ ಅವ್ರಿಗೆ ಕತ್ಲೆ ಅಂತ, ಲೈಫ್ ಎಲ್ಲ ಕತ್ಲೆ ಅಂತ ಅನ್ಸುತ್ತೆ. ಬಟ್ ಸ್ಟಿಲ್ ಓವರ್ಕಮ್ ಮಾಡಿ ಖುಷಿಯಾಗಿದ್ದಾರೆ. ಐ ವಿಶ್ ಐ ಕುಡ್ ಅಂಡರ್ಸ್ಟ್ಯಾಂಡ್ ಯು. ನಾನ್ ನಿನ್ನ ಅರ್ಥ ಮಾಡ್ಕೊಳ್ಬೇಕಿತ್ತು, ತಪ್ಪು ಮಾಡ್ದೆ ಅಂತ ಅವ್ರ ಮನ್ಸಿಗೆ ಅನ್ಸುತ್ತೆ ಅಷ್ಟೇ, ನಿಮ್ಮ ಹತ್ರ ಒಪ್ಕೊಳಲ್ಲ ಅವ್ರು. ಐ ಲಾಂಗ್ ಫಾರ್ ಯುವರ್ ಕಿಸ್. ಫಿಸಿಕಲ್ ಅಟ್ರಾಕ್ಷನ್ ಕಾಣಿಸ್ತಿದೆ. ಓಕೆ, ವೈ ಕಾಂಟ್ ಐ ಟೆಲ್ ಯು ದ ಟ್ರೂತ್. ಇದನ್ನೆಲ್ಲ ಹೇಳ್ಬೇಕು. ಅವ್ರ ಮನ್ಸಲ್ಲಿ ಏನ್ ಕನ್ಫ್ಯೂಷನ್ ನಡೀತಿದೆ, ಅವ್ರ ನೆಗೆಟಿವಿಟಿ ಏನಿದೆ, ನಿಮ್ ಮೇಲೆ ಎಲ್ಲಾನು ಬ್ಲೇಮ್ ಮಾಡ್ತಾರಲ್ಲ. ಆದ್ರೆ ಅವ್ರಿಗೆ ಗೊತ್ತು ಅವ್ರ ಕಾರಣ ಜಾಸ್ತಿ, ಅವ್ರ ಕಾರಣ ಅನ್ನೋದು ಗೊತ್ತು. ಆದ್ರೆ ನಾನು ಆಗ್ಲೇ ಹೇಳಿದ್ನಲ್ಲ, ಅವ್ರು ಏನು ಶೋ ಮಾಡಲ್ಲ. ಅವ್ರ ಫ್ಯಾಮಿಲಿ ಜೊತೆ ಖುಷಿಯಾಗಿದ್ದಾರೆ, ಫ್ಯಾಮಿಲಿ ಓರಿಯೆಂಟೆಡ್ ಆಗಿದ್ದಾರೆ ಅಂತ. ವೈ ಕಾಂಟ್ ಐ ಟೆಲ್ ಯು ದ ಟ್ರೂತ್. ನನ್ ನಿಂಗೆ ಸತ್ಯ ಹೇಳಕ್ ಆಗಲ್ಲ. ನಾನು ಇಷ್ಟು ಏನ್ ಹೇಳ್ದೆ ಅದಕ್ಕೆ ಕ್ಲಾರಿಟಿ ಸಿಗ್ತಾ ಗೈಸ್. ಅವ್ರಿಗೆ ಗೊತ್ತು ಅವರು ನಿಮ್ನ ಕರೆಕ್ಟ್ ಆಗಿ ಟ್ರೀಟ್ ಮಾಡಿಲ್ಲ ಅಂತ. ಬಟ್ ಅದನ್ನ ಅವರು ಫ್ಯಾಮಿಲಿಗೆ ಹೇಳಕ್ ಆಗಲ್ಲ ಅಂತ ಹೇಳ್ತಿದ್ದಾರೆ. ಆರ್ ಆ ಸತ್ಯನ ನಿಮಗೂ ಹೇಳಕ್ ಆಗಲ್ಲ ಅಂತ ಹೇಳ್ತಿದ್ದಾರೆ. ಓಕೆ, ಡಬಲ್ ಕನ್ಫರ್ಮೇಶನ್ ಗೈಸ್. ನಾನು ಏನ್ ಹೇಳಿದ್ದೆ ಅದೇ ಮೆಸೇಜ್ ಬಂದಿದೆ. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಏಂಜಲ್ಸ್. ಅಗೇನ್ ಇಟ್ಸ್ ಎ ಪವರ್ಫುಲ್ ರೀಡಿಂಗ್. ಅವರು ಸತ್ಯ ಹೇಳಕ್ ಆಗಲ್ಲ, ಅವ್ರು ಏನ್ ಫೀಲ್ ಮಾಡ್ತಾರೆ ಅದನ್ನ ಹೇಳಕ್ ಆಗಲ್ಲ. ಓಕೆ, ಮತ್ತೆ ಆಕ್ಷನ್ ತಗೊಳಲ್ಲ ಅಂತ ಹೇಳ್ದೆ. ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್. ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ. ನಿಮ್ ಜೊತೆ ಕಳೆದಿರುವಂತ ಕ್ಷಣಗಳನ್ನ ನೆನ್ಸ್ಕೊತಿದ್ದಾರೆ. ಅಂಡ್ ನಾನು ಆಗ್ಲೇ ಹೇಳ್ದೆ, ಫಸ್ಟ್ ಕಾರ್ಡೆ ಬಂದಿತ್ತು. ಸಿ, ಫಸ್ಟ್ ಕಾರ್ಡಲ್ಲೇ ಅದನ್ನೇ ಎಕ್ಸ್ಪ್ಲೈನ್ ಮಾಡಿದೆ. 6 of Cups, ಅದೇ ರಿಪಿಟೇಷನ್. ಅಗೇನ್ ಡಬಲ್ ಕನ್ಫರ್ಮೇಶನ್ ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಏಂಜಲ್ಸ್. ನಾನ್ ಹೇಳಿದ್ ನಿಮ್ಗೆ ಏನಾದ್ರು ಕ್ಲೈಮ್ ಮಾಡ್ಕೋಬೇಕು ಅಂದ್ರೆ 392 ಬರೆದು ಮೆಸೇಜ್ ನ ಕ್ಲೈಮ್ ಮಾಡ್ಕೊಳ್ಳಿ ಗೈಸ್. ತುಂಬಾ ನೆನ್ಸ್ಕೋತಾರೆ, ಹಿಂದಿಂದೆಲ್ಲ ನೆನ್ಸ್ಕೋತಾರೆ, ನಿಮ್ ಜೊತೆ ಕಳೆದಿರುವಂತ ಕ್ಷಣಗಳನ್ನ ನೆನ್ಸ್ಕೋತಾರೆ, ಮಿಸ್ ಮಾಡ್ಕೋತಾರೆ. ಕ್ಲಾರಿಟಿ ಮತ್ತೆ ಸತ್ಯ ಅದನ್ನೆಲ್ಲ ನಿಮ್ಗೆ ಕೊಡಕ್ಕೆ ಕರೆಂಟ್ಲಿ ರೆಡಿ ಇಲ್ಲ. ಯಾಕಂದ್ರೆ ಸ್ವೋರ್ಡ್ ಅಂಡ್ ರೋಸ್ ಅಂತ ಬಂದಿದೆ. ಅವ್ರಿಗೆ ಗೊತ್ತು ಸತ್ಯ ಏನು, ತಪ್ಪ ಅವ್ರದ್ದು ಏನಿದೆ ಎಲ್ಲ ಗೊತ್ತು ಗೈಸ್. ನಾನು ಏನ್ ಹೇಳ್ದೆ ಅವಾಗ್ಲೇ, ಅವ್ರಿಗೆ ಗೊತ್ತು ದ ವೇ ಐ ಹ್ಯಾವ್ ಟ್ರೀಟೆಡ್ ಯು ವಾಸ್ ರಾಂಗ್. ಅವ್ರು ಟ್ರೀಟ್ ಮಾಡಿರೋದ್ ನಿಮ್ಗೆ ತಪ್ಪು ಅಂತ ಅವ್ರಿಗೆಲ್ಲ ಗೊತ್ತು. ಆದ್ರೆ ಅವ್ರನ್ನ ಅವ್ರು ಪ್ರೊಟೆಕ್ಟ್ ಮಾಡ್ಕೋತಾರೆ, ಮತ್ತೆ ಅವ್ರನ್ನ ಅವ್ರು ಹಾನರ್ ಮಾಡ್ತಾರೆ. ಅಂದ್ರೆ ಅವ್ರ ತಪ್ಪನ ಅವರು ನಿಮ್ ಎದುರಿಗೆ ಒಪ್ಕೊಳಕ್ ರೆಡಿ ಇಲ್ಲ. ಓಕೆ, ಸೊ ಅವ್ರ ಕ್ಲಾರಿಟಿ ಕೊಡಕ್ಕೂ ಇಷ್ಟ ಇಲ್ಲ, ಸತ್ಯನ ಒಪ್ಕೊಳಕ್ಕೂ ಕರೆಂಟ್ಲಿ ಇಷ್ಟ ಇಲ್ಲ. ಯಾಕಂದ್ರೆ ಅವ್ರಿಗೆ ಅವರ ರೆಸ್ಪೆಕ್ಟ್, ಅವ್ರ ಹಾನರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಕರೆಂಟ್ಲಿ. ಅದಕ್ಕೆ ಸುಮಾರು ಜನ ಸೈಲೆಂಟ್ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ, ಕಟ್ ಮಾಡಿದ್ದಾರೆ, ಕಮ್ಯುನಿಕೇಶನ್ ಸಪರೇಷನ್ ಅಲ್ಲಿ ಇರ್ಸಿದ್ದಾರೆ. ಅಂಡ್ ಇದೇ ಪ್ಯಾಟರ್ನ್ಸ್ ರಿಪೀಟ್ ಆಗ್ತಿದೆ ನಿಮ್ಮಿಬ್ರು ಮಧ್ಯ. ಸಿ, ಅವ್ರಿಗೆ ಈ ಕನೆಕ್ಷನ್ ಎಷ್ಟು ಸ್ಟ್ರಾಂಗ್ ಅನ್ಸುತ್ತೆ ಅಂದ್ರೆ ನಿಮ್ಮಿಂದ ದೂರ ಹೋಗ್ತಾ ಇದಾರೆ ಅವರು. ಯಾಕಂದ್ರೆ ಇಂಟಿಮೇಟ್ ಆದ್ರೆ ಅವ್ರಿಗೆ ಪ್ರಾಬ್ಲಮ್, ಅವ್ರ ಹಾನರ್ ಪ್ರಾಬ್ಲಮ್, ಅವ್ರ ರೆಸ್ಪೆಕ್ಟ್ ಪ್ರಾಬ್ಲಮ್, ಸುಮ್ನೆ ಕ್ಲಾಶಸ್ ಆಗುತ್ತೆ. ಸೊ ಫ್ಯಾಮಿಲಿ ಜೊತೆ ಹೋದ್ರೆ ಇವೆಲ್ಲ ಪ್ರಾಬ್ಲಮ್ ಇರಲ್ಲ. ಅಂಡ್ ಲೆಟ್ ಗೋ ಮಾಡ್ಬೇಕು ಅಂತ ಕರೆಂಟ್ಲಿ ತುಂಬಾ ಅನ್ಕೋತಾ ಇದಾರೆ ಗೈಸ್, ಲೆಟ್ ಗೋ ಮಾಡ್ಬೇಕು ಅಂತ. ಬಟ್ ಅವ್ರ ಕೈಲಿ ಆಗ್ತಾ ಇಲ್ಲ, ದೂರ ಹೋಗಿದ್ದಾರೆ, ಆನ್ ಅಂಡ್ ಆಫ್ ಆಗುತ್ತೆ. ಲೆಟ್ ಗೋ ಕಂಪ್ಲೀಟ್ ಆಗಿ ಮಾಡಕ್ಕಾಗಲ್ಲ. ನೋಡಿ, ಕಟಿಂಗ್ ಟೈಸ್, ಮೂವ್ ಆನ್ ಆಗ್ಬೇಕು, ಲೆಟ್ ಗೋ ಮಾಡ್ಬೇಕು ಈ ಕನೆಕ್ಷನ್ ನ. ತ್ರಿಬಲ್ ಕನ್ಫರ್ಮೇಶನ್ ಕೊಡ್ತಿದೀನಿ. ಅವರು ಅವಾಗ್ಲೇ ಹೇಳ್ದ್ನಲ್ಲ ನಾನು, ಮೂವ್ ಆನ್ ಆಗ್ಬೇಕು ಅನ್ಕೋತಿದ್ದಾರೆ ಅವ್ರ ಫ್ಯಾಮಿಲಿ, ಅವರ ಫ್ರೆಂಡ್ಸ್ ಕಡೆ ಅಂತ. ನೋಡಿ, ಮೂವ್ ಆನ್ ಆಗ್ಬೇಕು ಅಂತ ತುಂಬಾ ಅನ್ಕೋತಾ ಇದ್ದಾರೆ ಕರೆಂಟ್ಲಿ. ರನ್ನರ್, ಕಟಿಂಗ್ ಟೈಸ್, ಕಟ್ ಡೌನ್,
ಸಿ ಸಪರೇಷನ್. ಅವ್ರ ಲೈಫಲ್ಲಿ ಮೂವ್ ಆನ್ ಆಗ್ಬೇಕು, ಬೇರೆ ಪ್ರೋಗ್ರೆಸ್ ಆಗ್ಬೇಕು ಅಂತ ತುಂಬಾ ಅನ್ಕೋತಾ ಇದ್ದಾರೆ ಗೈಸ್ ಕರೆಂಟ್ಲಿ. ರನ್ ರನ್ನರ್ ಚೇಸ್ ಮಾಡಬಾರ್ದು, ರನ್ ಮಾಡ್ಬೇಕು, ನಿಮ್ಮನ್ ಬಿಟ್ಟು ಹೋಗ್ಬೇಕು ಅನ್ನೋದು ಜಾಸ್ತಿ ಕಾಣಿಸ್ತಿದೆ ಕರೆಂಟ್ಲಿ. ಅವ್ರ ಕರೆಂಟ್ಲಿ ಅದೇ ಇರೋದು ಗೈಸ್, ಫ್ಯಾಮಿಲಿ ಓರಿಯೆಂಟೆಡ್. ನೀವೇನಾದ್ರೂ ಆಕ್ಷನ್ ತಗೊಂಡ್ರೆ ತಗೊಳ್ಳಿ, ಇಲ್ಲ ಮೂವ್ ಆನ್ ಆಗೋಣ ಅನ್ನೋ ಡಿಸಿಷನ್ ಬಂದಿದ್ದಾರೆ. ಇದೇ ಅವ್ರದ್ದು ಅರ್ಜೆಂಟ್ ಮೆಸೇಜ್ ಗೈಸ್. ಯಾರ್ಯಾರು ಬ್ರೇಕಪ್ ಆಗಿದ್ದೀರಾ ಅಥವಾ ಕಮ್ಯುನಿಕೇಶನ್ನೇ ಇಲ್ಲ, ಬ್ಲಾಕ್ ಆಗಿದ್ದೀರಾ ಅಥವಾ ಲೆಸ್ ಕಮ್ಯುನಿಕೇಶನ್ ಇದೆ, ಅವರು ಯಾಕೆ ಹಿಂಗ್ ಮಾಡ್ತಿದ್ದಾರೆ ಅಂದ್ರೆ ಅವ್ರು ಮೂವ್ ಆನ್ ಆಗ್ಬೇಕು, ಸೊ ಹಿಂಗ್ ಮಾಡ್ತಿದ್ದಾರೆ. ಓಕೆ, ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ ಯೂನಿವರ್ಸ್ ಅಂಡ್ ಏಂಜಲ್ಸ್ ಫೈಲ್ 2 ಕಡೆಯಿಂದ. ಸಿ ಅವ್ರ ಲೈಫಲ್ಲಿ ಫ್ಯಾಮಿಲಿನೇ ಅವ್ರಿಗೆ ಇಂಪಾರ್ಟೆಂಟ್. ಮತ್ತೆ ಫ್ಯಾಮಿಲಿ ಕಾರ್ಡ್ ಬಂತು, ಮತ್ತೆ ಟೂ ಆಫ್ ಸೋರ್ಸ್ ಬಂತು. ನಾನು ಏನ್ ಹೇಳ್ದೆ ಅವಾಗಿಂದ, ಅವ್ರಿಗೆ ಫ್ಯಾಮಿಲಿನ ಚೂಸ್ ಮಾಡಿದ್ದಾರೆ ಗೈಸ್, ಮೂವ್ ಆನ್ ಆಗ್ಬೇಕು ಅಂತ ತುಂಬಾ ಅನ್ಕೋತಾ ಇದ್ದಾರೆ. ಅಂಡ್ ಅವ್ರಿಗೆ ಇನ್ನೂ ಸ್ವಲ್ಪ ಕನ್ಫ್ಯೂಷನ್ ಇದೆ, ಡಿಸೈಡ್ ಮಾಡಕ್ ಆಗ್ತಿಲ್ಲ, ಮೂವ್ ಆನ್ ಆಗಕ್ ಆಗ್ತಿಲ್ಲ. ಯಾಕಂದ್ರೆ ಟೂ ಆಫ್ ಸೋರ್ಸ್ ಬಂದಿದೆ, ಡೈಲಾಮದಲ್ಲಿದ್ದಾರೆ, ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ. ಬಟ್ ಅವ್ರಿಗೆ ಅವ್ರ ಫ್ಯಾಮಿಲಿನೇ ವರ್ಲ್ಡ್, ಅವ್ರ ಫ್ಯಾಮಿಲಿನೇ ಇಂಪಾರ್ಟೆಂಟ್. ಓಕೆ, ನಿಮ್ ಕಡೆ ಎಲ್ಲೋ ಒಂದ್ ಕಡೆ ನಿಮ್ನ ಬಿಟ್ಕೊಡಕ್ ಅವ್ರು ರೆಡಿ ಇಲ್ಲ. ಮೂವ್ ಆನ್ ಆಗ್ಬೇಕು ಅಂತಂದ್ರು ಅವ್ರ ಮನ್ಸಲ್ಲಿ ಕಂಪ್ಲೀಟ್ ಆಗಿ ನಿಮ್ನ ಕಳ್ಕೊಳಕ್ಕೂ ರೆಡಿ ಇಲ್ಲ, ಮೂವ್ ಆನ್ ಆಗಕ್ ರೆಡಿ ಇಲ್ಲ. ನಿಮ್ ಕಡೆ ತುಂಬಾ ಫಿಸಿಕಲ್ ಅಟ್ರಾಕ್ಷನ್ ಇದೆ. ಆಲ್ರೆಡಿ ನಾನು ಹೇಳ್ದೆ, ತುಂಬಾ ಫಿಸಿಕಲ್ ಅಟ್ರಾಕ್ಷನ್ ಇದೆ, ನೀವು ತುಂಬಾ ಬ್ಯೂಟಿಫುಲ್ ಅನ್ನಿಸ್ತೀರಾ. ಸೊ ಮೂವ್ ಆನ್ ಆಗಕ್ ಅವ್ರ ಕೈಲಿ ಆಗ್ತಿಲ್ಲ. ಬಟ್ ಅವರು ಡಿಸೈಡ್ ಮಾಡ್ತಾ ಇದಾರೆ ಮೂವ್ ಆನ್ ಆಗ್ಬಿಡ್ಬೇಕು ಅಂತ. ಬಟ್ ಕಷ್ಟ ಇದೆ ಗೈಸ್, ಅವ್ರು ನಿಮ್ಮಿಂದ ಮೂವ್ ಆನ್ ಆಗಲ್ಲ. ಯಾಕಂದ್ರೆ ನೋಡಿ, ಕಿಂಗ್ ಆಫ್ ಪೆಂಟಕಲ್ಸ್ ಬಂದೆ. ನೀವ್ ಏನ್ ಮಾಡ್ತಿದ್ದೀರಾ, ಯಾರ ಜೊತೆ ಮಾತಾಡ್ತಿದ್ದೀರಾ, ನಿಮ್ ಲೈಫ್ ಅಲ್ಲಿ ಏನ್ ನಡೀತಿದೆ, ಎಲ್ಲಾ ಇನ್ಫಾರ್ಮೇಶನ್ ಅವ್ರಿಗೆ ಕರೆಂಟ್ಲಿ ಬೇಕು. ಅನ್ಕೋತಾರೆ ಮೂವ್ ಆನ್ ಆಗ್ಬೇಕು ಅಂತ, ಬಟ್ ಅವ್ರ ಕೈಲಿ ಕರೆಂಟ್ಲಿ ಆಗ್ತಿಲ್ಲ. ಲವ್ ಇಸ್ ಮೀ ಅಂಡ್ ಯು, ಅವ್ರಿಗೆ ಗೊತ್ತು ಪ್ರೀತಿ ಅಂದ್ರೆ ನೀವು ಅವರು ಅಂತ. ಬಟ್ ಕಮ್ ಹಿಯರ್, ಐ ನೀಡ್ ಟು ಕಿಸ್ ಯು. ನಾನು ಹೇಳಿಲ್ವಾ, ತುಂಬಾ ಫಿಸಿಕಲ್ ಅಟ್ರಾಕ್ಷನ್ ಜಾಸ್ತಿ ಕಾಣಿಸ್ತಿದೆ. ಸ್ಕೇರ್ಡ್ ಆಫ್ ರಿಜೆಕ್ಷನ್. ನಾನು ಏನ್ ಹೇಳ್ದೆ ಗೈಸ್ ಅವಾಗ್ಲೇ, ನೀವು ರಿಜೆಕ್ಟ್ ಮಾಡಿದ್ರೆ ಅವರ ಪ್ರೈಡ್, ಅವ್ರ ಹಾನರ್ಗೆ ಹರ್ಟ್ ಆಗ್ಬಿಡುತ್ತೆ. ಸೊ ನೀವೆಲ್ ರಿಜೆಕ್ಟ್ ಮಾಡ್ತಿರೋ ಅಂತ ಅವ್ರು ಬರ್ತಾ ಇಲ್ಲ. ಆಮೇಲೆ ಬ್ಲೇಮುವೆ ನಾನೇ ತಪ್ಪು ಮಾಡಿದೀನಿ ಅಂತ ಆಗುತ್ತೆ ಅಂತ ನಿಮ್ಮ ಹತ್ರ ಬರ್ತಿಲ್ಲ ಅಂತ ಹೇಳಿದ್ನಲ್ಲ. ಕನ್ಫರ್ಮೇಶನ್. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಏಜೆಂಟ್ಸ್ ಫಾರ್ ದಿಸ್ ಪವರ್ಫುಲ್ ರೀಡಿಂಗ್. ನಿಜ ಖುಷಿ ಆಗುತ್ತೆ ಗೈಸ್, ನಾನು ಹೇಳಿದ ಕಾರ್ಡ್ಸೇ ಬರ್ತಿದೆ ನಿಮ್ ಎದುರಿಗೆ ಶಫಲ್. ಸಿ ಸ್ಕೇರ್ಡ್ ಆಫ್ ರಿಜೆಕ್ಷನ್. ನನಗೆ ಕಾರ್ಡ್ಸೇ ಇಂಪಾರ್ಟೆಂಟ್ ಗೈಸ್, ಅದಕ್ಕೆ ನಿಮ್ ಎದುರಿಗೆ ನಾನು ಶಫಲ್ ಮಾಡೋದು. ಐ ವಾಂಟ್ ಟು ಸಿ ಯು ಡೆಸ್ಪರೇಟ್ಲಿ. ಅವ್ರಿಗೆ ನಿಮ್ ತುಂಬಾ ನೋಡ್ಬೇಕು ಅನ್ಸುತ್ತೆ, ತುಂಬಾ ಮಿಸ್ ಮಾಡ್ಕೋತಾರೆ. ಬಟ್ ಯು ಲಿವ್ ರೆಂಟ್ ಫ್ರೀ ಇನ್ ಮೈ ಹೆಡ್ 24/7. ನಿಮ್ ಬಗ್ಗೆನೇ ಯೋಚನೆಗಳು ನಡೆಯುತ್ತೆ. ಖುಷಿಯಾಗೆ ಇದ್ರು ಬ್ಯಾಕ್ ಆಫ್ ದ ಮೈಂಡ್ ನೀವು ನಡೀತಾ ಇರ್ತೀರಾ. ಸೊ ಹೆಂಗ್ ಇದ್ರಿಂದ ಆಚೆ ಬರೋದು, ಮೂವ್ ಆನ್ ಹೆಂಗ್, ಯಾಕೆ ನನ್ ಮೂವ್ ಆನ್ ಆಗಕ್ ಆಗ್ತಿಲ್ಲ ಅಂತ ಯೋಚನೆ ಮಾಡ್ತಿದ್ದಾರೆ. ಈ ಕಡೆ ನಿಮ್ ಕಳ್ಕೊಳಕ್ಕೂ ಇಷ್ಟ ಇಲ್ಲ, ಈ ಕಡೆ ಫ್ಯಾಮಿಲಿ ಕಡೆ ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ, ಮೂವ್ ಆನ್ ಆಗ್ಬೇಕು ಅಂತ ಅನ್ಕೋತಿದ್ದಾರೆ. ಕನ್ಫ್ಯೂಸ್ ಸ್ಟೇಟ್, ಟೂ ಆಫ್ ಸೋರ್ಟ್ಸ್ ಬಂತಲ್ಲ, ಕನ್ಫ್ಯೂಸ್ ಸ್ಟೇಟ್ ಅಲ್ಲಿ ಇದ್ದಾರೆ. ಸೊ ನಿಮ್ ಕಡೆಯಿಂದ ಆಕ್ಷನ್ ಬಯಸ್ತಿದ್ದಾರೆ ಅವರು. ನೀವ್ ಆಕ್ಷನ್ ಮಾಡಿಲ್ಲ ಅಂದ್ರೆ ಖಂಡಿತ ಮೂವ್ ಆನ್ ಆಗ್ತಾರೆ. ಅಂದ್ರೆ ನೀವು ಡೆಸ್ಪರೇಟ್ಲಿ ಹೋಗಿ ಕೇಳ್ಕೋಬೇಕು, ಅಥವಾ ನೀವೇ ಆಕ್ಷನ್ ತಗೋಬೇಕು, ನೀವೇ ಕಾಲ್ ಮಾಡಿ ನಂದೇ ತಪ್ಪಾಯ್ತು ಅಂತ ಕೇಳ್ಕೋಬೇಕು. ಆ ತರ ಓವರ್ ಎಕ್ಸ್ಪೆಕ್ಟೇಷನ್ ನಂಗೆ ತುಂಬಾ ಜಾಸ್ತಿ ಕಾಣಿಸ್ತಿದೆ. ನಿಮ್ಗೆ ಜನರಲ್ ಗೈಡೆನ್ಸ್ ಏನಿದೆ, ಲರ್ನ್ ಟು ವ್ಯಾಲ್ಯೂ ಯುವರ್ ಸೆಲ್ಫ್. ಸಿ ಅವ್ರ ಎಕ್ಸ್ಪೆಕ್ಟೇಷನ್ ಏನು, ನೀವ್ ಹೋಗಿ ಕೇಳ್ಬೇಕು ಅಂತ. ಬಟ್ ಯೂನಿವರ್ಸ್ ಕಡೆ ನಿಮ್ಗೆ ಏನ್ ಬಂದಿದೆ, ನಿಮಗ್ ನೀವು ಫಸ್ಟ್ ಗೌರವ ಕೊಟ್ಕೊಳ್ಳಿ. ಲರ್ನ್ ಟು ವ್ಯಾಲ್ಯೂ ಯುವರ್ ಸೆಲ್ಫ್. ನಿಮ್ಮ ಬೆಲೆ ನಿಮ್ಗೆ ಗೊತ್ತಿಲ್ಲ. ಸೊ ಫಸ್ಟ್ ನಿಮಗ್ ನೀವು ಬೆಲೆ ಕೊಡೋದ್ ಕಲ್ತ್ಕೊಡಿ. ಬೇರೆಯವ್ರ ಮುಂದೆ ಎಲ್ಲದಕ್ಕೂ ಸೋತು ಅವ್ರ ತಪ್ಪನೆಲ್ಲ ಕ್ಷಮಿಸ್ಬೇಡಿ. ನಿಮ್ಗೂ ಸೆಲ್ಫ್ ರೆಸ್ಪೆಕ್ಟ್ ಇದೆ, ನಿಮಗ್ ನೀವು ವ್ಯಾಲ್ಯೂ ಮಾಡಿ, ವ್ಯಾಲ್ಯೂ ಕೊಟ್ಕೊಳ್ಳಿ ಅಂತ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ಸೊ ಪ್ಲೀಸ್ ಗೈಸ್, ಆಕ್ಚುಲಿ ನೀವ್ ಏನೇನ್ ಮಾಡ್ಬೇಕೆಲ್ಲ ಮಾಡಿದೀರಾ. ನೀವು ಫುಲ್ ತಪ್ಪು ಮಾಡಿದೀರಾ, ಅವರು ಫುಲ್ ತಪ್ಪು ಮಾಡಿದೀರಾ ಅಂತ ನಾನು ಹೇಳ್ತಿಲ್ಲ, ಇಬ್ರಿಂದನೂ ನಡೆದಿದೆ. ಬಟ್ ಫಸ್ಟ್ ನಿಮಗ್ ನೀವು ವ್ಯಾಲ್ಯೂ ಕೊಡಿ. ಖಂಡಿತ ಎಲ್ಲದಕ್ಕೂ ಸೋಲ್ಬೇಡಿ, ಅಥವಾ ಎಲ್ಲದಕ್ಕೂ ನಂದೇ ತಪ್ಪು ಅಂತ ಅನ್ಕೋಬೇಡಿ. ಅವ್ರದ್ದು ಇರುತ್ತೆ, ಅವ್ರು ಹೆಂಗೆ ಪ್ರೈಡ್ ಅಲ್ಲಿ ಇದಾರೆ,
ನೀವು ಸ್ವಲ್ಪ ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ಗೆ ಬೆಲೆ ಕೊಡಿ, ನಿಮ್ಮನ್ನ ವ್ಯಾಲ್ಯೂ ಮಾಡಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಲವ್ ಗೈಡೆನ್ಸ್ ಏನಿದೆ ನೋಡ್ಬಿಡ್ತೀನಿ. ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಲವ್ ಗೈಡೆನ್ಸ್ ಏನಿದೆ? ಫೈಲ್ 2. ಫ್ರೀ ಯುವರ್ ಸೆಲ್ಫ್. ಸಿ, you don't need to be in control of everything for a love relationship to be successful. See, ನಾನು ಅವಾಗ್ಲೇ ಏನ್ ಹೇಳ್ದೆ ಗೈಸ್, ನಿಮ್ಮನ್ನ ನೀವು ಅವ್ರು ಮಾತಾಡ್ಸಿದ್ರೆ ಮಾತ್ರ ಖುಷಿಯಾಗಿರ್ತೀನಿ, ಅವ್ರಿದ್ರೆ ಮಾತ್ರ ನಾನು ಲೈಫಲ್ಲಿ ಚೆನ್ನಾಗಿರ್ತೀನಿ ಅಂತ ದಯವಿಟ್ಟು ಅನ್ಕೋಬೇಡಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಒಂದ್ ರಿಲೇಶನ್ಶಿಪ್, ಒಂದ್ ಪ್ರೀತಿ ಇದ್ರೆ ಮಾತ್ರ ನೀವು ಖುಷಿಯಾಗಿರ್ತೀನಿ, ನಾನು ಚೆನ್ನಾಗಿರ್ತೀನಿ ಅಂತ ಅನ್ಕೋಬೇಡಿ. ಅಂಡ್ ಅದರಿಂದ ಜೀವನದಲ್ಲಿ ಸಕ್ಸಸ್ ಸಿಗುತ್ತೆ ಅಂತ ದಯವಿಟ್ಟು ಅನ್ಕೋಬೇಡಿ ಅಂತ ಯೂನಿವರ್ಸ್ ಲವ್ ಗೈಡೆನ್ಸ್ ಕೊಟ್ಟಿದ್ದಾರೆ. ಯಾರ ಕಂಟ್ರೋಲ್ ಅಲ್ಲೂ ಇರಬೇಡಿ ಅಂತ ಹೇಳ್ತಿದ್ದಾರೆ. ನಿಮ್ಮನ್ನ ನೀವು ವ್ಯಾಲ್ಯೂ ಮಾಡಿ ಅಂತ ಹೇಳ್ತಿದ್ದಾರೆ ಗೈಸ್. ಓಕೆ, ನಿಮ್ ಬೆಲೆ ನಿಮ್ಗೆ ಗೊತ್ತಿಲ್ಲ. ಫೈಲ್ 2. ಓಕೆ, ಟ್ವಿನ್ ಫ್ಲೇಮ್. ಇವರು ಟ್ವಿನ್ ಫ್ಲೇಮ್ ಆಗಿರ್ಬೋದು ಸುಮಾರು ಜನ. ನಿಮ್ಗೆ ಟ್ವಿನ್ ಫ್ಲೇಮ್ ಜರ್ನಿ ತುಂಬಾ ಕಷ್ಟ ಗೈಸ್, ತುಂಬಾ ಕಷ್ಟ. ನೋವುಗಳು ಬರುತ್ತೆ, ಅಬ್ಸ್ಟೆಕಲ್ಸ್ ಬರುತ್ತೆ, ಆನ್ ಅಂಡ್ ಆಫ್ ಇರುತ್ತೆ. ಅಂಡ್ ಟ್ವಿನ್ ಫ್ಲೇಮ್ ಅಲ್ಲಿ ಫೆಮಿನೈನ್ ಎನರ್ಜಿ ನೀವು ಯೂಶಲಿ ವಿವರ್ಸ್ ಈ ತರ ಟ್ಯಾರೋ ರೀಡಿಂಗ್ ನೀವು ನೋಡ್ತೀರಾ. ಬಟ್ ಮಸ್ಕ್ಯುಲೈನ್ ಎನರ್ಜಿ ಇರ್ತಾರಲ್ಲ, ಅವ್ರು ಹಿಂಗೇನೆ. ಅವ್ರು ಕೊನೆಗೆ ಸ್ವಲ್ಪ ಸೆಲ್ಫಿಶ್ ಆಗಿ ಯೋಚನೆ ಮಾಡಕ್ ಶುರು ಮಾಡ್ತಾರೆ. ಫೆಮಿನೈನ್ ಎನರ್ಜಿ ಅದ್ ಮೇಲ್ ಇರ್ಬೋದು, ಫಿಮೇಲ್ ಇರ್ಬೋದು. ಅವ್ರು ಯಾವತ್ತು ಚೇಸ್ ಮಾಡೋದು, ಕ್ಷಮಿಸೋದು, ಸೆಲ್ಫ್ ರೆಸ್ಪೆಕ್ಟ್ ಬಿಟ್ಟು ಸೋಲೋದು, ಆ ತರ ಎಲ್ಲ ಇರುತ್ತೆ. ಸೊ ಟ್ವಿನ್ ಫ್ಲೇಮ್ ಕಾರ್ಡ್ ಬಂದಿದೆ. ಇದು ಸುಮ್ಮನೆ ಅಲ್ಲ, ತುಂಬಾ ಈ ಜರ್ನಿ ಕಷ್ಟ ಗೈಸ್. ಅಂಡ್ ನಿಮ್ಗೆ ಅದಕ್ಕೆ ಕನೆಕ್ಷನ್ ಬಿಟ್ಟು ಆಚೆ ಬರಕ್ ಆಗ್ತಿಲ್ಲ. ಅವ್ರಿಗೂ ಅಷ್ಟೇ, ನಿಮ್ಗೂ ಅಷ್ಟೇ. ಎಷ್ಟೇ ಇಬ್ರು ಅನ್ಕೊಂಡ್ರು ಬಿಟ್ಟು ಬರಕ್ ಆಗ್ತಿಲ್ಲ, ಬಿಕಾಸ್ ಇದು ಟ್ವಿನ್ ಫ್ಲೇಮ್ ಜರ್ನಿ. ಸೊ ಅವ್ರೊಬ್ರೆ ಅನುಭವಿಸ್ತಾ ಇಲ್ಲ, ಅಥವಾ ಅವ್ರೊಬ್ರೆ ಮಿಸ್ ಮಾಡ್ಕೋತಿಲ್ಲ, ನೀವು ಮಿಸ್ ಮಾಡ್ಕೋತಾ ಇದ್ದೀರಾ. ಬಟ್ ಸ್ಟಿಲ್ ಅವರು ಮೂವ್ ಆನ್ ಆಗಕ್ ಟ್ರೈ ಮಾಡ್ತಿದ್ದಾರೆ. ಅವ್ರ ಲೈಫಲ್ಲಿ ಖುಷಿಯಾಗಿದ್ದಾರೆ, ತುಂಬಾ ಬೇಜಾರಾಗಿದ್ದಾರೆ, ತುಂಬಾ ನಿಮ್ನ ಮಿಸ್ ಮಾಡ್ಕೊತಿದ್ದಾರೆ. ಆ ತರ ಎಲ್ಲ ಇಲ್ಲ. ಬ್ಯಾಕ್ ಆಫ್ ದ ಮೈಂಡ್ ನೀವು ನಡೀತಾ ಇರ್ತೀರಾ, ಬಟ್ ಅವ್ರ ಲೈಫಲ್ಲೂ ಓಕೆ, ಚೆನ್ನಾಗಿದ್ದಾರೆ ಗೈಸ್. ಓಕೆನಾ? ನಿಮ್ಗೆ ಏನ್ ಮೆಸೇಜ್ ಅಂದ್ರೆ, ನೀವೇನಾದ್ರೂ ಆಕ್ಷನ್ ತಗೊಂಡಿಲ್ಲ ಅಂದ್ರೆ ಮೂವ್ ಆನ್ ಆಗ್ಬೇಕು ಅಂತ ಅನ್ಕೋತಿದೀನಿ ಅನ್ನೋ ಮೆಸೇಜ್ ನ ಅರ್ಜೆಂಟ್ ಆಗಿ ನಿಮ್ಗೆ ಕೊಡ್ಬೇಕು ಅಂತ ಅನ್ಕೋತಿದ್ದಾರೆ. ಸೊ ನಿಮ್ ಮೇಲೆ ಅವ್ರ ಪ್ರೀತಿ ಅಂತೂ ಇದೆ, ನಿಮ್ನ ಮಿಸ್ ಮಾಡ್ಕೋತಾರೆ. ಯಾವ ಸಾಂಗ್ ಡೆಡಿಕೇಟ್ ಮಾಡ್ತಾರೆ ನೋಡೋಣ. ನಿಮ್ನ ಮಿಸ್ ಮಾಡ್ಕೊಂಡಾಗ ಹೆಂಗ್ ನೆನ್ಸ್ಕೋತಾರೆ, ಅಥವಾ ಏನ್ ನೆನ್ಸ್ಕೋತಾರೆ? ಅಮ್ಮ ಎಂಥ ಆ ಕ್ಷಣ ನೆನೆದರೆ ತಲ್ಲಣ, ತನ್ನಂತಾನೇ ಎದೆಯಲಿ ಪ್ರೀತಿಯ ನರ್ತನ. ಇದು ನನ್ನ ಮೋಸ್ಟ್ ಫೇವ್ರೆಟ್ ಸಾಂಗ್ ಗೈಸ್. ಆಕ್ಚುಲಿ ಅವರು, ನಾನು ಆಗ್ಲೇ ಹೇಳ್ದೆ, ಹಳೇದನ್ನ ನೆನ್ಸ್ಕೊತಿದ್ದಾರೆ, ನಿಮ್ ಜೊತೆ ಕಳ್ದಿರೋಂಥ ಕ್ಷಣಗಳನ್ನ ಮಿಸ್ ಮಾಡ್ಕೋತಿದ್ದಾರೆ ಅಂತ. ಅದೇ ಹಾಡ್ ಬಂತು ಗೈಸ್. ಸಿ ಅಗೇನ್ ಇಟ್ಸ್ ಎ ರಿಪೀಟೆಡ್ ಮೆಸೇಜ್. ನಾನು ಏನ್ ಹೇಳಿದ್ದೆ ಅದೇ ಮೆಸೇಜಸ್ ಮತ್ತೆ ಮತ್ತೆ ರಿಪೀಟ್ ಆಯ್ತು. ಇವತ್ತಂತೂ ರೀಡಿಂಗ್ಸ್ ಅಲ್ಲಿ ಗೈಸ್, ಫೈಲ್ 1 ಅಲ್ಲೂ ಹಂಗೆ ಆಯ್ತು, ಫೈಲ್ 2 ಅಲ್ಲೂ ಹಂಗೆ ಆಯ್ತು. 2-3 ರಿಪೀಟೆಡ್ ಕನ್ಫರ್ಮೇಶನ್ಸ್ ಕ್ಲಾರಿಟಿ ಕೊಟ್ಟಿದ್ದೀನಿ ಅರ್ಜೆಂಟ್ ಮೆಸೇಜ್ ಅಲ್ಲಿ. ನಂಗೆ ತುಂಬಾ ಇಂಟ್ಯೂಟಿವ್ ಆಗಿ ಮೆಸೇಜಸ್ ಎಲ್ಲ ಬಂದಿದ್ದು ಗೈಸ್ ಇವತ್ತು. ಅದ್ ನೆಗೆಟಿವ್ ಆಗಿರ್ಬೋದು, ಪಾಸಿಟಿವ್ ಆಗಿರ್ಬೋದು. ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ ಲೈಫ್ಗೆ ಎಷ್ಟು ಅನ್ವಯ ಅಷ್ಟನ್ನು ತಗೊಳ್ಳಿ ಗೈಸ್. ಅಂಡ್ ಖಂಡಿತ 70-80% ಇದು ಕರೆಕ್ಟ್ ಆಗಿರುತ್ತೆ ಅಂತ ಅನ್ಕೋತೀನಿ. ಯಾರ್ಯಾರಿಗೆ ರೆಸೊನೇಟ್ ಆಯ್ತು ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್ ಅಂಡ್ ಸಬ್ಸ್ಕ್ರೈಬ್. ಅಂಡ್ ನಾನು ಪರ್ಸನಲ್ ರೀಡಿಂಗ್ ತಗೋತಿದ್ದೀನಿ. ಯಾರಿಗಾದ್ರೂ ಬೇಕು ಅಂದ್ರೆ ವಾಟ್ಸಪ್ ಮಾಡಿ, ನನ್ನ ನಂಬರ್ನ ರೀಡಿಂಗಲ್ಲಿ ಡಿಸ್ಪ್ಲೇ ಮಾಡಿರ್ತೀನಿ. ಎನರ್ಜಿ ಎಕ್ಸ್ಚೇಂಜ್ಗೋಸ್ಕರ ಲೈಕ್, ಕಾಮೆಂಟ್, ಶೇರ್, ಸಬ್ಸ್ಕ್ರೈಬ್ ಗೈಸ್. ಅಂಡ್ ಈ ಎನರ್ಜೀಸ್ನ ಕ್ಲೈಮ್ ಮಾಡೋಕ್ಕೆ 392 ಬರ್ದು ಯೂನಿವರ್ಸ್ಗೆ, ಏಂಜಲ್ಸ್ಗೆ ಥ್ಯಾಂಕ್ಸ್ ಹೇಳಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಗೈಸ್ ಫಾರ್ ವಾಚಿಂಗ್ ಮೈ ರೀಡಿಂಗ್ಸ್. ಥ್ಯಾಂಕ್ ಯು ಸೋ ಮಚ್. ನಾನು ಎಲ್ಲ ಕಾಮೆಂಟ್ಸ್ ಓದ್ತೀನಿ. ಪ್ಲೀಸ್ ಡೂ ಕಾಮೆಂಟ್, ಲೈಕ್ ಮೈ ವಿಡಿಯೋಸ್. ಇನ್ಸ್ಟಾದಲ್ಲೂ ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಕೃಷ್ಣಂ ವಂದೇ ಜಗದ್ಗುರು.